ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಆರೋಗ್ಯಕರವಾಗಿರುವಂತಹ ಚರ್ಚೆ. ಅದೇ ರೀತಿ ನಮ್ಮ ಕರಾವಳಿ ಭಾಗದ ಜನರು, ಅದೇ ರೀತಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವಂತಹ ಒಂದು ಕ್ಷೇತ್ರ, ಜಗದ್ವಿಖ್ಯಾತಿಯನ್ನು ಪಡೆದಂತಹ, ವಿಶ್ವ ಪ್ರಸಿದ್ಧಿಯನ್ನು ಪಡೆದಂತಹ ಮಂಗಳೂರು ದಸರಾ ಅನ್ನುವಂತಹ ಒಂದು ಹೆಸರೇನಿದೆ, ಕೇಳುವಾಗಲೇ ಮೈ ರೋಮಾಂಚನ ಆಗುತ್ತೆ. ಆದರೆ ಈ ಸಂದರ್ಭ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇಡೀ ವಿಶ್ವದಾದ್ಯಂತ ಕೊರೋನಾ ಮಹಾಮಾರಿ ಅಟ್ಟಹಾಸ ಆಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಐಸೋಲೇಷನ್ ವಾರ್ಡ್ಗೆ ಹೋಗ್ತಾ ಇರುವ ಸಂಖ್ಯೆ, ಜೊತೆಗೆ ಸಾವಿನ ಸಂಖ್ಯೆ, ಎಲ್ಲ ನಡುವೆ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದೆ. ಆದ್ರೆ ನಮ್ಮ ಆಚಾರ ವಿಚಾರ, ಧಾರ್ಮಿಕತೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನಾವು ಅದಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಯಾವ ರೀತಿ ಇರುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗಾಗಲೇ ನಮ್ಮ ಕಣ್ಣ ಮುಂದೆ ಅನೇಕ ಹಬ್ಬ ಹರಿದಿನಗಳು ಬಂದೋಯ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ, ಸ್ವಾತಂತ್ರ್ಯ ದಿನಾಚರಣೆ, ಗಣೇಶ ಚತುರ್ಥಿ, ನಾಗರ ಪಂಚಮಿ, ಇಂತಹ ಹಲವಾರು ಹಬ್ಬ ಹರಿದಿನಗಳು ನಮ್ಮ ಕಣ್ಣ ಮುಂದೆ ಬಂದೋಯ್ತು. ಆದರೆ ಎಲ್ಲವೂ ಕೂಡ ನೀರಸವಾಗಿತ್ತು ಅನ್ನುವಂಥದ್ದು. ಆದರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಅಂತ ಬಂದಾಗ, ದಸರಾ ವೈಭವ ಅಂತ ಬಂದಾಗ, ಈ ಬಾರಿಯ ದಸರಾವು ಕೂಡ ಇದೇ ರೀತಿ ನೀರಸವಾಗಿರುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ದಸರಾ ಇದೆಯಾ ಅನ್ನುವಂಥ ಪ್ರಶ್ನೆ ಅನೇಕ ಜನರು ಕೇಳ್ತಾ ಇದ್ರು. ಆದರೆ ದಸರಾ ಇದೆ, ಆದರೆ ಷರತ್ತು ವಿನಿಮಯ ಆಗಿದೆ ಅನ್ನುವಂಥದ್ದು, ಷರತ್ತುಗಳನ್ನು ವಿಧಿಸಲಾಗಿದೆ ಅನ್ನುವಂಥದ್ದು, ಕಂಡೀಷನ್ ಸಪ್ಲೈ ಅನ್ನುವಂಥದ್ದು. ಹೌದು, ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲವೂ ಕೂಡ ನಾವು ಹೇಳ್ತೇವೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮಂಗಳೂರು ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಮಂಗಳೂರು ದಸರಾ 2020 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅದೇ ರೀತಿ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ, ಮಂಗಳೂರು ದಸರಾ ಅಂತ ಬಂದಾಗ ನೆನಪಿಗೆ ಬರುವಂತದ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ. ಅದೇ ರೀತಿ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿಯಾಗಿರುವಂತಹ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ, ಸಂಭ್ರಮ ಸಡಗರದಿಂದ ವಿಶ್ವವಿಖ್ಯಾತಿಯನ್ನ ಪಡೆದಂತಹ ಮಂಗಳೂರು ದಸರಾ ಈ ಬಾರಿ ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕೋವಿಡ್ ಮಾರ್ಗಸೂಚಿ ಈಗಾಗಲೇ ಸರ್ಕಾರ ವಿಧಿಸಲಾಗಿದೆ. ಹಾಗಾದ್ರೆ ಈ ಬಾರಿ ದಸರಾ ನಡೆಯುತ್ತಾ ಅನ್ನುವಂಥದ್ದು ಕ್ಷೇತ್ರದ ಆಡಳಿತ ಮಂಡಳಿಯವರು ಹೇಳಿದ್ದಾರೆ ನೇರವಾಗಿ, ಈ ಬಾರಿ ಮಂಗಳೂರು ದಸರಾ ನಡೆಯುತ್ತೆ, ಆದರೆ ಸಾಂಪ್ರದಾಯಿಕವಾಗಿ ನಡೆಯುತ್ತೆ, ಸರಳವಾಗಿ ನಡೆಯುತ್ತೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ನಾವು ಮಾತಾಡಬೇಕು. ಹಾಗಾದ್ರೆ ಹಲವಾರು ವಿಚಾರಗಳು ಬರುತ್ತೆ. ಅಲ್ಲಿ ಸಾವಿರಾರು ಜನರು ಸೇರ್ತಾರೆ, ಲಕ್ಷಾಂತರ ಜನರು ಸೇರ್ತಾರೆ. ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲವೂ ಕೂಡ ನಾವು ಮಾತಾಡಬೇಕು. ಅದೇ ರೀತಿ ಮಂಗಳೂರು ದಸರಾ ಅಂತ ಬಂದಾಗ ಒಂದು ವೈಭವ, ಸಡಗರ, ಅದ್ಭುತವಾಗಿರುವಂಥದ್ದು. ಗಣ್ಯ ವ್ಯಕ್ತಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಬಿಫೋರ್ ದಟ್, ಕಳೆದ ಬಾರಿಯ ಒಂದು ಸಂಭ್ರಮ ಸಡಗರ ನಾವು ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಬಾರಿ ಅಂತಹ ಸಂಭ್ರಮ ಸಡಗರ ಇರ್ಲಿಕ್ಕಿಲ್ಲ ಬಹುಶಃ ನನ್ಗೆ ತಿಳಿದಂತಹ ಮಟ್ಟಿಗೆ. ಯಾವ ರೀತಿ ಇತ್ತು ಅನ್ನುವಂಥದ್ದು, ಶಾರದಾ ಮಾತೆ ಜೊತೆಗೆ ನವದುರ್ಗೆಯರ ಪ್ರತಿಷ್ಠಾಪನೆ, ಮಹಾಗಣಪತಿ ಸಹಿತವಾಗಿ, ಅದೇ ರೀತಿ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ವೈಭವದ ದಸರಾ, ಅಂದ್ರೆ ಮಧುವಣಗೀತಿಯಂತೆ ಶೃಂಗಾರಗೊಂಡಿರುವಂತಹ ಮಂಗಳೂರು ನಗರ. ಎಲ್ಲಿ ನೋಡಿದ್ರು ಕೂಡ ವಿದ್ಯುತ್ ದೀಪಗಳ ಅಲಂಕಾರಗಳು, ಸ್ವರ್ಗವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತೆ ಅನ್ನುವಂಥದ್ದು ಅನೇಕ ಜನರು ಹೇಳುವಂತಹ ಮಾತುಗಳಿಗೆ, ಬಂದಂತಹ ಗಣ್ಯ ವ್ಯಕ್ತಿಗಳು ಕೂಡ ಹೇಳುವಂತಹ ಮಾತುಗಳು ಎಲ್ಲವೂ ಕೂಡ ಹೌದು. ಹಾಗಾದ್ರೆ ಈ ಬಾರಿ ಏನ್ ಕತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬೇಸರ ಎಲ್ಲವೂ ಕೂಡ ಬರುತ್ತೆ, ಹತಾಶೆ ಎಲ್ಲವೂ ಕೂಡ ಬರುತ್ತೆ. ಯಾಕಂದ್ರೆ ಯಾವುದೋ ಒಂದು ಕಣ್ಣಿಗೆ ಕಾಣದ ಮಹಾಮಾರಿಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಬಂದಾಗ ಸರ್ಕಾರದ ಮಾರ್ಗಸೂಚಿಗಳನ್ನು ನಾವು ಪಾಲನೆ ಮಾಡಬೇಕು. ಅದೇ ರೀತಿ ನಮ್ಮ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗುತ್ತೆ. ಇದೆಲ್ಲವೂ ಕೂಡ ಮಾತಾಡಬೇಕಾಗುತ್ತೆ. ನಮ್ಮ ಜೊತೆ ಕುದ್ರೋಳಿ ಕ್ಷೇತ್ರದ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ, ಟ್ರಸ್ಟಿ ಇದ್ದಾರೆ, ಅದೇ ರೀತಿ ಕೋಶಾಧಿಕಾರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲಾಗಿ ರವಿಶಂಕರ್ ಮಿಜಾರ್ ಅವರು, ಟ್ರಸ್ಟಿ, ಕುದ್ರೋಳಿ ಕ್ಷೇತ್ರದ ಟ್ರಸ್ಟಿ ರವಿಶಂಕರ್ ಮಿಜಾರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಎಸ್, ಅದೇ ರೀತಿ ಆರ್ ಪದ್ಮರಾಜ್ ಅವರಿದ್ದಾರೆ, ಕೋಶಾಧಿಕಾರಿ, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಆರ್ ಪದ್ಮರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳ ಬಗ್ಗೆ. ಕುದ್ರೋಳಿ ಕ್ಷೇತ್ರದಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತಿಯನ್ನು ಪಡೆದಂತಹ ಮಂಗಳೂರು ದಸರಾ ಈ ಬಾರಿ ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದೇ ರೀತಿ ಹಲವಾರು ದೃಶ್ಯಾವಳಿಗಳು, ಕಳೆದ ಬಾರಿ ನಡೆದಂತಹ ಮಂಗಳೂರು ದಸರಾದ ವೈಭವಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತೇವೆ. ಯಾಕಂದ್ರೆ ಈ ಬಾರಿ ಅಂತಹ ಸಂಭ್ರಮ ಸಡಗರ ಇಲ್ಲ, ಆದ್ರೂ ಕೂಡ ಕಳೆದ ಬಾರಿ ನಡೆದಂತಹ ನಮ್ಮ ಒಂದು ಸಂಭ್ರಮ ಸಡಗರ ವಿಚಾರಗಳನ್ನ ಸ್ವಲ್ಪ ಮೆಲುಕು ಹಾಕುವ ಅನ್ನುವಂತಹ ದೃಷ್ಟಿಯಲ್ಲಿ ನೇರವಾಗಿ ಮಾತಾಡಬೇಕು. ಹಲವಾರು ವಿಚಾರಗಳು ಬರುತ್ತೆ. ಅಂಡ್ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಅಥವಾ ಏನಾದ್ರು ಪ್ರಶ್ನೆಗಳಿದ್ರೆ ನೇರವಾಗಿ ಕೇಳಬಹುದು. ನೇರವಾಗಿ ರವಿಶಂಕರ್ ಮಿಜಾರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈ ಒಂದು ಕುದ್ರೋಳಿ ಕ್ಷೇತ್ರದಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತಿಯನ್ನು ಪಡೆದಂತಹ ಮಂಗಳೂರು ದಸರಾ ಈ ಬಾರಿ ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಥಮವಾಗಿ ಜನರಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಪ್ರಪ್ರಥಮವಾಗಿ ದೇವಸ್ಥಾನದ ಸಂಪ್ರದಾಯ ಯಾವ ರೀತಿ ನಡ್ಕೊಂಡು ಬಂದಿದೆ, ಆ ಸಂಪ್ರದಾಯವನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಅದು ನಮ್ಮ ನೈತಿಕತೆ, ನಮ್ಮ ಜವಾಬ್ದಾರಿ. ಸೊ ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ಅದೇ ರೀತಿ ಈ ಬಾರಿಯ ದಸರಾ ಒಂದು ಸ್ವಲ್ಪ ವಿಶೇಷವಾಗಿರುತ್ತದೆ. ಅದೇನೆಂದರೆ ಸರಳತೆ.
ಸರಳತೆಯನ್ನು ನಾವು ಈ ಸರಿ ತಗೊಂಡು ಬರಲೇಬೇಕಾಗುತ್ತೆ. ಹಾಗೆ ಈ ನಾಡಿನ ಜನರ ಅಪೇಕ್ಷೆ ಏನಿದೆ ಅದರ ಬಗ್ಗೆ ನಾವು ಗಮನವನ್ನು ಕೊಡಲೇಬೇಕು. ಯಾಕಂತ ಹೇಳಿದರೆ ನೀವು ಈಗಾಗಲೇ ಹೇಳಿದಿರಿ, ಮಂಗಳೂರು ದಸರಾ ಅಂತ ಹೇಳಿದರೆ ವಿಶ್ವವಿಖ್ಯಾತವನ್ನು ಹೊಂದಿದೆ. ಈ ವಿಶ್ವವಿಖ್ಯಾತ ದಸರಾವನ್ನು ಯಾವ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೋದು, ಅದನ್ನು ನಾವು ಈ ಬಾರಿಯ ದಸರಾವನ್ನು ಎಷ್ಟರ ಮಟ್ಟಿಗೆ ಆ ವಿಜೃಂಭಣೆಯನ್ನು ಮತ್ತೆಲ್ಲವನ್ನು ಸರಳ ರೀತಿಯಲ್ಲಿ ತರಲಿಕ್ಕಾಗ್ತದೆ ಆ ಎಲ್ಲ ಪ್ರಯತ್ನವನ್ನು ಮಾಡಿಕೊಂಡು, ಅದೇ ರೀತಿ ಭಕ್ತರ ಮನೋಕಾಮನೆಗಳೇನಿದೆ, ಭಕ್ತರ ಅಭಿಲಾಷೆಗಳೇನಿದೆ, ಅದಕ್ಕೂ ಒಂದು ಚ್ಯುತಿ ಬರೆಯದ ರೀತಿಯಲ್ಲಿ ನಾವು ದಸರಾವನ್ನು ಈ ಸರಿ ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ. ಓಕೆ, ತಾವು ಹೇಳುವಂತಹ ಪ್ರಕಾರ ಅಂತ ಹೇಳಿದ್ರೆ ಸರಳವಾಗಿ ಸಂಪ್ರದಾಯಬದ್ಧವಾಗಿ ಈ ಬಾರಿಯ ದಸರಾ ನಡೆಯುತ್ತೆ ಅನ್ನುವಂಥದ್ದು. ಎಸ್ ಸರ್, ಪದ್ಮರಾಜ್ ಸರ್, ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಬಾರಿಯ ದಸರಾ ಹೇಗೆ? ನೋಡಿ, ನಮ್ಮ ದೇಶ ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನಿಂತಿರುವಂಥ ಒಂದು ರಾಷ್ಟ್ರ. ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ದೇವಿಯ ಮಾತೆಯ ಒಂದು ನಂಬಿಕೆ ಹಾಗೆ ವಿಶೇಷವಾದಂಥ ಕ್ಷೇತ್ರಗಳು, ನಮ್ಮ ಕುದ್ರೋಳಿಯ ಅನ್ನಪೂರ್ಣೇಶ್ವರಮ್ಮನವರು ಆಗಿರ್ಬೋದು, ಕಟೀಲಿಂದ ದುರ್ಗಾಪರಮೇಶ್ವರಮ್ಮವರು, ಕೊಲ್ಲೂರಿನ ಮೂಕಾಂಬಿಕೆ ಅಥವಾ ಪೊಡಲಿಯ ರಾಜರಾಜೇಶ್ವರಿ, ಹಾಗೆ ಮಂಗಳೂರು ಅಂತ ಹೆಸರು ಬರಲಿಕ್ಕೆ ಮಂಗಳಾದೇವಿ. ಇಲ್ಲಿ ಅನಾದಿ ಕಾಲದಿಂದಲೂ ಬಂದಂತಹ ನಾವು ನೋಡ್ತಾ ಇದ್ದೇವೆ, ನಾವು ಕೇಳಿ ಕೂಡ ತಿಳಿದುಕೊಂಡಿದ್ದೇವೆ. ಅನಾದಿ ಕಾಲದಲ್ಲಿಯೂ ಕೂಡ ಈ ಕೊರೋನಾ ಮಹಾಮಾರಿಗಿಂತ ಭೀಕರವಾದಂತಹ ಸಾಂಕ್ರಾಮಿಕ ರೋಗಗಳು ಬಂದಿತ್ತು. ಆದರೆ ನಮ್ಮ ಹಿರಿಯರಿಂದ ನಾವು ತಿಳಿದುಕೊಂಡ ಹಾಗೆ ಇಂಥ ಒಂದು ಕಾಯಿಲೆಗಳು ಬಂದಾಗ ಆ ದೇವಿಯ ಮಾತೆಯ ಪೂಜೆಯನ್ನು ಮಾಡಿ ಆ ಮಾತೆಯಲ್ಲಿ ನಮ್ಮ ಸಂಕಷ್ಟಗಳನ್ನು ಮುಂದಿಟ್ಟಾಗ ಆ ಮಾತೆಯು ಅನುಗ್ರಹಿಸಿದ್ದಾರೆ, ಅಂತಹ ಒಂದು ರೋಗಗಳಿಂದ ನಮ್ಮನ್ನು ಪಾರು ಮಾಡಿದ್ದಾರೆ. ಆ ಪ್ರಕಾರ ಈ ಬಾರಿಯೂ ಕೂಡ ನಮ್ಮ ಮಂಗಳೂರು ದಸರಾ ನಮ್ಮ ನವೀಕರಣದ ರೂವಾರಿ ಶ್ರೀ ಬಿ ಜನಾರ್ದನ್ ಪೂಜಾರಿಯವರು, ಅವರ ಒಂದು ಮಾರ್ಗದರ್ಶನ ಹಾಗೆ ಅವರ ಬಲವಾದಂತಹ ನಂಬಿಕೆ, ಖಂಡಿತವಾಗ್ಲೂ ಈ ಬಾರಿಯೂ ಕೂಡ ನಾವು ದಸರಾವನ್ನು ನಮ್ಮ ಧಾರ್ಮಿಕ ಒಂದು ಏನು ವಿಧಿವಿಧಾನಗಳಿದೆ ಅದರ ಪ್ರಕಾರ ಆ ಪೂಜೆಯನ್ನು ಎಂದಿನಂತೆ ನಾವು ನೆರವೇರಿಸಬೇಕು. ಖಂಡಿತವಾಗಿಯೂ ವಿಶೇಷ ಪ್ರಾರ್ಥನೆಯನ್ನು ಮಾಡುವ, ಖಂಡಿತವಾಗಿಯೂ ಈ ಕೊರೋನಾದಿಂದ ನಮ್ಮನ್ನು ಆ ದೇವಿಯು ಮುಕ್ತಗೊಳಿಸ್ತಾರೆ ಎಂಬ ಒಂದು ನಂಬಿಕೆಯಿಂದ ನಾವು ಅದೇ ರೀತಿ ದಸರಾವನ್ನು ನಾವು ಈ ಬಾರಿಯೂ ಆಚರಿಸಲಿಕ್ಕೆ ನಾವು ಆಡಳಿತ ಮಂಡಳಿಯವರು ನಿರ್ಧಾರ ಮಾಡಿದ್ದೆವು. ಆ ಪ್ರಕಾರ ಸರ್ಕಾರದ ಕೆಲವೊಂದು ಮಾರ್ಗಸೂಚಿಗಳಿದೆ. ಆ ಸರ್ಕಾರದ ಮಾರ್ಗಸೂಚಿಗಳನ್ನು ನಾವು ಅದನ್ನು ಇಗ್ನೋರ್ ಮಾಡುವಾಗಿಲ್ಲ. ಅದನ್ನು ಕೂಡ ಮನದಲ್ಲಿಟ್ಟುಕೊಂಡು ನಾವು ಈ ಕ್ಷೇತ್ರಾಡಳಿತ ಸಮಿತಿಯಿಂದ ಬೇಕಾದಂಥ ಏರ್ಪಾಡುಗಳನ್ನು ನಾವು ಈಗಾಗಲೇ ಮಾಡಿಕೊಳ್ತಾ ಇದ್ದೇವೆ. ಬರುವಂತಹ ಭಕ್ತಾದಿಗಳು ಆ ಭಕ್ತಾದಿಗಳನ್ನು ಆ ಸರ್ಕಾರದ ಮಾರ್ಗಸೂಚಿಯಂತೆ ಅವರನ್ನು ನಿಭಾಯಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಗೋಕರ್ಣನಾಥ ಸೇವಾದಳದ ತಂಡದವರ ಮುಖಾಂತರ ನಾವು ಮಾಡಿಸಿ ಆ ದಸರಾ ಎಂದಿನಂತೆ ಮೆರವಣಿಗೆ ಒಂದು ಇಲ್ಲದೆ, ಹಾಗೆ ನೀವು ಹೇಳಿದ್ರಿ ಮಂಗಳೂರು ದಸರಾ ಅಂದ ತಕ್ಷಣ ಈ ಮಂಗಳೂರು ನಗರವೇ ಈ ನವ ವಧುವಿನಂತೆ ಸಿಂಗಾರಗೊಳ್ತದೆ ಅಂತ ಹೇಳಿ, ಖಂಡಿತವಾಗ್ಲಿಯೂ ಹೌದು, ಇದು ಆಗ್ತಾ ಇತ್ತು. ಇದೊಂದು ಬೇಸರದ ಸಂಗತಿ. ಈ ಬಾರಿ ಮಂಗಳೂರು ನಗರಕ್ಕೆ ಲೈಟಿಂಗಿನ ಒಂದು ವಿಶೇಷವಾದ ಇಲ್ಯುಮಿನೇಷನ್ ಇದು ಇರ್ತಾ ಇತ್ತು. ಇದನ್ನು ಈ ಸಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ಈ ಕ್ಷೇತ್ರ ಮಂಗಳೂರು ದಸರಾ ಇದರ ವಿಶೇಷತೆ ಏನು ಅಂದರೆ ನಿಮಗೆ ಗೊತ್ತಿದೆ. ಮಂಗಳೂರು ದಸರಾ ಯಾವುದೇ ಸರ್ಕಾರದ ಅನುದಾನದಲ್ಲಿ ನಡೆಯುತ್ತಿದ್ದಂಥ ದಸರಾ ಅಲ್ಲ. ಮಂಗಳೂರು ದಸರಾ ಈ ಕ್ಷೇತ್ರದ ಭಕ್ತಾದಿಗಳು ಸೇರಿ ನಡೆಸುವಂಥ ದಸರಾ, ಅದು ಜನಗಳ ದಸರಾ ಅಂತ ಹೇಳಬೇಕು. ಆ ಜನಗಳು ಈ ಬಾರಿಯೂ ಕೂಡ ನಿರ್ಧರಿಸಿದ್ದಾರೆ ಇದನ್ನು ಚ್ಯುತಿ ಬರದ ಹಾಗೆ. ನಾವು ಅವರಲ್ಲಿ ವಿನಂತಿಸಿಕೊಂಡಿದ್ದೇವೆ, ನಗರದಲ್ಲಿ ಸಾಧ್ಯ ಆಗುವವರು ಅವರವರ ಕಟ್ಟಡಗಳಿದೆ, ಆ ಕಟ್ಟಡಗಳಿಗೆ ಅಥವಾ ಸರ್ಕಲ್ಗಳಿಗೆ ಲೈಟನ್ನು ಹಾಕಿ ಆ ಒಂದು ಈಗ ಏನು ನಾವೊಂದು ಈ ಕೊರೋನಾ, ವಿಶೇಷವಾಗಿ ಈ ಕೊರೋನಾದಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಕಾಯಿಲೆಯ ಭೀಕರತೆಗಿಂತಲೂ ಈ ಅವರ ತಲೆಯಲ್ಲಿರುವಂಥ ಹಲವಾರು ಮಂದಿ ಈ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ನಾವು ಈಗ ಅಂತಹ ಮಾನಸಿಕ ಖಿನ್ನತೆಗೆ ಒಳಗಾದವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಲ್ಲದೆ ನಾವು ನೋಡ್ತಾ ಇದ್ದೇವೆ ಇಂದಿನ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಬಹುಶಃ ಈ ಕೊರೋನಾದಕ್ಕಿಂತಲೂ ಆದ ಸಾವಿಗಿಂತ ಇನ್ನು ಮುಂದಿನ ದಿನಗಳಲ್ಲಿ ಈಗಲೇ ನಾವು ನೋಡ್ತಾ ಬರ್ತಾ ಇದ್ದೇವೆ, 25-30 ವರ್ಷ ಪ್ರಾಯದ ಹುಡುಗರಾಗಿರ್ಬೋದು, ಅವರು ಮಾನಸಿಕ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಅವರಲ್ಲಿ ಅಂಥ ಜನಗಳಲ್ಲಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಖಂಡಿತವಾಗಿಯೂ ದಸರಾ ಒಂದು ಒಳ್ಳೆಯ ಒಂದು ಈ ಬಾರಿ ಇದರ ದಾರಿ ಮಾಡಿ ಕೊಡುತ್ತೆ. ಖಂಡಿತವಾಗಿ ಅಂಥ ಮಾನಸಿಕ ಖಿನ್ನತೆಗೆ
ಮಾನಸಿಕ ಖಿನ್ನತೆಗೆ ಒಳಗಾದವರಲ್ಲಿ ಆತ್ಮಸ್ಥೈರ್ಯ ಮೂಡಿಸಿ ಈ ಆರ್ಥಿಕ ಪುನಶ್ಚೇತನಕ್ಕೂ ಕೂಡ ಇದೊಂದು ಖಂಡಿತವಾಗಿ ದಾರಿ ಮಾಡಿಕೊಡ್ತದೆ ಅನ್ನೋದು ನನ್ನ ಭಾವನೆ. ಎಸ್, ನಿಜವಾಗ್ಲೂ ಕೂಡ ಪದ್ಮರಾಜ್ ಅವರು ಹೇಳಿದಾಗೆ ಇದು ಧಾರ್ಮಿಕತೆಯ ವಿಚಾರಗಳು ಮಾತ್ರ ಅಲ್ಲ, ಆರ್ಥಿಕ ಪುನಶ್ಚೇತನ ಅನ್ನುವಂಥದ್ದು ಏನಿದೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಇದಕ್ಕೆ ಒಂದು ನಾಂದಿ ಹಾಡಿದಂತಹ ಒಂದು ಕ್ಷೇತ್ರವೂ ಕೂಡ ಹೌದು. ಅದೇ ರೀತಿ ಮಂಗಳೂರು ದಸರಾವೂ ಕೂಡ ಹೌದು. ಅಂದ್ರೆ ಇದು ಜನರ ದಸರಾ ಅನ್ನುವಂಥದ್ದು, ಸರ್ಕಾರದಿಂದ ಯಾವುದೇ ರೀತಿ ಅನುದಾನಗಳು ಬರಲ್ಲ. ಜನರ ದಸರಾ ಅನ್ನುವಂಥದ್ದು ಅದೇ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥದ್ದು. ಅದೇ ರೀತಿ ಹಲವಾರು ವಿಚಾರಗಳ ಬಗ್ಗೆ ನಾವು ದೃಷ್ಟಿ ಹಾಯಿಸಿದಾಗ ಎಸ್, ಮೆರವಣಿಗೆ ಈ ಬಾರಿ ಇಲ್ಲ ಅನ್ನುವಂಥದ್ದು. ಆದ್ರೆ ಶಾರದಾ ಮಾತೆ ಜೊತೆಗೆ ನವದುರ್ಗೆಯರ ಪ್ರತಿಷ್ಠಾಪನೆ, ಗಣಪತಿ ದೇವರ ಪ್ರತಿಷ್ಠಾಪನೆ ಎಲ್ಲವೂ ಕೂಡ ಇರುತ್ತೆ ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಅದೇ ರೀತಿ ರವಿಶಂಕರ್ ಮೇಜರ್ ಅವ್ರು ಸರ್, ಈ ಸಂದರ್ಭ ಸರ್ಕಾರದ ಒಂದು ಮಾರ್ಗಸೂಚಿಗಳ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಜನರು ಯಾವ ರೀತಿ ಸರ್ಕಾರ ಮಾರ್ಗಸೂಚಿ ಕೊಟ್ಟಿದೆ, ಅಂದ್ರೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಜನರಿಗೆ ಸ್ವಲ್ಪ ಈ ಸಂದರ್ಭಗಳಲ್ಲಿ ಮನದಟ್ಟು ಮಾಡುವಂತಹ ಒಂದು ವಿಚಾರ. ಈಗಾಗಲೇ ಕರ್ನಾಟಕ ಸರ್ಕಾರ ಒಂದು ನಿರ್ಧಾರವನ್ನು ತಗೊಂಡಿದೆ. ಆ ನಿರ್ಧಾರದ ಪ್ರಕಾರ ಕರ್ನಾಟಕದ 3 ಭಾಗಗಳಲ್ಲಿ ದಸರಾ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ. ಅದು ಸಾಂಪ್ರದಾಯಿಕವಾಗಿ ಕರ್ನಾಟಕದ ಮೈಸೂರು ದಸರಾ, ಶತಶತಮಾನಗಳ ಇತಿಹಾಸವಿರುವಂಥ ದಸರಾ. ಅದಕ್ಕೆ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಸರಳತೆಯನ್ನು ಅಲ್ಲಿಯೂ ಪಾಲಿಸಬೇಕು ಅಂತ ನಿರ್ಧಾರವನ್ನು ತಗೊಂಡಿದ್ದಾರೆ. ಅದೇ ರೀತಿ ಮಡಿಕೇರಿಯ ದಸರಾ, ಆ ಮಡಿಕೇರಿಯ ದಸರಾ ಭಾಗಶಃ ಅದು ಸರ್ಕಾರದ ನಿಯಂತ್ರಣದಲ್ಲಿರುವ ದಸರಾ. ಅದೇ ರೀತಿ ಮಂಗಳೂರು ದಸರಾ, ಅಂದರೆ ಈಗಾಗಲೇ ಪದ್ಮರಾಜ್ ಅವರು ಹೇಳಿದಾಗೆ ಮಂಗಳೂರು ದಸರಾ ಅಂತ ಹೇಳಿದರೆ ಮೋರ್ ಆಫ್ ಪಬ್ಲಿಕ್ ಪಾರ್ಟಿಸಿಪೇಷನ್, ಅದು ಖಂಡಿತ ಹೌದು. ಅಂದರೆ ಈ ಹಬ್ಬದ ವಾತಾವರಣದಲ್ಲಿ ಸಾಂಪ್ರದಾಯಿಕವಾಗಿ ಮೈಸೂರು ದಸರಾ, ಅದೇ ರೀತಿ ಮರ್ಕರ ದಸರಾ, ಅದೇ ರೀತಿ ಮಂಗಳೂರು ದಸರಾ. ಆದರೆ ಈ ಬಾರಿಯ ಸುತ್ತೋಲೆ 3 ದಸರಕ್ಕೂ ಅನ್ವಯವಾಗುವ ಹಾಗೆ ಯಾವ ರೀತಿ ಜನದಟ್ಟಣೆಯನ್ನು ನಾವು ಕಾಪಾಡಿಕೊಂಡು ನಾವು ದಸರಾವನ್ನು ಈ ಸರಿ ಸಂಭ್ರಮಿಸಬೇಕು ಎಂಬುದು ಒಂದು ವಿಶೇಷವಾದ ವಿನಂತಿ ಸರ್ಕಾರದ್ದು. ಅದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ಜನದಟ್ಟಣೆಯನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ತೇವೆ, ಯಾವ ರೀತಿ ಜನರ ಭಕ್ತರನ್ನು ನಾವು ನಮ್ಮ ಕ್ಷೇತ್ರದ ಒಳಗಡೆ ಬಿಡ್ತೇವೆ, ಅದು ಪ್ರಮುಖ ವಿಷಯ. ಯಾಕೆಂದರೆ ಸರಳತೆಯ ಜೊತೆಗೆ ಕೆಲವೊಂದು ಮಾನದಂಡಗಳನ್ನು ನಾವು ಒಬ್ಸರ್ವ್ ಮಾಡಬೇಕು. ಅದನ್ನು ಪಾಲಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು. ಅದರಲ್ಲಿ ನಮಗೆ ಈಗ ದೊಡ್ಡ ಒಂದು ವಿಷಯ ಇರುವುದೇನೆಂದರೆ ನಮ್ಮ ಏನು ವಾಲಂಟಿಯರ್ಸ್, ನಮ್ಮ ಕ್ಷೇತ್ರದ ವಾಲಂಟಿಯರ್ಸು, ಮಂಗಳೂರು ದಸರಾ ಅಂತ ಹೇಳಿದರೆ ನಮಗೆ ಎಲ್ಲ ಜಾತಿಯ ಎಲ್ಲ ಮತದ ಜನರು ನಮ್ಮ ಕಡೆಗೆ ಒಲವಿಟ್ಟು ಅವರ ಸೇವೆಯನ್ನು ಅವರು ಕೊಡ್ತಾರೆ ಪ್ರತಿ ವರ್ಷ. ಅದೇ ರೀತಿ ಈ ಬಾರಿ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆದರೆ ಪ್ರಾಯಶಃ ನಾವು ಆ ಒಂದು ಭಕ್ತರ ಒಂದು ಏನು ಕಂಟ್ರೋಲ್ ಇದೆ ಅದನ್ನು ಸ್ವಲ್ಪ ನಾವು ಅದನ್ನು ಮೇಂಟೈನ್ ಮಾಡಿಕೊಂಡು ಒಂದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಂಡು ಅದನ್ನು ಮೇಂಟೈನ್ ಮಾಡಿಕೊಂಡು ನಾವು ಆ ವೀಕ್ಷಣೆ ಇನ್ನೊಂದೆಲ್ಲ ಮಾಡಬೇಕಾಗ್ತದೆ. ಇದಕ್ಕೆ ಹೆಚ್ಚಿನ ಗಮನವನ್ನು ನಾವು ಕೊಡಬೇಕಾಗ್ತದೆ. ಓಕೆ, ರೈಟ್ ಸರ್. ತಾವು ಮಾತು ಹೇಳಿದಾಗ ಡೆಫಿನೆಟ್ಲಿ ಒಂದು ಮಾತು ಹೇಳಿದ್ರಿ, ಯಾವ ರೀತಿ ಅಂದ್ರೆ ಸ್ವಯಂ ಸೇವಕರ ಬಗ್ಗೆ ತಾವು ಮೆನ್ಷನ್ ಮಾಡಿದ್ರಿ. ಅಂದ್ರೆ ಈ ಹಿಂದಿನಿಂದಲೂ ಕೂಡ ಕುದ್ರೋಳಿ ಕ್ಷೇತ್ರದಲ್ಲಿ ದಸರಾ ನಡೆಯುತ್ತೆ ಅಂತ ಬಂದಾಗ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಸೇರ್ತಾರೆ. ಈ ಬಾರಿ ಕೂಡ ಅದೇ ರೀತಿ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಸೇರಿದಾಗ ಅಲ್ಲೂ ಕೂಡ ಸಮಸ್ಯೆ ಆಗುವಂತ ಚಾನ್ಸಸ್ ಇದೆಯಾ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಸಾಮಾಜಿಕ ಅಂತರ ಪಾಲನೆ ಮಾಡಬೇಕಾಗುತ್ತೆ, ಇನ್ನು ಕಡೆ ಜನದಟ್ಟಣೆ ಬರುವಂತದ್ದು, ಜನಜಂಗುಳಿ ಬರುವಂತದ್ದು, ಹೇಗೆ ಹೌ ಪಾಸಿಬಲ್ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲ, ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಮಗೆ ಜಾಗದ ಕೊರತೆ ಇಲ್ಲ, ವಿಸ್ತಾರವಾದ ಕ್ಷೇತ್ರ. ಹಾಗಿರುವಾಗ ನಾವು ಆ ಒಂದು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಅಷ್ಟು ಕಷ್ಟಕರ ಅಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ವಿಸ್ತಾರವಾದ ಜಾಗದಲ್ಲಿ ನಾವು ಬರಲಿಕ್ಕೆ ಒಂದು ವೇ, ಹಾಗೆ ಹೊರಗೆ ಹೋಗ್ಲಿಕ್ಕೆ ಇನ್ನೊಂದು ದಾರಿ, ಈ 2 ದಾರಿಗಳನ್ನು ನಾವು ಸರಿಯಾಗಿ ನಿರ್ವಹಿಸಿದ್ರೆ ಪ್ರಾಯಶಃ ಅಲ್ಲಿ ಜನದಟ್ಟಣೆ ಆಗುವ ಪ್ರಮೇಯ ಬರುವುದಿಲ್ಲ ಅಂತ ಕಾಣ್ತದೆ. ಮತ್ತು ಕೆಲವೊಂದು ಸೂಕ್ಷ್ಮ ವಿಷಯಗಳಿವೆ. ಅಂದ್ರೆ ಜನರು ಅಂತ ಒಂದು ಕ್ಷೇತ್ರಕ್ಕೆ ಬರುವಾಗ ತಮ್ಮ ಮೊಬೈಲ್ ನಲ್ಲಿ ಫೋಟೋಗ್ರಫಿ ಮಾಡುವಂತದ್ದು, ಇಂಥದ್ದೆಲ್ಲ ಒಂದು ವಿಶೇಷ ಇರ್ತದೆ, ಸರ್ವೇಸಾಮಾನ್ಯ. ಅದನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ ಸಾಧ್ಯ. ಆದ್ರೆ ಈ ಬಾರಿ ಅದರ ಬಗ್ಗೆಯೂ ನಾವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಅದಕ್ಕೆ ಭಕ್ತರು ಖಂಡಿತ ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ, ಸಹಾಯ ಮಾಡ್ತಾರೆ ಎಂಬ ಒಂದು ಧೈರ್ಯ ನಮ್ಗಿದೆ. ಯಾಕಂದ್ರೆ ಇವತ್ತು ಜನರಿಗೆ ಗೊತ್ತಿದೆ ಇದನ್ನೆಲ್ಲ ನಾವು ಸರಿ ಮಾಡಿದರೆ ಮಾತ್ರ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ. ಇದೊಂದು ಧಾರ್ಮಿಕ ಕಾರ್ಯಕ್ರಮ, ಎಲ್ಲೂ ಬಹಳ ಸತ್ಕರ್ಮದಲ್ಲಿ ಸರಿಯಾಗಿ ಹೋಗುವಂಥದ್ದು. ಇಲ್ಲಿ ಯಾರು ಹೆಚ್ಚು ಒತ್ತಡ ಹಾಕುವ ಅಗತ್ಯ ಬರುವುದಿಲ್ಲ.
ಆದರೂ ಈ ಸರಿ ನಾವು ಇದರ ಬಗ್ಗೆ ಎಲ್ಲ ಸ್ವಲ್ಪ ವಿಶೇಷ ಗಮನವನ್ನು ತಗೊಳ್ಬೇಕು. ಜಾಸ್ತಿ ಒಂದೊಂದು ಕಡೆ ದೇವರ ಕಡೆ ಭಕ್ತರು ನಿಂತ್ಕೊಂಡು ಅವರು ಪ್ರಾರ್ಥನೆ ಮಾಡುವಾಗ ಜಾಸ್ತಿ ಹೊತ್ತು ನಿಲ್ಲದ ಹಾಗೆ ಅದಕ್ಕೂ ಒಂದು ನಾವು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಬೇಕಾಗ್ತದೆ. ಹಾಗೆ ಮಾಡಿಕೊಂಡು ನಾವು ಸುಧಾರಿಸ್ಕೊಂಡು ಹೋಗ್ಬೇಕಾಗ್ತದೆ. ಅದೇ ರೀತಿ ಪದ್ಮರಾಜ್ ಸರ್, ಈಗ ಈ ಬಾರಿ ಕುದ್ರೋಳಿ ದಸರಾ ಆಗುತ್ತೆ ಅಂತ ಬಂದಾಗ ಎಲ್ರಿಗೂ ಕೂಡ ಖುಷಿಯ ವಿಚಾರ. ಅದೇ ರೀತಿ ಕ್ಷೇತ್ರದ ರೂವಾರಿಯಾಗಿರುವಂತಹ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನ ನಡೆಯುವಂತಹ ಒಂದು ಕಾರ್ಯಕ್ರಮ. ಜನಾರ್ದನ ಪೂಜಾರಿ ಅವರು ಈ ಬಾರಿ ಏನ್ ಹೇಳಿದ್ದಾರೆ, ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ಬಾರಿಯ ದಸರಾಕ್ಕೆ? ನೋಡಿ, ಜನಾರ್ದನ್ ಪೂಜಾರಿ ಅವರು ಆ ಕ್ಷೇತ್ರದ ಮೇಲೆ ಇಟ್ಟಿರುವಂತಹ ನಂಬಿಕೆ ಅದು ಯಾವತ್ತೂ ಸುಳ್ಳಾಗಲಿಲ್ಲ. ಆದ್ದರಿಂದ ಅವರಿಗೆ ಈ ದಸರಾದಲ್ಲಿ ನಾನು ಮೊದಲೇ ಹೇಳಿದಾಗೆ ಅವರ ಖಚಿತ ನಿಲುವು, ಕ್ಷೇತ್ರದಲ್ಲಿ ಏನು ನಾವು ಆರಾಧನೆ ಮಾಡ್ತಾ ಇದ್ದೇವೋ ಶಾರದೆ ಮಾತೆಯೊಂದಿಗೆ ನವದುರ್ಗೆಯರು, ಹಾಗೆ ಮಹಾಗಣಪತಿ, ಹಾಗೆ ಆದಿಶಕ್ತಿ, ಈ ಎಲ್ಲ ಮೂರ್ತಿಗಳನ್ನು ನಾವು ಎಂದಿನಂತೆ ಪ್ರತಿಷ್ಠಾಪಿಸಿ ಪೂಜೆ ಆ 9 ಈ ನವರಾತ್ರಿ ದೇವಿಯ ಆರಾಧನೆಗೆ ವಿಶೇಷವಾದಂತಹ ದಿನಗಳು. ಆ 9 ದಿವಸವೂ ನಾವು ಪೂಜೆಗಳನ್ನು ಮಾಡಬೇಕು. ಇದರಿಂದ ನಮಗೆ ದೇವರು ಖಂಡಿತವಾಗಿ ಒಳಿತನ್ನು ಮಾಡ್ತಾರೆ. ಈ ಕೊರೋನಾದಿಂದ ಖಂಡಿತವಾಗಿ ಈ ಪ್ರಪಂಚವನ್ನು ವಿಮುಕ್ತಗೊಳಿಸ್ತಾರೆ ಅನ್ನುವಂಥ ಬಲವಾದ ನಂಬಿಕೆ ಇದು ಖಂಡಿತ ಆಗುತ್ತೆ ಅಂತ ನಮಗೆ ಕೂಡ ನಂಬಿಕೆ ಇದೆ. ಆ ಪ್ರಕಾರ ಅವ್ರು ನಮಗೆ ಏನು ಮಾಡಬೇಕು ಅಂತ ಹೇಳಿ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ನಾವು ಈಗಾಗಲೇ ಆಡಳಿತ ಮಂಡಳಿಯವರು ಬಹುಶಃ ನಮ್ಮ ಗೋಕರ್ಣನಾಥ ಸೇವಾದಳ ಯಾವತ್ತೂ ಕೂಡ ನಾವು ನೆನಪಿಸಿಕೊಳ್ಳಬೇಕಾದದ್ದು. ಅವರ ಸೇವೆಯನ್ನು ನೀವು ಬಂದು ನೋಡಿರ್ಬೋದು. ಹಾಗೆ ಈ ಕೊರೋನಾದ ಮಹಾಮಾರಿಯ ಈ ಫಸ್ಟಿಗೆ ಲಾಕ್ಡೌನ್ ಆದ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಗೊತ್ತಿದೆ, ನೀವೆಲ್ಲ ಪ್ರಚಾರ ಎಲ್ಲ ಕೊಟ್ಟಿದ್ದೀರಿ. ಬಹುಶಃ ಒಂದು 42 ದಿವಸ ಮಂಗಳೂರು ನಗರದ ವಲಸೆ ಕಾರ್ಮಿಕರಿಗೆ 1250 ವಲಸೆ ಕಾರ್ಮಿಕರಿಗೆ ಪ್ರತಿ ದಿವಸ ಅನ್ನ ತಗೊಂಡೋಗಿ ವಿತರಣೆ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಸುಮಾರು 350 ಕ್ವಿಂಟಲ್ ಅಕ್ಕಿಯನ್ನು ಒಂದು ಪ್ರಸಾದ ರೂಪದಲ್ಲಿ ಈ ಬಡವರಿಗೆ ಹಂಚಿದ್ದನ್ನು ಆಗಿರ್ಬೋದು. ಆ ಸಮಯದಲ್ಲಿ ಈ ಕೊರೋನಾವನ್ನು ಕೂಡ ಸರ್ಕಾರದ ಆ ಸಮಯದಲ್ಲಿ ಕೂಡ ಏನು ಮಾರ್ಗಸೂಚಿಗಳು ಏನು ಇತ್ತು ಅದನ್ನು ಅಕ್ಷರಶಃ ಮನದಲ್ಲಿಟ್ಟುಕೊಂಡು ಆ ಕೆಲಸವನ್ನು ರಸ್ತೆಗಿಳಿದು ಮಾಡಿದ್ದಾರೆ. ಹಾಗೆ ಈ ಬಾರಿಯೂ ಕೂಡ ಅವರ ಈ ಸೇವಾದಳದವರ ಮುಖಾಂತರವೇ ನಮ್ಮ ಸ್ವಯಂ ಸೇವಾ ತಂಡಗಳು ಈಗಾಗಲೇ ನಾವು ಅವರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಅವರಿಗೆ ಸರಿಯಾದಂಥ ಸೂಚನೆಗಳನ್ನು ನೀಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಬರುವ ಭಕ್ತಾದಿಗಳಿಗೂ ಕೂಡ ತೊಂದರೆ ಆಗಬಾರ್ದು. ನಾವು ಆ ಸರ್ಕಾರದ ಮಾರ್ಗಸೂಚಿಗಳನ್ನು ಕೂಡ ಅದರಲ್ಲಿ ಪಾಲಿಸ್ಕೊಂಡು ಬರಬೇಕಾಗುತ್ತೆ. ಇದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಆಡಳಿತ ಸಮಿತಿಯಿಂದ ಮಾಡ್ಕೊಳ್ತಾ ಇದ್ದೇವೆ. ಇದರಲ್ಲಿ ಆ ದೇವರು ಖಂಡಿತವಾಗಿಯೂ ಯಾವುದೇ ಒಂದು ತೊಂದರೆ ಆಗದಂತೆ ನಡೆಸಿಕೊಳ್ತಾರೆ ಎಂಬ ಒಂದು ಭರವಸೆ ಕೂಡ ನಮಗಿದೆ. ಓಕೆ ಎಸ್ ಸರ್, ಬರ್ತೇನೆ ಸರ್, ಮಾತಾಡ್ತೇನೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಚಂದ್ರಶೇಖರ್ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ, ಸನಾತನ ನಾಟ್ಯಾಲಯ. ಸರ್ ನಮಸ್ತೆ. ನಮಸ್ಕಾರ ರವಿಶಂಕರಣ್ಣ. ನಮಸ್ಕಾರ. 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 ನಮಸ್ತೆ. ಮುಖ್ಯವಾಗಿ ದಸರಾದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಮುಖ್ಯ. ದೇವಿಗೆ ಬಹಳ ಪ್ರೀತಿ. ಹುಲಿವೇಷ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು ಅಂತ ಕಳೆದ 6 ತಿಂಗಳಿಂದ ಪೂರ್ತಿ ಸ್ತಬ್ಧ ಆಗಿದೆ ಕಲಾ ಚಟುವಟಿಕೆಗಳು. ಗೋಕರ್ಣನಾಥ ಕ್ಷೇತ್ರದಲ್ಲಿ ಈಗ ಒಂದು ಸರ್ಕಾರದ ನಿಯಮ ಪ್ರಕಾರ ಬಯಲು ಮಂದಿರದಲ್ಲಿ ಕಾರ್ಯಕ್ರಮ ಮಾಡಬಹುದು ಅಂತ ಇದೆ. ನಿಮ್ಮಲ್ಲಿ ವಿಸ್ತಾರವಾದ ಸಂತೋಷ ಮಂಟಪ ಇದೆ. ಹೊರಗೆ ಸುಮಾರು 100 ಚೇರ್ ಅನ್ನ ದೂರ ಇಟ್ಟು ಪ್ರಯತ್ನ ಮಾಡಬಹುದು. ಒಮ್ಮೆ ನೀವು ಚಾಲನೆ ಮಾಡಿದರೆ ಬಾಕಿ ಕಲ್ಚರಲ್ ದೇವಸ್ಥಾನಗಳು ಕೂಡ ಸ್ವಲ್ಪ ಇದಕ್ಕೆ ಪ್ರೋತ್ಸಾಹ ಕೊಡಬಹುದು. ಕಲಾ ಚಟುವಟಿಕೆ ಪೂರ್ತಿ ನಿಂತಿದೆ. ಇದರ ಬಗ್ಗೆ ಏನ್ ಚಿಂತನೆ ಮಾಡಿದ್ದೀರಿ ರವಿಶಂಕರ್ ಅವರೇ? ಸರ್ ಒಳ್ಳೆಯ ಪ್ರಶ್ನೆ. ನನ್ನ ಪ್ರಶ್ನೆ ಕೂಡ ಇದೇ ಇತ್ತು, ತಾವು ಕೇಳಿದ್ದೀರಾ. ಎಸ್, ಒಳ್ಳೆಯ ಪ್ರಶ್ನೆ. ಈ ಸಂದರ್ಭ ಕಲಾವಿದರಿಗೆ ಅದೇ ರೀತಿ ದೇವಿಗೆ ಪ್ರಿಯವಾಗಿರುವಂಥದ್ದು ಕಲಾ ಸೇವೆ ಅನ್ನುವಂಥದ್ದು. ಎಸ್ ಸರ್, ಇದಕ್ಕೆ ವಿಸ್ತೃತವಾಗಿ ಬರುವ 4ನೇ ತಾರೀಕಿಗೆ ಆದಿತ್ಯವಾರ ದಿವಸ ನಾವೊಂದು ಸಭೆಯನ್ನು ಕರೆದಿದ್ದೇವೆ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಆಹ್ವಾನ ಮಾಡಿದ್ದೇವೆ. ಆ ಸಂಘ ಸಂಸ್ಥೆಯವರ ಮತ್ತು ಪ್ರತಿಯೊಬ್ಬ ಸ್ವಯಂ ಸೇವಕನ ಅವರ ನಿಲುವೇನು, ಅವರ ದೃಷ್ಟಿಕೋನ ಏನು, ಈ ಬಗ್ಗೆ ಅದನ್ನೆಲ್ಲ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿಕೊಂಡು ನಾವು ಅದರ ಬಗ್ಗೆ ಒಂದು ತೀರ್ಮಾನವನ್ನು ತಗೊಳ್ತೇವೆ. ನಾನು ಮೊದಲೇ ಹೇಳಿದಾಗೆ ಮೊದಲೇ ಹೇಳಿದ್ದೇವೆ, ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಚಾಲನೆ ಸಿಗ್ಲಿ, ನೀವು ಅದಕ್ಕೆ ಪ್ರೇರಣೆ ಆಗಿ ಇಡೀ ಕರ್ನಾಟಕದಲ್ಲಿ ಧೈರ್ಯ ತಗೊಂಡು ನೀವು ಮಾಡಿ. ದೇವಿ ನಿಮ್ ಜೊತೆ, ನಾವು ಕಲಾವಿದರು ನಿಮ್ ಜೊತೆ ಖಂಡಿತ ಇದ್ದೇವೆ. ಖಂಡಿತ. ಇಲ್ಲ, ಚಂದ್ರಶೇಖರ ಶೆಟ್ಟಿ ಅವರೇ, ಅವರು ಕೇಳಿದಂತಹ ಪ್ರಶ್ನೆ ಬಹುಶಃ ಇದಕ್ಕೆ ಜನಾರ್ದನ್ ಪೂಜಾರಿ ಅವರು ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡಿಬೇಕು ಅದು ಕೂಡ ನಡೆಯುತ್ತೆ. ಖಂಡಿತವಾಗ್ಲೂ ಅದು ನಡೆಯುತ್ತೆ. ಆ ಪ್ರಕಾರ ಈಗ ನಾವು ಅದನ್ನು ಶಾರ್ಟ್ ಲಿಸ್ಟ್ ಈಗ ಇನ್ನು ಮಾಡ್ತಾ ಇದ್ದೇವೆ. ಬಹುಶಃ ರವಿಶಂಕರ್ ಅವರು ಈಗ ಹೇಳಿದಾಗೆ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೇವೆ. ಖಂಡಿತವಾಗ್ಲೂ ಯಾರು ಕೂಡ ಈ ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಂಗಳೂರು ದಸರಾದಲ್ಲಿ ಇರುವುದು ಇಲ್ಲ ಅಂತ ಹೇಳಿ
ಒಂದು ನಿರಾಶರಾಗುವುದು ಬೇಡ, ಬೇಡ. ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಎಸ್ 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 ಅದ್ಭುತವಾಗಿರುವಂತ ವಿಚಾರ ಇದು. ಸಿಹಿ ಸುದ್ದಿ ಕೂಡ ಹೌದು ಎಲ್ಲಾ ಕಲಾವಿದರು. ಯಾಕಂದ್ರೆ ಒಂದು 6-7 ತಿಂಗಳುಗಳ ಕಾಲ ಆಯ್ತು ಅಂದ್ರೆ ಕಲಾವಿದರು ಒಂದು ವೇದಿಕೆಯಲ್ಲಿ ನೃತ್ಯ ಮಾಡದೆ, ಕಲಾವಿದರ ಕಲಾ ಪ್ರದರ್ಶನ ವೇದಿಕೆಯಲ್ಲಿ ಇರದೆ, ಅಂದ್ರೆ ಇನ್ನು ಏನು ಕತೆ ಅಂತ ಬಂದಾಗ ಎಸ್ ಕುದ್ರೋಳಿ ಕ್ಷೇತ್ರದಲ್ಲಿ ಒಂದು ಧಾರ್ಮಿಕತೆಯ ಜೊತೆಗೆ ಈ ಒಂದು ಕಲಾವಿದರ ಒಂದು ಸಂಕಷ್ಟ ಏನಿದೆ ಇಲ್ಲಿಗೆ ಕೊನೆಗೊಳ್ಳಿ ಅನ್ನುವಂಥದ್ದು ಕೂಡ ಆಶಯ. ಅಂಡ್ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಯಥಾ ಪ್ರಕಾರ ನಡೆಯುತ್ತೆ ಅನ್ನುವಂಥದ್ದು ಅಲ್ವಾ ಸರ್? ಖಂಡಿತವಾಗ್ಲು. ಓಕೆ, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳು ಕೂಡ ಬೇಕಾಗುತ್ತೆ ಆ ಸಂದರ್ಭ? ನೋಡಿ, ವೇದಿಕೆಯಲ್ಲಿ ಕೂಡ ಈಗ ಈ ಸಾಮಾಜಿಕ ಅಂತರವನ್ನು ಅವರು ಏನಾದರೂ ಒಂದು ಈಗ ಡಾನ್ಸ್ ಇದು ಮಾಡಬೇಕಾದ್ರೆ ಇದನ್ನು ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಇಂಥದ್ದೆಲ್ಲ ಕ್ವಶನ್ ಮಾರ್ಕ್ ಇದೆ. ಆದ್ರೆ ಸರ್ಕಾರ ಬಯಲು ಮಂಟಪದಲ್ಲಿ ಬಿಟ್ಟು ಇದನ್ನು ಬಯಲು ಮಂಟಪದಲ್ಲಿ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬಹುದು ಎನ್ನುವುದನ್ನು ತಿಳಿಸಿದ್ದಾರೆ. ಆದ್ರಿಂದ ನಮಗೆ ನಮ್ಮ ವೇದಿಕೆ ಕೂಡ ದೊಡ್ಡದಿದೆ, ಹಾಗೆ ಅಂಗಣ ಕೂಡ ದೊಡ್ಡದಿದೆ. ಈ ಕಲಾವಿದರು ಪಾಪ ಇವರ ಅವಸ್ಥೆಯನ್ನು ಕೂಡ ನೀವು ನೋಡಿದ್ದೀರಿ. ನಾನು ಹೇಳಿದೆ ಆರ್ಥಿಕ ಪುನಶ್ಚೇತನ ಅಂತ ಕೂಡ. ಇದು ಕೇವಲ ಕಲಾವಿದರು ಮಾತ್ರ ಅಲ್ಲ, ಪ್ರತಿ ಒಂದು ಫೀಲ್ಡ್ ನಲ್ಲಿ ಕೂಡ ಇದು ವಾಣಿಜ್ಯ ಇದರಲ್ಲಿ ಬಸ್ ಉದ್ದಿಮೆ ಇರ್ಬೋದು, ಹೋಟೆಲ್ ಉದ್ದಿಮೆ ಇರ್ಬೋದು, ಯಾವುದೇ ವಿಷಯ ತೆಗೆದುಕೊಂಡ್ರು ಕೂಡ ಇದ್ದ ಜನಗಳು ತುಂಬಾ ಸಫರ್ ಆಗಿದ್ದಾರೆ, ವ್ಯಥೆಗೊಳಗಾಗಿದ್ದಾರೆ, ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ. ಆ ಖಿನ್ನತೆಯಿಂದ ಹೊರಗಡೆ ಬರುವಂತ ಒಂದು ಆತ್ಮಸ್ಥೈರ್ಯ ಕೊಡುವಂತ ಕೆಲಸ ಈ ಮಂಗಳೂರು ದಸರಾದಿಂದ ನಾವು ಮಾಡ್ತೇವೆ. ಗೋಕರ್ಣನಾಥ ದೇವರು ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದದಿಂದ ಖಂಡಿತ ಅದು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ. ಎಸ್ ಎಸ್ ನಿಜವಾಗ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಶ್ರೀ ಕ್ಷೇತ್ರದ ವೇದಿಕೆಯಲ್ಲಿ, ಸಭಾಂಗಣದಲ್ಲಿ. ಅದೇ ರೀತಿ ಒಂದು ಮಾತು ಹೇಳಿದ್ರು, ಈ ಹಿಂದೆಯೂ ಕೂಡ ಇದಕ್ಕಿಂತ ಭಯಂಕರವಾಗಿರಂತ ಮಹಾಮಾರಿ ಬಂದಿತ್ತು, ಆದ್ರೆ ಅದನ್ನೆಲ್ಲ ನಾವು ಹೋರಾಟ ಮಾಡಿ ಗೆದ್ದಿದ್ವಿ. ಅಂದ್ರೆ ದುರ್ಗಾದೇವಿಯ ಒಂದು ದುರ್ಗಾ ಮಾತೆಯ ಶಕ್ತಿ ನಮ್ಮ ಕಣ್ಣ ಮುಂದೆ ಇರುತ್ತೆ ಅನ್ನುವಂಥದ್ದು. ದುರ್ಗಾದೇವಿಯ ಆರಾಧನೆ ಮಾಡಬೇಕು, ಇಂತಹ ಒಂದು ಕೊರೋನಾ ಮಹಾಮಾರಿಯಿಂದ ಕೂಡ ನಾವು ಮುಕ್ತವಾಗುವಂತಹ ಅವಕಾಶ ಇದೆ ನಮ್ಮ ಕಣ್ಣ ಮುಂದೆ ಅಂಡ್ ನಿಮ್ಮ ಕಣ್ಣ ಮುಂದೆ. ಅಂಡ್ ಸರ್ಕಾರದ ಮಾರ್ಗಸೂಚಿಗಳನ್ನ ಸದ್ಯದ ಮಟ್ಟಿಗೆ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿದೆ ಅಂಡ್ ಮಾತಾಡಬೇಕು. ಎಸ್ ಸರ್, ರವಿಶಂಕರ್ ಮೇಜರ್ ಅವರು ಆಗ್ಲೇ ಒಂದು ಸ್ವಯಂ ಸೇವಕರ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಇನ್ನೊಂದು ಮಾತು ಬರುತ್ತೆ. ಅಂದ್ರೆ ವಿಶಾಲವಾಗಿರುವಂತಹ ಒಂದು ದೇವಸ್ಥಾನ, ಸಾಕಷ್ಟು ಜಾಗ ಇದೆ, ಎಲ್ಲವೂ ಕೂಡ ಹೌದು. ಆದ್ರೆ ಸಭಾಂಗಣದ ಒಳಗಡೆ ಹೋದಾಗ ಅಂದ್ರೆ ಗೊತ್ತಿರುವಂಥದ್ದು ವಿಶ್ವವಿಖ್ಯಾತಿ ಪಡೆದಿರುವಂತಹ ಮಂಗಳೂರು ದಸರಾ ಅಂಡ್ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಅಂತ ಬಂದಾಗ ಏಕಾಏಕಿ ಹೋಗುವಂತಹ ವಿಚಾರಗಳು ಈ ಹಿಂದೆ ನಾವು ನೋಡಿದ್ದೇವೆ. ಅಲ್ಲಿ ತಾವೊಂದು ಮೆನ್ಷನ್ ಮಾಡಿದ್ರೆ ಜಾಸ್ತಿ ಹೊತ್ತು ಕೈ ಮುಗಿಲಿಕ್ಕೆ ಆಗಲ್ಲ ಅನ್ನೋದು, ಬೇಗ ಬೇಗ ಹೋಗ್ಬೇಕಾಗುತ್ತೆ. ಈ ಹಿಂದೆ ಇದ್ದಂತಹ ಒಂದು ಆಪದನೆ ಕೂಡ ಹೌದು, ದೇವರನ್ನ ಸರಿಯಾಗಿ ನೋಡಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ಅನೇಕ ಜನರ ಭಕ್ತರ ಮಾತುಗಳು. ಒನ್ಸ್ ಅಗೇನ್ ಈ ಬಾರಿ ಅದಕ್ಕಂತೂ ಕೂಡ ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ ನಿಲ್ಲಕ್ಕೆ ಚಾನ್ಸ್ ಇಲ್ಲ, ಅವಕಾಶ ಇಲ್ವೇ ಇಲ್ಲ ಅನ್ನುವಂಥದ್ದು. ಯಾವ ರೀತಿ ಇದನ್ನ ನಿಭಾವಣೆ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಟ್ ಎ ಟೈಮ್ ಎಲ್ಲರೂ ಕೂಡ ಸಭಾಂಗಣದಲ್ಲಿ ಹೋಗ್ತಾರೆ, ಎಷ್ಟು ಜನರನ್ನ ಒಳಗೆ ಬಿಡ್ತೀರಾ ಸಭಾಂಗಣದ ಒಳಗೆ ಅನ್ನುವಂತಹ ಮಾತುಗಳು ಕೂಡ ಬರುತ್ತೆ ಅಲ್ವಾ? ಯಾವ ರೀತಿ ಚಿಂತನೆ? ಒಂದು ಮಟ್ಟಕ್ಕೆ ನೋಡುವಾಗ ಭಕ್ತರು ಮತ್ತೆ ಈಗ ನಮ್ಮ ಕ್ಷೇತ್ರಕ್ಕೆ ಸಂದರ್ಶನ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿ ಅವರಿಗೂ ಸಹ ಅವರ ಮನಸ್ಸಿನಲ್ಲಿ ಒಂದು ತರಹದ ಜಾಗೃತಿ ಇದೆ. ಅವರ ಜಾಗೃತಿಯಿಂದಲೇ ಅವರು ಆ ಕ್ಷೇತ್ರಕ್ಕೆ ಬರುವಂಥದ್ದು. ಆ ಜಾಗೃತಿಯನ್ನು ಅವರು ನಿರ್ವಹಣೆ ಮಾಡಿದರೆ ಪ್ರಾಯಶಃ ನಮ್ಮ ಸ್ವಯಂ ಸೇವಕರಿಗೆ ಅದು ನಮಗೆ ದೇವಸ್ಥಾನದ ಆಡಳಿತ ಸಮಿತಿಗೆ ಒಂದು ಕಷ್ಟಕರವಾಗಿ ಬರುವ ಸಿಚುವೇಶನ್ ಬರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಒಂದು ವಿಷಯ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇವತ್ತು ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಹೋದ್ರೆ ಅಲ್ಲಿ ಜನ ಜಾಸ್ತಿ ಇರ್ತದೆ ಎಂಬ ಒಂದು ಕ್ಯಾಲ್ಕುಲೇಷನ್ ಪ್ರತಿಯೊಂದು ಭಕ್ತನಿಗೆ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಿಕೊಂಡು ಸಾವಕಾಶವಾಗಿ ಆ ಕ್ಷೇತ್ರಕ್ಕೆ ಬರುವಂತದ್ದು. ಈಗ ಪ್ರತಿಯೊಬ್ಬ ನಮ್ಮ ಕ್ಷೇತ್ರವನ್ನು ಸಂದರ್ಶಿಸುವವ ಆ ಒಂದು ಕ್ಯಾಲ್ಕುಲೇಷನ್ ಅನ್ನು ಮಾಡಿಕೊಂಡೇ ಬರ್ತಾನೆ. ಮತ್ತೆ ಈ ಸಂದರ್ಭದಲ್ಲಿ ಒಂದು ಜಾಗೃತಿ ಪ್ರತಿಯೊಬ್ಬರಿಗಿದೆ. ಆ ಮನೆಯವರು ಆ ಮನೆಯಿಂದ ಹೊರಡುವಾಗ ಅವರೂ ಅದನ್ನು ತಿಳ್ಕೊಂಡೇ ಹೊರಡಿರ್ತಾರೆ. ಒಂದು ಕ್ಷೇತ್ರ ವಿಸಿಟ್ ಮಾಡಬೇಕು, ಮತ್ತೊಂದು ಈ ಬಾರಿಯ ದಸರಾದಲ್ಲಿ ಈ ಒಂದು ಮಹಾಮಾರಿಯ ಒಂದು ವಿಷಯ ಇರುವುದರಿಂದ ನಾವೇನು ಜಾಗೃತಿ ತಗೊಳ್ಬೇಕು ಎಂಬ ವಿಷಯವನ್ನು ಜನರು ತಿಳ್ಕೊಂಡಿರ್ತಾರೆ. ಹಾಗಾಗಿ ನಮ್ಮ ಸ್ವಯಂ ಸೇವಕರಿಗೆ ಜಾಸ್ತಿ ಕಷ್ಟಕರವಾದ ವಿಷಯವಲ್ಲ. ಮತ್ತೊಂದು ವಿಷಯ ಏನಂದ್ರೆ, ನಾವು ಅತಿ ಹೆಚ್ಚು ಮಹಿಳೆಯರನ್ನು ನಮ್ಮ ಕ್ಷೇತ್ರದ ವತಿಯಿಂದ ಸ್ವಯಂ ಸೇವಕರನ್ನಾಗಿ ಮಾಡಿ ಆ ಒಂದು ಜಾಗೃತಿಯನ್ನು ನಾವು ತರಬೇಕು. ನಮ್ಮ ಒಂದು ಮಾನದಂಡ ಹೀಗೆ ಅಂತ ನಾವು ಅದನ್ನು ಮಾಡಬೇಕು. ಮಾಡಿದ್ರೆ ಖಂಡಿತವಾಗಿ ಅದನ್ನು ಬಹಳ ಸಾಂಗವಾಗಿ ನೆರವೇರಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತೇನೆ. ಓಕೆ ರೈಟ್ ಸರ್, ಬರ್ತೇನೆ. ಅದೇ ರೀತಿ ಚಂದ್ರಶೇಖರ್ ಶೆಟ್ಟಿ ಅವರು ಕರೆ ಮಾಡಿದ್ರು, ಸನಾತನ ನಾಟ್ಯಾಲಯ ಒಂದು ಪ್ರಶ್ನೆ ಕೇಳಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ. ಉತ್ತರ ಸಿಕ್ಕಿದೆ. ಅದೇ ರೀತಿ ಇನ್ನೊಂದು ಕರೆ ಇದೆ, ಜಿ.ಕೆ. ಭಟ್ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಓಕೆ, ಜಿ.ಕೆ. ಭಟ್ ಸರಿ, ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಈಗ ನೀವು ನಮ್ಮ ರವಿಶಂಕರ್ ಮಿಜಾರ್ ಮತ್ತು ಪದ್ಮರಾಜ್ ಅವರು ಮುಖ್ಯ
ಇದು ಅತಿಥಿಗಳಾಗಿ ಅಲ್ಲಿ ಇದ್ದೀರಿ. ನನ್ನದೊಂದು ಪ್ರಶ್ನೆ ವಿನಂತಿ ಮತ್ತು ಏನಂತ ಹೇಳಿದ್ರೆ, ಈಗ ವರ್ಷ ವರ್ಷ ನೀವು ದಸರಾ ಆಚರಣೆ ಮೆರವಣಿಗೆ ಸಾಯಂಕಾಲ 7-8 ಗಂಟೆಗೆ ಶುರುವಾಗಿ ಮರುದಿವಸ ಬೆಳಿಗ್ಗೆವರೆಗೆ ಇರ್ತದೆ. ಇದರಿಂದ ಏನಾಗ್ತದೆ, ದೂರದಿಂದ ಬಂದ ಭಕ್ತಾದಿಗಳಿಗೆ ನೋಡ್ಲಿಕ್ಕೆ ಅವಕಾಶ ಇರುವುದಿಲ್ಲ, ಒಂದು ಸಮಸ್ಯೆಗಳಾಗ್ತಾ ಇದೆ. ನನ್ನ ಬೇಡಿಕೆ ಮತ್ತು ಜನರ ಬೇಡಿಕೆ ಏನಂದ್ರೆ, ಮೈಸೂರು ದಸರಾದಲ್ಲಿ ಇದ್ದಾಗೆ ಮಧ್ಯಾಹ್ನ 2 ಗಂಟೆಗೆ 2:30 ಗಂಟೆಗೆ ನಿಮ್ಮ ದಸರಾ ಮೆರವಣಿಗೆ ಪ್ರೊಸೆಷನ್ ಹೊರಟು ಮುನ್ನ ರಾತ್ರಿ ಆದ್ರೂ ತೊಂದರೆ ಇಲ್ಲ, ಆಗ ದೂರದಿಂದ ಬಂದ ಭಕ್ತಾದಿಗಳಿಗೆ ನೋಡಲು ಒಂದು ಅವಕಾಶ ಸಿಕ್ತು ಅಂತ ಹೇಳಿ ನನ್ನ ಮತ್ತು ಜನರ ಅನಿಸಿಕೆ. ಈ ಸಾರಿ ಸರಳವಾಗಿ ಆಚರಿಸ್ತಾ ಇದ್ದೀರಿ ಅಂತ ತುಂಬಾ ಸಂತೋಷ. ಇದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಇದೇ ತರ ಕೆಲಸ ನಿಮ್ಮ ಮತ್ತು ಆಡಳಿತ ಮಂಡಳಿ ನಡೆಯಲಿ ಅಂತ ಹೇಳಿ ನಮ್ಮ ಒಂದು ಆಶಯ. ಓಕೆ ರೈಟ್ ಸರ್, ಥ್ಯಾಂಕ್ ಯು ಜಿ.ಕೆ. ಭಟ್ ಅವರ ಮಾತುಗಳು ಮೆರವಣಿಗೆ ಬಗ್ಗೆ. ಹೌದು, ಮಂಗಳೂರು ದಸರಾ ಅಂತ ಬಂದಾಗ ಎಲ್ಲರೂ ಕಡೆ ಕೇಳುವಂಥದ್ದು ವಿಜೃಂಭಣೆಯ ವೈಭವದ ಒಂದು ಮೆರವಣಿಗೆಯ ಬಗ್ಗೆ. ಅಂದ್ರೆ ಈ ಬಾರಿ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅವರು ಹೇಳ್ತಾ ಇದ್ರು ಸರಳವಾಗಿ ಆಚರಿಸ್ತಾ ಇರುವಂತದ್ದು ಖುಷಿಯ ವಿಚಾರ. ಹೌದು, ಆದ್ರೆ ಸಂಭ್ರಮ ಸಡಗರ ಅನ್ನೋದು ಇರಲೇಬೇಕು. ಅವಾಗ ಮಾತ್ರ ಒಂದು ಹಬ್ಬಕ್ಕೆ ಒಂದು ಚಂದ, ಒಂದು ಕಳೆ ಸಿಗುತ್ತೆ ನನ್ನ ಅಭಿಪ್ರಾಯ. ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಮೆರವಣಿಗೆ ವಿಷಯಕ್ಕೆ ಬಂದಾಗ ಈ ಬಾರಿ ದಸರಾ ಮೆರವಣಿಗೆ ಇರುವುದಿಲ್ಲ. ಆದ್ರೆ ಜಿ.ಕೆ. ಭಟ್ರವರು ಹೇಳಿದಂತ ಒಂದು ಅಭಿಪ್ರಾಯ, ನಾವು ಇದರ ಬಗ್ಗೆ ಹಲವಾರು ವರ್ಷಗಳಿಂದ ನಾವು ಪ್ರತಿ ವರ್ಷ ಏನಾದ್ರೂ ಇದನ್ನು ಬೇಗ ಮುಗಿಸ್ಬೇಕು. ಬಹುಶಃ ನಿಮಗೆ ತಿಳಿದಿರಬಹುದು, ಈ ದಸರಾ ಮೆರವಣಿಗೆಯಲ್ಲಿ ಆರಂಭವಾದಾಗ ಎಷ್ಟು ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಿದ್ರು, ವೀಕ್ಷಿಸ್ತಿದ್ರು. ಈಗ ಲಕ್ಷಾನುಗಟ್ಟಲೆ ಜನಗಳು ಈ ಮಂಗಳೂರು ದಸರಾವನ್ನು ವೀಕ್ಷಿಸಲಿಕ್ಕೆ ಕೇವಲ ನಮ್ಮ ಊರಿನಿಂದಲ್ಲ, ಜಿಲ್ಲೆಗಳಿಂದಲ್ಲ, ರಾಜ್ಯದಿಂದಲ್ಲ, ದೇಶದಿಂದಲ್ಲ, ವಿದೇಶಗಳಿಂದ ಕೂಡ ಬರ್ತಾರೆ. ಅಂಥವರಿಗೆ ನಿರಾಶೆ ಆಗಬಾರ್ದು ಅಂತ ಹೇಳಿ ನಾವು ಪ್ರತಿ ವರ್ಷ ಚರ್ಚಿಸ್ತೇವೆ. ಹಾಗೆ ಹೋದ್ಸಲ ನಾವು ಒಂದು ವಿಶೇಷವಾಗಿ ಈ ಟ್ಯಾಬ್ಲೋಗಳಿಂದ ತಡ ಆಗುತ್ತೆ ಅಂತ ಹೇಳಿ ನಾವು ದೇವರನ್ನು ಮುಂದೆ ಹಾಕಿ ಟ್ಯಾಬ್ಲೋಗಳನ್ನು ಹಿಂದೆ ಇದು ಮಾಡಿದ್ದು. ಇದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕೂಡ ಆಗಿದೆ. ಅದೇ ರೀತಿ ಇದಕ್ಕೆ ನಾವು ಹೊಸ ಚಿಂತನೆಗಳನ್ನು ನಾವು ಮಾಡ್ತೇವೆ ಇದ್ದೇವೆ. ನಾವು ಆಡಳಿತ ಸಮಿತಿಯವರೆಲ್ಲ ಸೇರಿಕೊಂಡು ಬಹುಶಃ ಬರುವ ವರ್ಷ ಇದಕ್ಕೆ ನಾವು ಏನಾದರೂ ಅವರು ಹೇಳಿದ್ದನ್ನು ಖಂಡಿತವಾಗಿ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಬಗ್ಗೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಓಕೆ ಮೆರವಣಿಗೆಯ ಬಗ್ಗೆ ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ರಾಜೇಶ್ ಅವರು ಕರೆ ಮಾಡಿದರೆ ಮಂಗಳೂರಿನ. ರಾಜೇಶ್ ಅವರು ನಮಸ್ತೆ. ಹಲೋ, ನಮಸ್ಕಾರ. ನಾನು ರಾಜೇಶ್ ಅಂತ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ. ಅದೇ ನಮ್ಗೆ ಏನಂತ ಹೇಳಿದ್ರೆ, ಮಂಗಳೂರು ದಸರಾ ಅಂತ ಹೇಳಿದ್ರೆ ಅದೊಂದು ವಿಜೃಂಭಣೆ, ಅದು ನೋಡಿ ಸಂತೋಷ ಪಡು. ಹಾಗಿರುವಾಗ ಈ ವರ್ಷ ಮೆರವಣಿಗೆ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಸ್ಟ್ರೀಟ್ ಲೈಟ್, ಆ ಡೆಕೋರೇಷನ್ ಇದೆ, ಒಂದು ನವ ದುರ್ಗೆಯವರ ರೂಪ, ಆ ದರ್ಶನ ಭಾಗ್ಯ ಉಂಟಾ? ಅದಕ್ಕೇನಾದ್ರೂ ತೊಂದರೆ ಆಗ್ತದ? ಹಾಗೆ ಆದ್ರಿಂದ ನಾವು ಇದನ್ನ ಇದು ಮೆರವಣಿಗೆ ಇಲ್ಲ ಅಂತ ಹೇಳಿದ್ರೆ ಸರಿ, ಏನ್ ಮಾಡೋದು? ಈ ಸಂದರ್ಭ ಸರಿ ಇಲ್ಲ, ಇಲ್ದಿದ್ರೆ ಆದ್ರಿಂದ ನವದುರ್ಗಿಯವರನ್ನ ನೋಡಿ, ಅಲ್ಲಿ ಕ್ಷೇತ್ರದಿಂದ ಶಕ್ತಿಗಳನ್ನು ನೋಡಿ ಅದರಿಂದ ಸಂತೋಷ ಪಡುವ ಅಂತ ಒಂದು ಮನಸ್ಸಿನ ಭಾವನೆ, ಆಸೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಅವರು ರಾಜೇಶ್ ಅವರು ಹೇಳಿದ್ದಾರೆ, ಖಂಡಿತವಾಗ್ಲೂ ನಿಮಗೆ ದೇವರ ದರ್ಶನವನ್ನು ಪಡಿಲಿಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ನಮ್ಮ ಸ್ವಯಂ ಸೇವಕರ ತಂಡದವರು ಈಗಲೇ ಸಿದ್ಧರಾಗಿದ್ದಾರೆ. ಅವರು ಮಾಡಿಕೊಡ್ತಾರೆ, ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ನಿಮಗೆ ದೇವಸ್ಥಾನದಲ್ಲಿ ಈ ಸಲ ದಸರಾ ಸರಳತೆ ಇದೆ, ಖಂಡಿತವಾಗ್ಲೂ ಹೌದು. ಆದರೆ ಎಂದಿನಂತೆ ಆ ದಸರಾದ ಒಂದು ಏನು ಸಿಂಗಾರ, ಆ ದೇವಸ್ಥಾನವನ್ನಾಗ್ಲಿ ಅದು ಖಂಡಿತವಾಗ್ಲೂ ಎಂದಿನಂತೆ ಇರುತ್ತದೆ. ಲೈಟಿಂಗ್ಸ್, ಆ ದೇವಸ್ಥಾನವನ್ನು ಅದೇ ರೀತಿ ಸಿಂಗಾರ ಮಾಡ್ತೇವೆ. ಅದೇ ರೀತಿ ರಸ್ತೆಗಳ ಬಗ್ಗೆ ಅವರು ಕೇಳಿ, ರಸ್ತೆಗಳನ್ನು ಮಾಡಲಿಕ್ಕೆ ಈ ಆರ್ಥಿಕ ಮುಗ್ಗಟ್ಟು ನಮಗೆ ಗೊತ್ತಿದೆ. ಅದರಿಂದ ನಾವೇನು ಹೇಳ್ತಿದ್ದೇವೆ, ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಕಟ್ಟಡದವರು, ಬಿಸ್ನೆಸ್ನವರು ಎಲ್ಲ ಇದ್ದಾರೆ, ಅವರ ಪರಿಸ್ಥಿತಿಯು ಕೂಡ ಒಳ್ಳೇದಿಲ್ಲ, ನಮಗೆ ಅದಕ್ಕೆ ಕೂಡ ಅರ್ಥ ಆಗುತ್ತೆ. ಆದರೆ ಈ ಸಮಯದ ನಾವು ಒಂದು ಸಲ ಕತ್ತಲೆ ಕೋಣೆಗೆ ಹೋದಾಗ ನಾವು ಬೆಳಕನ್ನು ನೋಡಲಿಕ್ಕೆ ಟ್ರೈ ಮಾಡಿಯೇ ಮಾಡ್ತೇವೆ. ನಾವು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅವರವರ ಕಟ್ಟಡಕ್ಕೆ ಅಟ್ಲೀಸ್ಟ್ ಆ ಲೈಟಿಂಗ್ಸ್ ಅನ್ನು ಹಾಕಿ, ಈ ಮಂಗಳೂರು ದಸರಾ ನಾನು ಹೇಳಿದಾಗೆ ಅದು ಜನರ ದಸರಾ, ಇದನ್ನು ಅವರು ಕೂಡ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ದೇವರಿದ್ದಾರೆ, ಅವರು ನಡೆಸಿಕೊಡ್ತಾರೆ. ಖಂಡಿತ ಈ ನಗರದಲ್ಲಿಯೂ ಕೂಡ ಸ್ವಲ್ಪವಾದರೂ ಈ ದಸರಾದ ಕಳೆ ಖಂಡಿತ ಇರ್ತದೆ ಅನ್ನೋದು ನಂದು ಬಲವಾದ ನಂಬಿಕೆ. ಓಕೆ ಸರ್, ರೈಟ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಮಂಗಳೂರು ದಸರಾ ಅಂತ ಬಂದಾಗ ಅದು ಸಂಭ್ರಮ ಸಡಗರ ಅನ್ನುವಂಥದ್ದು. ಈ ಸಂಭ್ರಮ ಸಡಗರ ಇದ್ರೆ ಮಾತ್ರ ಮಂಗಳೂರು ದಸರಾಕ್ಕೆ ಚೆನ್ನ ಅನ್ನುವಂತಹ ಮಾತುಗಳು. ಅದೇ ರೀತಿ ಒಂದು ಮೆರವಣಿಗೆಯ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿದ್ರು. ಮಂಗಳೂರು ದಸರಾ ಅಂತ ಬಂದಾಗ ನೆನಪಿಗೆ ಬರುವಂತದ್ದೇ ಸಂಭ್ರಮ ಸಡಗರದಿಂದ ಕೂಡಿರುವಂತಹ ವೈಭವದ ಮೆರವಣಿಗೆ.
ಶೋಭಾಯಾತ್ರೆ ದೇಶ ವಿದೇಶಗಳಿಂದ, ಅದೇ ರೀತಿ ಹಲವಾರು ರಾಜ್ಯಗಳಿಂದ ಅನೇಕ ಜನರು ಬರ್ತಾ ಇರ್ತಾರೆ ನಮ್ಮ ಮಂಗಳೂರಿಗೆ, ಮಂಗಳೂರು ದಸರಾ ವೀಕ್ಷಣೆಗೆ. ಆ ಒಂದು ಸೊಬಗು ಈ ಬಾರಿ ಇಲ್ಲ, ಯಾಕಂದ್ರೆ ಈ ಬಾರಿ ಮೆರವಣಿಗೆ ಇಲ್ಲ ಅನ್ನುವಂಥದ್ದು, ಶೋಭಾಯಾತ್ರೆ ವಿಜೃಂಭಣೆಯಿಂದ ಇಲ್ಲ ಅನ್ನುವಂಥದ್ದಾದ್ರೆ ಕಳೆದ ಬಾರಿ ನಡೆದಂತಹ ಒಂದು ಅದ್ಭುತವಾಗಿರುವಂತಹ ಶೋಭಾಯಾತ್ರೆಯ ಒಂದು ದೃಶ್ಯಾವಳಿ ಬರ್ತಾ ಇದೆ. ಸ್ವಲ್ಪ ಈ ಸಂದರ್ಭ ಇದನ್ನೆಲ್ಲ ನಾವು ಮೆಲುಕು ಹಾಕೊಳ್ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬೇಸರ ಕೂಡ ಆಗುತ್ತೆ ಈ ಒಂದು ಸಂದರ್ಭಗಳಲ್ಲಿ ಇಂತಹ ಒಂದು ಸಂಭ್ರಮ ಸಡಗರ ಇಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಕಳೆದ ಬಾರಿಯ ಒಂದು ಅದ್ಭುತವಾಗಿರುವಂತಹ ದಸರಾ ಸಂಭ್ರಮ ನಿಮ್ಮ ಮುಂದೆ ನೋಡ್ಕೊಂಡು ಬನ್ನಿ. ಇದು ಮಂಗಳೂರು ದಸರಾ 2019ರ ವೈಭವವನ್ನ ನಾವು ನೋಡ್ಕೊಂಡು ಬಂದ್ವಿ. ಅಂದ್ರೆ ಈ ಬಾರಿ ಇಂತಹ ಒಂದು ಸಂಭ್ರಮ ಸಡಗರ ಇಲ್ಲ, ಶೋಭಾಯಾತ್ರೆ ಇಲ್ಲ. ಆದ್ರೆ ಕಳೆದ ಬಾರಿ ನಾವು ಬಂದಂತಹ ಒಂದು ಅದ್ಭುತವಾಗಿರುವಂತಹ ಒಂದು ದೃಶ್ಯಾವಳಿಗಳನ್ನ ನಾವು ಪ್ಲೇ ಮಾಡಿದ್ವಿ ಅಂಡ್ ಮಾತಾಡಬೇಕು ಗಣ್ಯ ವ್ಯಕ್ತಿಗಳಿದ್ದಾರೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ತುಳುವಲ್ಲಿ ಮಾತಾಡ್ಬೋದು? ತುಳುವಲ್ಲಿ ಪಾತಿರ್ಲಿ ನಾ ಬುಧವಾರ ಒಲ್ಪಡ್ದು ಕಾಲ್ ಬಂದದುಲ್ಲಾರೆ ವರ್ಷತ್ ಬಂದ ವರ್ಷತ್ ಕುಡ್ಲಾರ್ದು. ಓಕೆ ವರ್ಷತ್ ನಮಸ್ತೆ. ಪಾತಿರ್ಲಿ ಸರ್. ಅವನ್ಜಿ ಎಕಡೆ ಕಾಲರ್ ಪಂಡೇರ್ ಪಂಡ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಲು ಬಂದು ಈ ವರ್ಷ ಎನಿವೇಸ್ ಅದೇ ಶೋಭಾಯಾತ್ರೆ ಉಪ್ಪುಜಿ ಆಂಡ ಲೈಕ್ ಒಂದು ಸಜೆಷನ್ ಖಾಲಿ ಏನದ ಅದು ಬಂದ್ಬಿಟ್ಟು ಗೊತ್ತಾನೆ ಮಧ್ಯಾಹ್ನ ಸ್ಟಾರ್ಟ್ ಮಲ್ಪುನ ಕೆಲವು ಒಂಜಿ ನೆಟ್ ಪನ್ಪೇರ್ ಓ ಯಾಪ ಸ್ಟಾರ್ಟ್ ಮಲ್ಪಲೆ ಅಪ್ಪಗನೆ ಆಯ್ತ ಪೊರ್ಲು ತುವೇರೆ. ಸೊ ದಸರಾ ಪಂಡಿ ಬಕ್ಕ ಮ್ಯಾಂಗ್ಳೂರ್ ದಸರಾ ಪಂಡಿ ಬಕ್ಕ ಅವು ರಾತ್ರಿ ಡಾಪಿನ ಪೊರ್ಲು ಆಯ್ತಾ ಏತ್ ಪಂಡಲ ಆಯ್ತಾ ನೈಟ್ ಪತ್ತಿನ ಅವಡ್ ಆಯ್ತಾ ಮೆರವಣಿಗೆ ಅವು ಎಂಚ ಬರ್ಪಿನ ಆತೆ ಪೊರ್ಲು ಯೂಶಲಿ ಪನ್ಪಿನ್ ಪಂಡೆ ಮಸ್ತ್ ಜನ ಪಿದೇವರ್ದ ಲಕ್ಲ ಬಂತೇರು ಮಸ್ತ್ ಜನ
ದುಬೈದ ಫ್ರೆಂಡ್ಸ್ ನಕುಲ ಬರ್ತದ ಅವ್ ರಾತ್ರಿ ತೂಯರ್ನೆ ಪೋರ್ ಲಂಚ್ ಅಂತ ಮಸ್ತ್ ಪಂತೇರ ಐಕೆ ಕಾಲ್ ಮಾಡ್ತೀನಿ ಒಂಜಿ ಅವ್ ರಿಪೋರ್ಟ್ ಒಂಜಿ ಬೊರ್ಚಿ ಪಂದ್ ಕಾಲೆ ಸಜೆಷನ್ ಕೊಡಂಜಿ ಪಂಡ ಇಂಕುಲು ಈ ವರ್ಷ ಇಜ್ಜಿ ಪಂಡಿ ಬಕ್ಕ ಪ್ರೊಸೆಷನ್ ಒಂಚೂರು ಬೇಜಾರ್ ಹಾಪುಂಡು ಪಂಡ ಇಂಕುಲ್ಲ ಪಂಡ ದೂರ ಮತ್ತ ಉಪ್ಪುಂಡು ಅಂಚ ಖಾಲಿ ಒಂಜಿ ಅವ್ ರೋಡ್ ಸೈಡ್ ಮಸ್ತ್ ಗ್ರ್ಯಾಂಡ್ ಆದ್ ಬೊರ್ಚಿ ದುಂಬೆಂಚ ಪಂಡ ಎಂಕುಲ್ ದಸರಾ ಬಂಡಿ ಬಕ್ಕ ಎಂಕುಲು ಆ 10 ದಿನ ಯಾಪಂಡಲ್ ಒಂಜಿ ಆ ರೋಡ್ ಪೋಪ ಎಂಕುಲ್ ಪಂಡ ಲಾಲ್ ಬಾಗ್ ಅಂಚ ಮತ್ತ ಆ ರೋಡ್ ಪೋಂದುಪ್ಪ ಅಂಚಿ ಖಾಲಿ ಪನ್ಪಿನ್ ಒಂಜಿ ಸಿಂಪಲ್ ಆದೊಂಜಿ ಅಕಲ ದುಂಬೆಂಚ ಡೆಕೋರೇಷನ್ ಇತ್ತ ಲೈಟಿಂಗ್ಸ್ ಎಂಚೆತ್ತನ ಒಂಜಿ ಸಿಂಪಲ್ ಆತ್ 10 ಲೈಟಿಂಗ್ಸ್ ಬದಲು 10 ರಡ್ ಅಂಚ ದಾಲ ಎತ್ತನ ಅವನಿ ತೂಯರ್ಲ ಒಂಚೂರು ಪೊರ್ಲು ಓಕೆ ಇದು ಇತ ಟೋಟಲ್ ಅದು ಪನ್ನೊಂದುಲ್ಲರ ಇರು ಪನ್ಪಿನ ದಸರಾ ಒಂದು ಟ್ಯಾಬ್ಲೋ ಅಥವಾ ಶೋಭಾಯಾತ್ರೆ ಬೋರ್ಡ್ ಪನ್ಪಾರೆ ಶೋಭಾಯಾತ್ರೆ ಬಂದದ್ದು ಶೋಭಾಯಾತ್ರೆ ಇಜ್ಜಿಡ ಜಸ್ಟ್ ದ ಲೈಟಿಂಗ್ಸ್ ಲೈಟಿಂಗ್ಸ್ ಉಪ್ಪಡು ಪನ್ನೊಂದುಲ್ಲ ರತೆ ಸಿಂಪಲ್ ವೇ ಒಂಜಿ ಖಾಲಿ ಒಂಜಿ ಏರ್ಲ ಶೋಭಾಯಾತ್ರೆ ಇಜ್ಜಿಡ ಒಂಜಿ ಪೊರ್ಲು ದಲಕ ಖಾಲಿ ದಯಪಂಡ ಎಂಕಲು ಮ್ಯಾಂಗ್ಳೂರ್ ಆತ್ ಫೇಮಸ್ ಆತನೆ ಇಜ್ಜಿ ಗೊತ್ತಾವೊಂದುಂಡು ಇರ್ನ ಪನ್ಪಿನ ಒಂಜಿ ವೇ ಬ್ಯಾಂಡ್ ಇರು ದಾದ ಮಿಸ್ ಮಂತೊಂದುಲ್ಲ ರಂಡೆ ಏತ್ ಬೇಜಾರ ಪಂಡ ಏನ ಫ್ರೆಂಡ್ಸ್ ನಕುಲ ಆಕ್ಚುಲಿ ಪಂಡ ದುಬೈದಾಗ ಮಸ್ತ್ ಜನ ಕಾಲ್ ಮಾಡ್ತಿರ್ತಾರೆ ಅಂಚ ಅಕುಲ ಅವೇನೇ ಪನ್ಪಿನಿ ಅಂಚ ಅವೇನ ಒಂಜಿ ಕನ್ವೆ ಮಲ್ಪರೆ ಅಲ್ವಾ ಓಕೆ ಸರಿ ಸರ್ ಥ್ಯಾಂಕ್ ಯು ಎಸ್ ಸರ್ ವರ್ಷಿತ್ ಬಹುಶಃ ತುಲ್ಟೆ ಬನ್ಪೇನ ಮಸ್ತ್ ಜನ ಮಿಸ್ ಮಾಡ್ತೊಂದು ಮಸ್ತ್ ಜನ ಈ ದಸರಾ ಮಿಸ್ ಮಾಡ್ತಾರೆ ಕರೆಕ್ಟ್ ಬಾರಿ ಬೇಜಾರ ಅರೊಂಜಿ ಲಾಸ್ಟ್ ಗೊಂಜಿ ಪಾತೆರ ಬಂಡೇರು ನಿಗುಲು 10 ಲೈಟ್ ಪಾಡ್ನಡೆ ರಡ್ಡ್ ಅಂಡ್ಲ ಪಾಡ್ಲೇನ್ ಖಂಡಿತವಾದ್ಲ ಆ ಕಳಕಳಿ ನಂಗೆ ಮಾತೆರೆಗಳು ಉಂಡು ಎಂಕುಲ್ನೆತ್ತ ಪ್ರಯತ್ನ ಖಂಡಿತ ಮಲ್ಪುವ ಎಂಕುಲಿತ ನನ್ನ ಈ ವಾರ ಇಂತ ಶುರು ಮಲ್ತೊಂದುಲ್ಲ ಎಂಕುಲು ಆಯ್ನಾತ್ ನಮ್ಮ ಈ ದಸರಾ ಮೆರವಣಿಗೆ ದುಂಬು ವಾರ್ ರೋಡ್ ಪೋಂದಿತ್ತ ಅಲ್ಪದ ಏರ್ ಈ ವಾಣಿಜ್ಯ ಕೇಂದ್ರದಗಳು ಪೂರ ಒಲ್ಲೇರು ಮುಗಲ್ಡ ಪೋದು ಒಂಜಿ ನಮ್ಮ ರಿಕ್ವೆಸ್ಟ್ ಮಲ್ಪುವ ದೇವಸ್ಥಾನಗಳು ಅತೆ ಇಂಚಿನ ಮಲ್ಲ ಕಾರ್ಯಕ್ರಮ ಮಲ್ಪೋಡುಂದ ಅಂಡ ದುಡ್ಡುಲ ಒಲ್ತುದು ಬರ್ಕೊಂಡು ಭಕ್ತರೇ ಕೊರ್ಪುನ ಅಂಚಿನ ಅಂಡ ಭಕ್ತರ್ನ ಪರಿಸ್ಥಿತಿನ ನಮ್ಮ ಅರ್ಥ ಮಲ್ತುನೋಡ ಐನ ನಮ್ಮ ಧರ್ಮ ಅಂಚಾದ ನಮ್ಮ ಏರೆಗ್ಲ ಒಂದೊಂಜಿ ಹಿಂಸೆಂದ ಆವರೆ ಬಲ್ಲಿ ನಮ್ಮ ಏಪಲ ಏರಡಲ್ ನಮ್ಮ ಹಿಂಸೆಂದ ಕೊರ್ತುಜಿ ಏರಡಲ್ ನಮ್ಮ ಇನಿಮುಟ ಒಂದು ಮಲ್ತಜ್ಜ ಅಂಚ ಅಗಲ ನಮ್ಮ ಆ ರಿಕ್ವೆಸ್ಟ್ ಮಲ್ಪುವ ಅಗ್ಲಿಗೆ ದೇವರ ಖಂಡಿತವಾದ್ಲ ಒದಗದ ಕೊರ್ಪೇರು ಅವೇನು ಮಲ್ಪವೇರು ದಾಯಕ ಪಂಡಂಡ ಈ ಗೋಕರ್ಣನಾಥ ಕ್ಷೇತ್ರ ಒಂದು ನೆಟೆ ಒಂಜಿ ಅದ್ಭುತವಾಯಿನಂಚಿನ ಶಕ್ತಿ ಉಂಟು ಈ ಕ್ಷೇತ್ರವನ್ನು ಸ್ಥಾಪನೆ ಮಲ್ತಿನ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಆರೆ ಮಲ್ತಿನ ಈ ಕ್ಷೇತ್ರಡು ಉಪ್ಪುನಂಚಿನ ಅದ್ಭುತ ಶಕ್ತಿ ಖಂಡಿತ ನಮ್ಮ ಎಡ್ಡೆ ಮನಸ್ಸು ದುಂಬು ಪೋಂಡ ಅವು ಖಂಡಿತವಾದ್ಲ ನಮ್ಮನ್ನು ಅಂಚನೆ ಬುಡ್ಪುಜ ನಮ್ಮ ಮಲ್ಪವೇರು ಅವು ಆಪುಡು ನಿಜವಾಗ್ಲು ಅವರು ಒಬ್ರು ಕರೆ ಮಾಡಿದಂತ ವ್ಯಕ್ತಿ ಹೇಳಿದಂತ ಮಾತು ಅಂಡ್ ತುಂಬಾನೇ ವಿಭಿನ್ನವಾಗಿತ್ತು ಅಂತಂದ್ರೆ 10 ಜಾಗದಲ್ಲಿ ಒಂದು 2 ಲೈಟ್ ಆದ್ರೂ ಹಾಕಿ ಅನ್ನೋದಂದ್ರೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬೇಸರ ಆಗ್ತಾ ಇದೆ. ನಮ್ಮ ಮಂಗಳೂರು ದಸರಾ ಅನ್ನುವಂಥ ಒಂದು ಹೆಮ್ಮೆ ಇದೆ, ಭಾವನಾತ್ಮಕವಾಗಿರುವಂತಹ ಸಂಬಂಧ ಇದೆ. ಆದರೆ ಈ ಕೊರೋನಾ ಮಹಾಮಾರಿಯ ಸಂದರ್ಭಗಳಲ್ಲಿ ಸ್ವಲ್ಪ ಆದ್ರೂ ಕೂಡ ಈ ಒಂದು ಸಂಭ್ರಮ ಸಡಗರ ಇರಲಿ ಅನ್ನುವಂಥದ್ದು ಆ ಹುಡುಗನ ಒಂದು ಅಭಿಪ್ರಾಯ. ಸೊ ಅದೇ ರೀತಿ ಇನ್ನೊಂದು ಕರೆ ಇದೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಸರಾಂತ ಸಾಮಾಜಿಕ ಕಾರ್ಯಕರ್ತ ಸೌರೋಜ್ ಮಂಗಳೂರು ಅವರು ಕರೆ ಮಾಡಿದ್ದಾರೆ. ಸೌರೋಜ್ ಅವರೇ ನಮಸ್ತೆ. ನಮಸ್ತೆ ನಿತಿನ್ ಅವರೇ. ನಮಸ್ತೆ ಸೌರೋಜ್ ಅಣ್ಣ. ಇಚ್ಚಿನ ಪದ್ಮರಾಜ ರವಿಶಂಕರ್ ಸರ್ಗಳ ನಾವು ಸೊಲ್ಮೇಲು ನಮಸ್ತೆ. ಓಕೆ ಸೌರೋಜ್ ಅಣ್ಣ ಪಾಪಲ್ನೆ ಪಾತೆರ್ಲಿ ಮಂಗಳೂರು ದಸರಾ ಬೇಜಾರದಾಯ ಅವನನ್ನು ಪನ್ನಾಂಡ ನಮ್ಮ ದಸರಾದ ಟ್ಯಾಬ್ಲು ಇಜ್ಜಿ ಬಂದ್ ಬೇಜಾರದಾಯ ಅವನು ಪನ್ನಾಂಡ ನೆಟ್ ಏತೋ ಸಾರ ಜನಕ್ಲಿಗೆ ನೆಟ್ ಬೇಲೆ ಓನುಂಡು ಡೈವರ್ಲಿಗೆ ಕೆಲವರು ಈ ದಸರಾದ ಒಂಜೇ ಒಂಜಿ ದಿನತ್ತಕ್ಕೆ ವರ್ಷ ಇಡೀ ಬೇಲೆ ಮಂದ್ ಹೋಗ್ತೀರಿ. ಈ ಒಂಜಿ ಫೈಬರ್ದ ವರ್ಕ್ ಪೂರ ಐಪತ್ತಿನ ದಾಂಡ್ಯದಕ್ಕಲು ಬೊಕ ತಾಸೆದಕ್ಕಲು ಅವು ಪೂರೆಲ್ಲ ಡಿಪೆಂಡ್ ಆದ ನೀ ದಸರಾದ ಒಂಜೇ ಒಂಜಿ ವರ್ಷ ಹಾಕ್ಲಿಕ್ಕೆ ಒಂಜಿ ದಿನತ್ತ ನೆಟ್ ಹಾಕ್ಲಿ ಇಡೀ ವರ್ಷ ಇನ್ಕಮ್ ಬರ್ಪುಂಡು. ಒಂದು ಬೇಜಾರ್ದಾಯ ಒಂದು ಪಣ ಈತು ಜನಕ್ಕೆ ಈತು ಸಾರ ಜನಕ್ಕೆ ಬೇಲೆ ಪೋಪುಂಡತ್ತ ಅಂತಿನ ಬೇಜಾರು ಒಂಜಿ ಮೇಟ್ ಪ್ಲಸ್ ಒಂಜಿ ಮೇಟ್ ಕುಡ್ಲಾಡ್ ಎಂಕ್ಲೆಗ್ ದಸರಾ ಬಂಡ ಒಂಜಿ ಒಂಜಿ ಏನ್ಪೇರು ಐಕ್ ವರ್ಡ್ಸ್ ಇಜ್ಜೆ ಕರೆಕ್ಟ್ ಎಂಗ್ಲೆ ಒಂಜಿ ಪರ್ಬದ ಲಕ್ಕ ಒಂಜಿ ಕುಡ್ಲದ ಪರ್ಬನ ಪನೊಲ್ಲಿ ಅಂಚ ಈ ವರ್ಷ ನಿಜವಾದಂತ ಈ ವರ್ಷ ಒಂದು ಈ ದಸರಾದ ಹತ್ರ ಒಂಜಿ ಮೇಟ್ ದಸರಾ ಇಜ್ಜನ ಹತ್ರ ನೆತ್ತ ಟ್ಯಾಬ್ಲೋ ಅವಾರ್ಡ್ ಮೆರವಣಿಗೆ ಇಜ್ಜನ ಎಷ್ಟೋ ಜನಕ್ಕೆ ಬೇಲೆ ಓಪಿನ ಚಾನ್ಸಸ್ ಉಂಡು. ಅವೇ ಬಾರಿ ಬೇಜಾರ ಒಂದುಂಡು ಐಕ್ ದೇವರು ಈ ವೃತ್ತಿ ಇತ್ತಿನಕ್ಲೆ ಒಂದು ಶಕ್ತಿ ಕೊಡುವಂತ ನತ್ತೊಂದಿಲ್ಲ ದಯಬಲ್ನಾಗೆ ಇಂದು ಡಿಪೆಂಡ್ ಆತೀನಿ ಎತ್ತೋ ಕುಟುಂಬ ನಮ್ಮ ಕುದ್ರೋಳಿ ದಸರಾದ ಒಂಜಿ ಶೋಭಾ ಜಾತ್ರೆ ತೂಯಾರೆ
ಒಂಜಿ ಡಿಪೆಂಡ್ ಆತಿನ ಏತೋ ಕುಟುಂಬಲು ಉಂಡು Yes. ಆ ಕುಟುಂಬಲು ಸಾದಿಗೆ ಊರ ಬಲ್ಲಿ ಬಂದ ನಟ್ಪೆ ನಿತಿನರೆ ಈಜೇಜಿ ಬಾರಿ ಬಾರಿ ಪುರ್ಲುದ ಪಾತೆರ ಸರೋಜ್ ಗೊತ್ತಾಪುಂಡು ಇರ್ ಪನ್ಪನ ಪಾತ್ರ ಗೊತ್ತಾಪುಂಡು ಇರ್ನ ಕಾಳಜಿಲ ಗೊತ್ತಾಪುಂಡು ಅಂಚಿನ ಸೌರೋಜ್ ಈ ನೆತ್ತ ಬಗ್ಗೆ ಎಸ್ ಆಡಳಿತ ಮಂಡಳಿದ ಕುಲ್ಲ ಇರದಾರಣ ತೀರ್ಮಾನ ಮನ್ಪೇರ್ ಪನ್ಪಂಚಿನ ಒಂಜಿ ನಂಬಿಕೆ ಅಂಚಿನ ಬೇತೆ ದಾದನಲ ಒಂಜಿ ಬದಲಾವಣೆ ಅತಿ ಇಂಚ ಆವೋಡು ಈ ಸಂದರ್ಭ ಪನ್ಪಂಚಿನ ಇರ್ನೊಂಜಿ ಎಲ್ಲಿಯ ಸಜೆಷನ್ ದಲ ಇತ್ತು ಅವೇ ಕಂಪನಿ ಊರಿಡಿ ಲೈಟ್ ಒಂಜಿ ಉಪ್ಪುಂಡು ಅವು ಮಾತ್ರ ಏಪಲ್ ಐಕೊಂಜಿ ಕಮ್ಮಿ ಒಂದು ಒಡ್ಸಿ ದಯಮಲ್ಲೆ ಕುಡ್ಲಾಡ ಒಂಜಿ ಲೈಟ್ ಇಪ್ಪು ಮಂದಾನೆ ಹೆಚ್ಚಿನಕ್ಲೆ ಊರ್ದ ಆ ಲೈಟ್ ತುಯನ ಬರ್ಪಿದು ಕುಡ್ಲಾದ ದಸರಾಗೆ ಆ ಲೈಟ್ ದೇ ಕಾರಿತ ಪಂಡೆ 10 ಬಲ್ಬ್ ದೊಡ್ಡ ರಡ್ಡು ಬಾಡ್ಲೆ ಬುರ್ಚಿ 10 ದೊಡ್ಡ 10 ಉಪ್ಪಾಡಿ ಆ ಲೈಟ್ ಏರೆಗ್ಲ ತೊಂದರೆ ಆಪುಜಿ ಸೊ ಅವೇನೊಂಜಿ ದಯಮಂತದ ಅವೇನೊಂಜಿ ಕ್ಯಾನ್ಸಲ್ ಮಾಡ್ಪೋಜಿ ಬಂದು ಸರಿ 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 ಸರ್ ಓಕೆ ಥ್ಯಾಂಕ್ ಯು ಸರೋಜಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ರೈಟ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಭಾವನಾತ್ಮಕವಾಗಿರುವಂತಹ ಸಂಬಂಧ ನಾನು ಆಗ್ಲೇ ಹೇಳಿದೆ ಮಂಗಳೂರು ದಸರಾ ಅಂತ ಬಂದಾಗ ಇದು ಕೇವಲ ಒಂದು ಹಬ್ಬ ಹರಿದಿನ ಅಥವಾ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು ಅಲ್ಲಿಯ ವಿಜೃಂಭಣೆಯ ಸಂಭ್ರಮ ಸಡಗರ ಅಲ್ವೇ ಅಲ್ಲ ಇದು ಎಲ್ಲ ನಮ್ಮ ಮಂಗಳೂರಿಗರು ಅದೇ ರೀತಿ ಎಲ್ಲ ಕರಾವಳಿಗರು ಏನಿದ್ದಾರೆ ಮನೆಗಳಲ್ಲಿ ಭಾವನಾತ್ಮಕವಾಗಿರುವಂತಹ ನಂಟು ಭಾವನಾತ್ಮಕವಾಗಿರುವಂತಹ ಸಂಬಂಧ ಇರುವಂತಹ ಈ ಒಂದು ಕಾರ್ಯಕ್ರಮ ಸೊ ಮಂಗಳೂರು ದಸರಾ ಏನು ಕತೆ ಅಂತ ಬಂದಾಗ ಇದು ಜನರ ಅಭಿಪ್ರಾಯ ಅಂದ್ರೆ ಜನಾಭಿಪ್ರಾಯ ಮುಖ್ಯವಾಗಿರುವಂತದ್ದು ಅಂದ್ರೆ ಬೇಕು ಆದ್ರೆ ಆಗ್ತಾ ಇಲ್ಲ ಈ ಬಾರಿ ಹಬ್ಬ ಅನ್ನುವಂಥ ಮಾತುಗಳು ಎಸ್ ಸರ್ ಅವರು ಸೌರಾಜ್ ಅವರು ಏನು ಹೇಳಿದ್ದಾರೆ ಅಕ್ಷರ ಸತ್ಯ. ಈ ಮಂಗಳೂರು ದಸರಾ ಇದು ಒಂದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಥವಾ ಸಾಂಸ್ಕೃತಿಕ ಒಂದು ಹಬ್ಬ ಅಂತ ಮಾತ್ರ ಇಷ್ಟಕ್ಕೆ ಸೀಮಿತಗೊಳ್ಳಿಲ್ಲ. ಎಷ್ಟೋ ಕುಟುಂಬಗಳ ಅವರ ವರ್ಷದ ಜೀವನ ಸಾಗಿಸುವಂತಹ ಒಂದು ಇದರಿಂದ ಈ ಮಂಗಳೂರು ದಸರಾದಿಂದ ಆಗಿದೆ. ಅವರು ಹೇಳಿದ್ರು ಈ ಮಂಗಳೂರು ದಸರಾದಲ್ಲಿ ಅದೆಷ್ಟೋ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ನಮಗೆ ಕೂಡ ಖಂಡಿತವಾಗಿಯೂ ನಾವು ಅದಕ್ಕೆ ಮುನ್ನುಡಿಯನ್ನು ಈ ಬಾರಿಯೂ ಕೂಡ ನಾವು ಅದನ್ನು ಇಟ್ಟಿದ್ದೇವೆ. ದಸರಾವನ್ನು ಯಾವುದೇ ಕಾರಣಕ್ಕೆ ನಾವು ಆಚರಿಸದೇ ಇರುವುದಿಲ್ಲ, ನಾವು ಆಚರಿಸ್ತೇವೆ. ಆದರೆ ನಮಗೆ ಈ ಸರ್ಕಾರದ ಮಾರ್ಗಸೂಚಿಗಳನ್ನು ನಾವು ಧಿಕ್ಕರಿಸಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡಲೇಬೇಕು, ಪಾಲಿಸಲೇಬೇಕಾಗುತ್ತೆ. ಅದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವೂ ಕೂಡ ಹೌದು. ನಾವು ಅದನ್ನು ಮೀರುವಂತಿಲ್ಲ. ಆದರೆ ನಮ್ಮ ಇದರಲ್ಲಿ ಎಷ್ಟು ಸಾಧ್ಯ ಉಂಟು ಈ ಸರ್ಕಾರದ ಮಾರ್ಗಸೂಚಿಗಳಿಗೆ ಸ್ವಲ್ಪವೂ ಚ್ಯುತಿ ಬರದಂತೆ ಎಷ್ಟು ನಮಗೆ ಸಾಧ್ಯ ಉಂಟು ಅಷ್ಟು ಉದ್ಯೋಗಗಳು ಈ ಬಾರಿಯೂ ಕೂಡ ಅವರಿಗೆ ಏನು ಮಾಡಲಿಕ್ಕೆ ಆಗುತ್ತೆ ಅದನ್ನು ಮಾಡಲಿಕ್ಕೆ ನಮ್ಮ ಕ್ಷೇತ್ರದ ಆಡಳಿತ ಸಮಿತಿಯಿಂದ ನಾವು ಖಂಡಿತವಾಗಿಯೂ ಪ್ರಯತ್ನ ಮಾಡ್ತೇವೆ. ಎಸ್ ಸರ್ ಓಕೆ ಭರವಸೆ ಇದೆ, ಭರವಸೆ ಕೊಟ್ಟಿದ್ದಾರೆ. ಎಸ್ ಸರ್ ಮಾತಾಡ್ತೇನೆ. ಅದೇ ರೀತಿ ಕುದ್ರೋಳಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ವಿಜೃಂಭಣೆಯ ಶೋಭಾಯಾತ್ರೆ ನಡೆಯುತ್ತೆ, ಹಬ್ಬ ಎಲ್ಲವೂ ಕೂಡ ನಡೆಯುತ್ತೆ. ಸಣ್ಣ ಪುಟ್ಟ ಆಟಿಕೆ ಅಂಗಡಿಯಿಂದ ಹಿಡಿದು ಅಲ್ಲಿ ಐಸ್ ಕ್ರೀಮ್ ಮಾರುವವನಿಗೂ ಅದೇ ರೀತಿ ಇತರ ಬಲೂನ್ ಮಾರುವವನಿಗಿಂದ ಹಿಡಿದು ವಿದ್ಯುತ್ ದೀಪಗಳನ್ನ ಅಲಂಕಾರ ಜೋಡಣೆ ಮಾಡುವುದರಿಂದ ಹಿಡಿದು ಅನೇಕ ಜನರಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ. ಆ ಉದ್ಯೋಗದ ಕತೆ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಎಲ್ಲಾ ವಿಚಾರಗಳು ಇದರಲ್ಲಿ ಅಡಕವಾಗಿದೆ. ಮಂಗಳೂರು ದಸರಾ ಅಂತ ಬಂದಾಗ ಇದು ಕೇವಲ ಒಂದು ಕ್ಷೇತ್ರ ಸಂಬಂಧಪಟ್ಟಿರುವಂತಹ ಧಾರ್ಮಿಕ ಆಚಾರ ವಿಚಾರಗಳ ನಡುವೆ ನಮ್ಮ ಬದುಕಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅರ್ಷದ್ ಗರುಡಿಯಿಂದ. ನಮಸ್ತೆ ಅರ್ಷದ್ ಅವರೇ, ಮಾತಾಡಿ. ನಮಸ್ತೆ. ಪದ್ಮಾಚಾರಿ ಕೂಡ ನಮಸ್ತೆ. ರವಿಶಂಕರ್ ನಮಸ್ತೆ. ನಮಸ್ತೆ ಸರ್. ಇದು ದಸರದ್ದು ನಮ್ಮ ಕುದ್ರೋಳಿ ದಸರಾವನ್ನೊಂದು ಇದು ಮಂಗಳೂರು ದಸರಾ ಅಂತ ಹೇಳಿದ್ರೆ ಮಂಗಳೂರು ದಸರಾ ಒಂದು ನಮ್ಗೆ ಅಗತ್ಯ ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ ಮಂಗಳೂರು ದಸರಾವನ್ನು ನಾವು ಸ್ವಲ್ಪ ಕಡಿಮೆ ರೀತಿಯಲ್ಲಿ ಮಾಡಿದ್ರೆ, ಯಾಕೆಂದ್ರೆ ನಮ್ದು ಇತರ ದೇವಸ್ಥಾನಗಳಿಗೆಲ್ಲ ಜಾತ್ರೆಗೆ ತುಂಬಾ ಪೆಟ್ಟು ಬೀಳುವಂತ ಸಂದರ್ಭ. ಅದಕ್ಕೋಸ್ಕರ ಇದನ್ನೊಂದು ನಾವು ಆದಷ್ಟು ಇದರಲ್ಲಿ ಕೊಂಡೋಗುದು ಒಳ್ಳೆದು ಅಂತ ನನ್ನ ಅನಿಸಿಕೆ. ಓಕೆ ರೈಟ್ ಸರ್. ಥ್ಯಾಂಕ್ ಯು. ಎಸ್ ರವಿಶಂಕರ್ ಮಿಜರ್ ಅವರು ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾರ್ಗಸೂಚಿ ಎಲ್ಲವೂ ಕೂಡ ಇದೆ, ಆದ್ರೆ ಪ್ರತಿಯೊಬ್ಬ ಜನಸಾಮಾನ್ಯ ಬದುಕಿಗೂ ಕೂಡ ಭಾವನಾತ್ಮಕವಾಗಿರುವಂತಹ ಸಂಬಂಧ ಇರುವಂತಹ ಒಂದು ಹಬ್ಬ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಸರ್ಕಾರದ ಮಾರ್ಗಸೂಚಿಗಳನ್ನ ತಾವುಗಳು ಯಾವ ರೀತಿ ಬದಲಾವಣೆ ಮಾಡಬಹುದಾ? ಸಾಧ್ಯ ಇಲ್ಲ ಆದ್ರೂ ಕೂಡ, ಬಟ್ ಸ್ಟಿಲ್ ತಾವುಗಳು ಅಧಿಕಾರ ವರ್ಗದಲ್ಲಿರುವಂತವರು ಎಲ್ಲೋ ಒಂದ್ ಕಡೆ ಜನರು ಹೇಳುವಂತಹ ಮಾತುಗಳು ತಮ್ಗೆ ಗೊತ್ತಿದೆ. ಯಾವ ರೀತಿ ಅಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಾಳಿಗೆ ತೂರಲಾಗ್ತಾ ಇದೆ. ಹಬ್ಬ ಹರಿದಿನಗಳು ಅಂತ ಬಂದಾಗ ಮಾತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದೊಡ್ಡ ಮಟ್ಟದಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ದೊಡ್ಡ ಮಟ್ಟದ ಬಂಧನ ಇಡುವಂತಹ ವಿಚಾರಗಳು ಬರುತ್ತೆ. ಇದು ತಪ್ಪಲ್ವಾ ಅನ್ನುವಂಥ ಜನರು ಕೇಳ್ತಾರೆ. ಅಂದ್ರೆ ಇತರ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲವೂ ಕೂಡ ಗಾಳಿಗೆ ತೂರಲಾಗುತ್ತೆ ಅನ್ನುವಂಥದ್ದು. ಹಬ್ಬ ಹರಿದಿನಗಳು ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬರುತ್ತೆ. ಯಾಕೆ ಸರ್ ಈ ರೀತಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಬ್ಬ ಹರಿದಿನ ಅಂತ ಹೇಳುವಾಗ ಆ ಸಂಖ್ಯೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಂಖ್ಯೆ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದನ್ನು ನಾವು ಹಾಗೆ ಬಿಟ್ಟರೆ ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಅದು ಜವಾಬ್ದಾರಿ ನಮಗೆ ಇರ್ತದೆ.
ಅದಕ್ಕೆ ಬೇಕಾಗಿ ಸರ್ಕಾರ ಇಂಥ ಒಂದು ಕೆಲವು ನಿಯಮಗಳನ್ನು ಹಾಕ್ತದೆ ಹೊರತು ಜನರ ಮೇಲೆ ನಿಬಂಧನೆಗಳನ್ನು ಹಾಕುವುದು ಒಂದು ಕ್ಷುಲ್ಲಕ ಕಾರಣಕ್ಕಲ್ಲ. ಆ ಒಂದು ಜವಾಬ್ದಾರಿಯಿಂದ ಸರ್ಕಾರ ಆ ಒಂದು ನಿಯಮವನ್ನು ಪಾಲನೆ ಮಾಡ್ತದೆ. ಆದರೆ ಅದರಲ್ಲಿ ದೊಡ್ಡ ಒಂದು ಅನಾಹುತ ಆಗಬಾರ್ದು ಎಂಬ ಚಿಂತನೆ ಸರ್ಕಾರಕ್ಕಿದೆ. ಯಾವ ರೀತಿ ಸರ್ಕಾರಕ್ಕೆ ಆ ಚಿಂತನೆ ಇದೆ, ಅದೇ ರೀತಿ ಕ್ಷೇತ್ರದ ಆಡಳಿತ ವರ್ಗದ ನಮಗೂ ಸಹ ಇದೆ. ಈ ನಮ್ಮ ಸಮಾಜಕ್ಕೂ ಇದೆ, ಮಂಗಳೂರಿನ ಸಮಾಜಕ್ಕೂ ಇದೆ. ಆ ಒಂದು ನಿರ್ವಹಣೆಯನ್ನು ನಾವು ಬಹಳ ಜಾಗ್ರತೆಯಿಂದ ಮಾಡಬೇಕು ಎಂಬುದು ಒಂದೇ ದೃಷ್ಟಿಕೋನ ಅಲ್ಲದೆ ಬೇರೆ ಏನೂ ಇಲ್ಲ. ಅದರಲ್ಲಿ ಬೇರೆ ಏನು ನಾವು ಇದು ಹುಡುಕುವುದು ಸರಿಯಲ್ಲ. ಅದೇ ರೀತಿ ಇವತ್ತು ದಸರಾ ಕಾರ್ಯಕ್ರಮ ಅಂತ ಹೇಳಿದರೆ ಅದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿರುವುದರಿಂದ ಸರ್ಕಾರ ಸ್ವಲ್ಪ ಅದರ ಮೇಲೆ ನಿಬಂಧನೆಯನ್ನು ಹಾಕಿರುವುದು ಹೌದು, ಸತ್ಯ. ಅದೇ ರೀತಿ ಈಗ ಪದ್ಮರಾಜ್ ಅವರು ಹೇಳಿದರು, ಮಂಗಳೂರಿನ ದಸರಾದಲ್ಲಿ ಆಗುವಂತಹ ಅದೆಷ್ಟೋ ಕಾರ್ಯಕ್ರಮಗಳು, ಅದೆಷ್ಟೋ ಉದ್ಯೋಗಗಳು, ಕಾಮರ್ಸಿಗೆ ಸಂಬಂಧಪಟ್ಟದ್ದು ಅದೆಲ್ಲ ಸರಿ. ಯಾಕಂತ ಹೇಳಿದರೆ ಇವತ್ತು ನಮ್ಮ ದಸರಾ, ಮಂಗಳೂರು ದಸರಾ ಯಾವ ಮಟ್ಟಕ್ಕೆ ಹೋಗಿದೆ ಆ ಮಟ್ಟದವರೆಗೆ ಮಂಗಳೂರಿನ ಮತ್ತು ಆಸುಪಾಸಿನ ಎಲ್ಲ ವ್ಯಾಪಾರ ವರ್ಗದವರಿಗೆ ಅದರಲ್ಲಿ ಬಹಳ ಅನುಕೂಲತೆ ಆಗಿದೆ. ಅವರು ಅದನ್ನು ಬಹಳ ಉತ್ತಮ ರೀತಿಯಿಂದ ಸ್ವಾಗತ ಮಾಡಿದ್ದಾರೆ. ವ್ಯಾಪಾರ ವರ್ಗದವರು ಅದು ಬಹಳ ಉತ್ತಮ ರೀತಿಯಲ್ಲಿ ಸ್ವಾಗತ ಮಾಡಿದ್ದಾರೆ. ಯಾಕಂತ ಹೇಳ್ತಿದ್ದೇನೆ ಅಂದರೆ, ನಮ್ಮ ಆ ಒಂದು 10 ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ವ್ಯಾಪಾರಸ್ಥರು ಅದಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆಯಲ್ಲೇ ಅದಕ್ಕೆ ಒಂದು ಹೊಸ ಮೆರುಗು ಬಂದಿದೆ. ಎಷ್ಟೋ ಜನ ನಾವು ಏನು ಹೇಳದೆ ಅವರವರ ಕಟ್ಟಡಗಳಿಗೆ ವಿದ್ಯುತ್ ಅಲಂಕಾರವನ್ನು ಮಾಡಿದ್ದಾರೆ. ಅದೆಲ್ಲ ಯಾಕಂತ ಹೇಳಿದರೆ ಆ ವಾತಾವರಣ ಎಬ್ಬಿಸಲಿಕ್ಕೆ ಅದನ್ನು ಮಾಡಿದ್ದಾರೆ. ಅದನ್ನು ನಾವು ಮರೆಯುವಂತಿಲ್ಲ. ಹಾಗಿರುವಾಗ ಅದರಲ್ಲಿ ಅವರಿಗೆ ಲಾಭವೂ ಆಗಿದೆ. ಅದರಲ್ಲಿ ರಿಕ್ಷಾ ಡ್ರೈವರ್ ಇರ್ಬೋದು, ಅದರಲ್ಲಿ ಟ್ಯಾಕ್ಸಿಯವರು ಇರ್ಬೋದು, ಹೋಟೆಲ್ನವರು ಇರ್ಬೋದು, ರೆಸ್ಟೋರೆಂಟ್ನವರು ಇರ್ಬೋದು, ಮಂಗಳೂರಿನ ಪ್ರತಿಯೊಂದು ವ್ಯಾಪಾರಿ ವರ್ಗಕ್ಕೆ ಅದರಲ್ಲಿ ಒಳ್ಳೆ ಉತ್ತೇಜನ ಸಿಕ್ಕಿದೆ. ಆಗ ನಾವು ನೋಡುವ ಹಾಗೆ ಪ್ರತಿಯೊಂದು ರೋಡಲ್ಲಿ ಜನಸಂದಣಿ ಇರ್ತದೆ. ಅಷ್ಟೊಂದು ಜನ ಮಂಗಳೂರಿಗೆ ಆಕರ್ಷಿತರಾಗ್ತಾರೆ. ದೇಶ ವಿದೇಶಗಳಿಂದ ಜನ ಬರ್ತಾರೆ. ಎಲ್ಲ ಹೋಟೆಲ್ ಬುಕ್ ಆಗಿರ್ತದೆ, ಎಲ್ಲಿಯೂ ರೂಮ್ ಇಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಪರಿಸ್ಥಿತಿ ಮಂಗಳೂರು ದಸರಾದಿಂದ ಆಗಿದೆ. ಆ ದಸರಾದಿಂದ ಆಗಿದೆ. ಆದರೆ ಈ ಬಾರಿಯ ದಸರಾ ಆ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ಕಷ್ಟ ಅಂತ ಕಾಣ್ತದೆ. ನಮಗೂ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ. ಅದೇ ರೀತಿ ಇವತ್ತು ವ್ಯಾಪಾರ ವರ್ಗದವರು ನೋಡುವಾಗ ಇವತ್ತು 6 ತಿಂಗಳಿನ ಪರಿಸ್ಥಿತಿ ಅಷ್ಟು ಆಶಾದಾಯಕವಲ್ಲ. ಅದೇ ರೀತಿ ಈ ಬಾರಿಯ ದಸರಾದಿಂದ ಒಂದು ಆಶೆ ಚಿಗುರುವಂತಹ ಒಂದು ಸಂದರ್ಭ ಬರಬಹುದು ಅಂತ ಖಂಡಿತ ಅದೊಂದು ನಿರೀಕ್ಷೆ ನಮ್ಮ ಹತ್ರ ಇದೆ. ಓಕೆ ಸರ್, ಮಾತಾಡ್ಬೇಕು. ಇನ್ನು ಪ್ರಶ್ನೆಗಳಿದೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ನನ್ನ ಹೆಸರು ಉಮಾನಾಥ್ ಕಾಪು ಅಂತ ಹೇಳಿ. ಉಮಾನಾಥ್ ಕಾಪು, ನಮಸ್ತೆ. ಉಮಾನಾಥ್ ಅವರೇ, ಮಾತಾಡಿ ಸರ್. ನಮಸ್ತೆ. ಮಾತಾಡಿ ಸರ್, ತಮ್ಮ ಪ್ರಶ್ನೆ ಮಾತಾಡಿ. ಹಲೋ, ಎಲ್ರಿಗೂ ನನ್ನ ನಮಸ್ಕಾರಗಳು. ಈಗಂತ ನಮ್ದು ಸಲಹೆ ಅಂತೇಳಿ ಏನು ಕೊಡ್ಲಿಕ್ಕೆ ಆಗುದು ನಿಮ್ಗೆ. ಯಾಕಂದ್ರೆ ನೀವು ಎಷ್ಟೋ ಒಳ್ಳೊಳ್ಳೆ ಪ್ರೋಗ್ರಾಮ್ ಎಲ್ಲ ಮಾಡಿ ಅನುಭವ ಇದ್ದವರು. ಈಗ ಎಂತ ಹೇಳಿ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ, ಈ ಸಲಕ್ಕೆ ನಮ್ಮ ದೇವಸ್ಥಾನದಲ್ಲಿ ನಾರಾಯಣ ಗುರುಗಳು ಪ್ರತಿಷ್ಠೆ ಮಾಡಿದಂತ ದೇವಸ್ಥಾನ, ಅವರೊಂದು ಇಚ್ಛೆ ಭಾರಿ ಎಂತ ಇಚ್ಛೆಯಲ್ಲಿ ಅವರು ಮಾಡಿದ್ದಾರ, ಆ ಇಚ್ಛೆ ಈಗ ಉನ್ನತರ ನಮ್ಮ ದೇವಸ್ಥಾನ ಈಗ ವರ್ಲ್ಡ್ ಅಲ್ಲಿ ಫಿಗರ್ ಆಗಿದೆ ಈ ಮೈಸೂರು ನಮ್ಮ ಮಂಗಳೂರು ದಸರಲ್ಲಿ. ಆದ ಕಾರಣ ನನ್ನ ಒಂದು ಅನಿಸಿಕೆ ಮಾತ್ರ ಹೇಳಲಿಕ್ಕೆ, ಯಾಕಂದ್ರೆ ನಿಮ್ಗೆ ಹೇಳುವಂಥದ್ದು ಏನು ಅಗತ್ಯ ಇಲ್ಲ. ಯಾಕಂದ್ರೆ ಎಲ್ಲ ನಿಮ್ಗೆ ಅಭಿಪ್ರಾಯ ಗೊತ್ತುಂಟು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತೇಳಿ. ನಮ್ದು ಒಂದು ಸಣ್ಣ ಅಭಿಪ್ರಾಯ, ಪ್ರತಿಷ್ಠೆ ಮಾಡಿ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ನಿಮ್ಮ ಕೆರೆಯಲ್ಲಿ ಅದೊಂದು ವಿಸರ್ಜನೆ ಮಾಡುವ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮತ್ತೆ ನನ್ನ ಮತ್ತೊಂದು ಅಭಿಪ್ರಾಯ ಅಂತ ಹೇಳಿದ್ರೆ, ನಮ್ಮ ಜನರನ್ನು ಕಂಟ್ರೋಲ್ ಮಾಡ್ಲಿ ನಿಮ್ಮಿಂದ ಅಸಾಧ್ಯ ಆಗ್ತದೆ. ನೀವು ಪ್ರತಿಷ್ಠೆ ಅಂತೇಳಿ ಕೊಟ್ಟ ಕೂಡಲೇ ಜನ ನಿಮ್ಗೆ ನೆರೆ ಬಂದಾಗ ಬರ್ತಾರೆ, ಅದು ಗ್ಯಾರಂಟಿ. ಕೊರೋನಾವನ್ನು ಅವರು ಜನರು ನೋಡುದಿಲ್ಲ, ಅದು ನಾನು ಗ್ಯಾರಂಟಿ ಈಗಲೇ ಹೇಳ್ತೇನೆ. ಎಷ್ಟೇ ನೀವು ಪ್ರಯತ್ನ ಮಾಡಿದ್ರೆ ಜನರನ್ನು ನಿಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನನ್ನ ಹೆಸರನ್ನು ನೆನ್ಪಿಟ್ಟುಕೊಳ್ಳಿ, ನಾನು ಹೇಳಿದ ಮಾತು ನೆನ್ಪಿಟ್ಟುಕೊಳ್ಳಿ. ಯಾಕೆ ಹೇಳಿದ್ರೆ, ಜನರು ತುಂಬಾ ನಿಮ್ಗೆ ಸಲಹೆ ಕೊಡ್ತಾರೆ. ಆದ್ರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಟ್ರಸ್ಟಿಯವರು ಅಲ್ಲಿ ಮ್ಯಾನೇಜ್ಮೆಂಟ್ ಹೊಣೆ ಹೊರತು ಜನರು ಬರುವುದಿಲ್ಲ. ಅಭಿಪ್ರಾಯ ಅದು ಮಾಡಿ ಇದು ಮಾಡಿ ಹೊರಡ್ತಾರೆ. ಅದಕ್ಕೆ ನಾನು ಒಂದು ಕ್ಷೇತ್ರವನ್ನು ಸ್ವಲ್ಪ ನಡೆಸುವ ಆ ಕ್ಷೇತ್ರ ಅನುಭವ ಇದ್ದಾಗ ನಾನು ಹೇಳಿದೆ ಅಷ್ಟೇ. ನಾಳೆ ಹೊಣೆಗಾರರು ನೀವೇ ಆಗ್ತಿದ್ವಿ. ಅದ್ ಜನರು ಹೇಳಿದಾದ್ನು ನಿಮ್ಮ ಕಮಿಟಿಯಲ್ಲಿ ನಿಂತುಕೊಂಡು ಇದ್ರನ್ನ ಏನು ಆಗುತ್ತೆ ನಮ್ಮಿಂದ ಮಾಡ್ಲಿಕ್ಕೆ, ಜನರನ್ನ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ, ಮೆರವಣಿಗೆ ಮಾಡೋಕೆ ನಾನು ಹೇಳ್ತೇನೆ, ಮೆರವಣಿಗೆ ಮಾಡ್ಲಿಕ್ಕೆ ಈ ಕಂಟ್ರೋಲ್ ಮಾಡ್ಲಿಕ್ಕೆ ಅಷ್ಟೇ. ನಿಮ್ಗೆ ಮಾಡುವ ದೊಡ್ಡ ವಿಷಯ ಅಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಅಷ್ಟ. ಎಂತಾದ್ರು ಹೆಚ್ಚು ಕಮ್ಮಿ ಆಯ್ತು ಕಿಡಿಗಳು ಬೇಕಂತಾದ್ರೆ ಎಂತಾದ್ರು ಮಾಡಿಬಿಟ್ರೆ ಬರುವುದು ನಿಮ್ಮ ತಲೆ ಮೇಲೆ, ಭಕ್ತರ ತಲೆ ಮೇಲೆ ಬರುವುದಿಲ್ಲ. ಫೋನ್ ಮಾಡಿದವರಾಗ ಏನ್ ತಲೆ ವಿಷಯ ಇಲ್ಲ, ಅವ್ರು ಸುಮ್ಮನೆ ಇಡ್ತಾರೆ. ಹಾಗೆ ಮಾಡಿ ಹೀಗೆ ಮಾಡಿ ಮೆರವಣಿಗೆ ಮಾಡಿ ಹೇಳ್ತಾರೆ. ಆಗ ಅವ್ರಿಗೆ ನೋಡಿಕೊಳ್ಳಿಕ್ಕೆ ಖುಷಿ ಆಗ್ತದೆ ಅಷ್ಟೇ.
ನಾನು ನನ್ನ ಒಂದು ಅಭಿಪ್ರಾಯವನ್ನು ಹೇಳಿ, ತಪ್ಪಿದ್ರೆ ಅದನ್ನು ನೀವು ಸರಿ ಮಾಡಿಕೊಳ್ಳಿ. ನಾನು ಯಾವುದೇ ಒಂದು ದುರುದ್ದೇಶದಿಂದ ಹೇಳಿದಲ್ಲ. ನಮ್ಮ ಕ್ಷೇತ್ರವು ಇನ್ನೂ ಬೆಳಗಬೇಕು. ನವರಾತ್ರಿ ಉತ್ಸವ ಆದ್ರೆ ಈ ಕಾನೂನನ್ನು ಉಲ್ಲಂಘನೆ ಮಾಡದೆ ಒಳ್ಳೆದಲ್ಲಿ ಮಾಡಿದ್ದೆಂಬ ಒಂದು ಕೀರ್ತಿ ವರ್ಲ್ಡ್ ಅಲ್ಲಿ ಬರಬೇಕು ನಮ್ದು, ನಂದಷ್ಟೇ ಆಸೆ. ಓಕೆ, ರೈಟ್ ಸರ್. ತಮ್ಮ ಅಭಿಪ್ರಾಯ ಅಂಡ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರೂ ಕೂಡ ಇದ್ದೇ ಇದೆ. ಎಸ್, ತಾವು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಾ, ಏನು ಯಾವ ರೀತಿ ಇರಬೇಕು ಅನ್ನುವಂಥದ್ದು. ಸೊ ಅದೇ ರೀತಿ ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಒಬ್ರು ವೆರಿ ವ್ಯಾಲ್ಯೂಯಬಲ್ ಅನ್ನುವಂಥದ್ದು ನಮ್ಮ ಹರೀಶ್ ಪೂಜಾರಿ ಅವನೊಂದು ಕಮೆಂಟ್ ಮಾಡಿದ್ದಾರೆ. ನಮ್ಮ ಕುಡ್ಲದಕ್ಕಲು ದೇಶಗ ಮಾದರಿ ಆಪಿನೊಕ್ಲು ಮೆರವಣಿಗೆ ಮಲ್ಲೆಜ್ಜಿ ಓಕೆ ಅಂಡ ಲೈಟಿಂಗ್ಸ್ ಇಪ್ಪಡ್ ಆಯ್ನಾತ್ LED ಸ್ಕ್ರೀನ್ ದೀದ್ ಪ್ರಸಾದ ವಿತರಣೆ ಮಸ್ತ್ ಕಡೆಟ್ ಮಲ್ತ್ ಜನಕ್ಲೆಗ್ ಹೆಲ್ಪ್ ಲಕ ಬೋಡಾಂಡ ಮನ್ನಗುಡ್ಡೆ ಲಾಲ್ಬಾಗ್ PVS ಅಲ್ಪಾಂಡ ಪ್ರಸಾದ ವಿತರಣೆ LED ಸ್ಕ್ರೀನ್ ಪಾಡ್ದು ಸೋಷಿಯಲ್ ಡಿಸ್ಟೆನ್ಸ್ ಕಮ್ಮಿ ಮಲ್ಪೊಲಿ ಬಂದು ಒಂದು ಜನಪ ಒಂದುಲೇರ್ ಹರೀಶ್ ಪೂಜಾರಿ. ವಿಚಾರ ಏನಂತ ಹೇಳಿದ್ರೆ ಸರ್, ಈ ಪ್ರಸಾದ ವಿತರಣೆ ಬಗ್ಗೆ ಬರುತ್ತೆ ಅಲ್ವಾ. ಈ ಬಾರಿ ಪ್ರಸಾದ ವಿತರಣೆ ಯಾಕಂದ್ರೆ ಈಗಾಗಲೇ ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ಅಲ್ಲಲ್ಲಿ ಆರಂಭ ಆಗಿದೆ. ಕೆಲವು ದೇವಸ್ಥಾನಗಳಲ್ಲಿ ಈಗಲೂ ಕೂಡ ಆರತಿಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪ್ರಸಾದ ವಿತರಣೆಗಳು ಇದೆಯಾ, ಹೇಗೆ, ಏನ್ ಕತೆ, ಯಾವ ರೀತಿಯ? ನೋಡಿ, ನಾವು ಈ ಬಗ್ಗೆ ಈಗಾಗಲೇ ಚಿಂತನೆಗಳನ್ನು ಮಾಡಿದ್ದೇವೆ. ನಮ್ಮ ಆಡಳಿತ ಸಮಿತಿಯ ಸಭೆ ನಾಡಿದ್ದು 4ನೇ ತಾರೀಕಿಗೆ ನಡೀಲಿಕ್ಕಿದೆ. ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಖಂಡಿತವಾಗ್ಲು ಯಾವುದೇ ಒಂದು ನೂಕು ನುಗ್ಗಲಾಗದೆ ಬರುವಂಥ ಭಕ್ತಾದಿಗಳು ಯಾವುದೇ ಒಂದು ಒತ್ತಡಕ್ಕೊಳಗಾಗದೆ ಅವರಿಗೆ ನೂಕು ನುಗ್ಗಲು ಇಲ್ಲದ ಹಾಗೆ ದೇವರ ದರ್ಶನ ಮಾಡಿಸುವಂಥದ್ದು ಅಥವಾ ನಂತರ ಅವರು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಎಲ್ಲಿಯೂ ಕೂಡ ತೊಂದರೆ ಆಗದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಖಂಡಿತ ಇದೆ. ಅದು ಹಾಗೆ ಈಗ ಮೊದಲೊಬ್ಬರು ಫೋನ್ ಮಾಡಿ ಹೇಳಿದ್ರು, ಪಾಪ ಒಳ್ಳೆಯ ಅವರ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಿ ನಾವು ಅದನ್ನು ಅತ್ಯಂತ ಗೌರವಯುತವಾಗಿ ಸ್ವೀಕರಿಸ್ತೇವೆ. ಈಗ ನೀವು ನೋಡಿದ್ದೀರಿ ಈ ಮಂಗಳೂರು ದಸರಾ, ಈ ಮುಂದೆ ಕೂಡ ನೀವು ಬಂದು ನೋಡಿದವರೆಲ್ಲ, ಇಲ್ಲಿ ಕಂಟ್ರೋಲ್ ಹೇಗಿರುತ್ತೆ ಅಂತ. ಕಂಟ್ರೋಲ್ ನಾವು ಜನಗಳಿದ್ದೇವೆ, ನಾವು ಆದಷ್ಟು ಇದು ಮಾಡ್ತೇವೆ. ಮತ್ತೆ ಎಲ್ಲ ಕಂಟ್ರೋಲ್ ಇರೋದು ಒಳಗಡೆ ಇರುವವರೇ, ಒಳಗಡೆ ಕೂತ್ಕೊಂಡಂತ ದೇವರವರು, ಅವರು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ನಾವು ಮಾಡ್ತಿರೋದು ಯಾವುದು ಬೇಡದ ಕೆಲಸ ಮಾಡೋದಿಲ್ಲ, ನಾವು ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು. ಅದಕ್ಕೆ ಆ ದೇವರ ಅನುಗ್ರಹ ಇರುತ್ತೆ. ನಾವು ಹಾಗೆ ಅಂತ ಹೇಳಿ ಹೆದರಿ ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ. ನಾವು ಪಾಸಿಟಿವ್ ಥಿಂಕ್ ಮಾಡಿ ಮುಂದೆ ಹೋಗ್ತೇವೆ. ಆ ದೇವರು ನಮಗೆ ದಾರಿ ತೋರಿಸಿ ಕೊಡ್ತಾರೆ. ಖಂಡಿತವಾಗಿಯೂ ಯಶಸ್ವಿ ಕೂಡ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಬರುವಂತ ಜನಸಾಮಾನ್ಯರು ಬರುವಂತದ್ದು ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೆ ಬರ್ತಾರೆ. ಬಂದಾಗ ನಿಜವಾಗ್ಲೂ ಕೂಡ ಸರ್ಕಾರ ಕೊಟ್ಟಂತಹ, ತಾವು ಹೇಳುವಂತಹ, ಸ್ವಯಂ ಸೇವಕರು ಹೇಳುವಂತಹ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಬರುವಂತವ್ರು ದೇವಸ್ಥಾನಕ್ಕೆ, ದೇವರ ಕ್ಷೇತ್ರಕ್ಕೆ ಬರುವಂತವ್ರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಯತ್ತಿನಿಂದ ಇದ್ದೇ ಇರ್ತಾರೆ. ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಗಾಳಿಗೆ ತರುವಂತದ್ದು ಯಾರು ಕೂಡ ಮಾಡಲ್ಲ ಅನ್ನೋದು ನನ್ನ ಭಾವನೆ ಅಲ್ವಾ. ಬಂದಂತವ್ರು ಎಲ್ಲರೂ ಕೂಡ ವಿದ್ಯಾವಂತರು, ವಿವೇಕತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸುಖ ಸುಮ್ಮನೆ ಎಲ್ಲೆಲ್ಲಗೂ ಸುತ್ತಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ದೇವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಂತವರಿಗೆ ಏನು ಕತೆ ದೇವ್ರು ನೋಡ್ತಾ ಇದ್ದಾನೆ ಅಂಡ್ ಎಲ್ಲವೂ ಕೂಡ ಪಾಲನೆ ಮಾಡ್ಬೇಕು ಅನ್ನೋ ಸ್ವಲ್ಪ ಬುದ್ಧಿ, ವಿವೇಕತನ ಇರುತ್ತೆ ಅನ್ನೋದು ನನ್ನ ಭಾವನೆ. ಎಸ್, ಬಿಫೋರ್ ದಟ್ ಒಂದು ಈ ಸಂದರ್ಭ ಶಾರದಾ ಮಾತೆಯ ಜೊತೆಗೆ ನವದುರ್ಗೆಯರ ಪ್ರತಿಷ್ಠಾಪನೆ ಆಗುತ್ತೆ, ಗಣಪತಿ ದೇವರ ಪ್ರತಿಷ್ಠಾಪನೆಯೂ ಕೂಡ ಆಗುತ್ತೆ. ಅಂಡ್ 9 ದಿನಗಳು 10 ದಿನಗಳು ಸೇರಿದಂತೆ, ವಿಜಯದಶಮಿ ಸೇರಿದಂತೆ ಅದ್ಭುತವಾಗಿರುವಂತಹ ಒಂದು 10 ದಿನಗಳ ಒಂದು ಸಂಭ್ರಮ ಸಡಗರ ಇರುತ್ತೆ ಅಂತ ಬಂದಾಗ, ಕಳೆದ ಬಾರಿ ಗೊತ್ತಿರುವಂಥದ್ದು ಗಣೇಶ ಚತುರ್ಥಿಯ ಸಂದರ್ಭಗಳಲ್ಲಿ ಸರ್ಕಾರ ಒಂದು ವಿಶೇಷವಾಗಿರುವಂತಹ ಒಂದು ಮಾರ್ಗಸೂಚಿಯನ್ನ ಹೊರಡಿಸಿತ್ತು. ಗಣಪತಿ ದೇವರ ವಿಗ್ರಹವನ್ನ, ಅದರ ಎತ್ತರವನ್ನ, ಅದೇ ರೀತಿ ತೂಕವನ್ನ ಸ್ವಲ್ಪ ಇಳಿಕೆ ಮಾಡಿರುವಂಥದ್ದು. ಯಾಕಂದ್ರೆ ಅಲ್ಲಿ 4-5 ಜನರು ಹೊತ್ತುಕೊಂಡು ಹೋಗುವಂತಹ ಒಂದು ವಿಚಾರ ಬರುತ್ತೆ ಅನ್ನುವಂಥದ್ದು. ಈ ಬಾರಿ ಕ್ಷೇತ್ರದ ದೇವರ ವಿಗ್ರಹಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ಯಾವ ರೀತಿ ಈ ಒಂದು ವಿಚಾರದಲ್ಲಿ? ಇಲ್ಲ, ನಮಗೆ ಸರ್ಕಾರದಿಂದ ಯಾವುದೇ ಇದು ದಸರಾ ಬರಲಿಲ್ಲ. ಎಂದಿನಂತೆ ಯಾವ ರೀತಿ ವಿಗ್ರಹ, ಅದೇ ರೀತಿ ಯಾವುದೇ ಬದಲಾವಣೆ ಇಲ್ಲ. ಓಕೆ, ವಿಗ್ರಹದ ಎತ್ತರ ಎಲ್ಲವೂ ಕೂಡ ಅದೇ ರೀತಿ ಇರುತ್ತೆ. ಓಕೆ ಓಕೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಅದನ್ನು ಇನ್ನು ಚೇಂಜ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಇದು ಸುಮಾರು 1.5 ತಿಂಗಳು ನಡೆಯುವಂತ ಕೆಲಸ ಇದು, ಮೂರ್ತಿ ರಚನೆ. ಈಗಾಗಲೇ ನಮ್ಮ ತಂಡದವರು ಇದ್ರ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಈಗ ಎಲ್ಲಿ ತನಕ ಆಗಿದೆ ಸರ್ ಮೂರ್ತಿಯ ವಿಗ್ರಹ? ಸಾಧಾರಣ ಒಂದು 50%, 55%. ಓಕೆ ಓಕೆ ಓಕೆ, ಅಂದ್ರೆ ಅದೇ ಕ್ಷೇತ್ರದಲ್ಲೇ ಕ್ಷೇತ್ರದಲ್ಲೇ ಹಾಗಾಗಿ ಎಲ್ಲರೂ ಕೂಡ ಹೊತ್ತುಕೊಂಡು ಬರುವಂತಹ ವಿಚಾರಗಳು ಬರಲ್ಲ ಅಲ್ಲಿ ಅಲ್ವಾ. ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಗಾಳಿಗೆ ತುರಲಾಗ ಅಂತ ವಿಚಾರಗಳು ಬರಲ್ಲ ಅಲ್ವಾ, ಶಾಸ್ತ್ರೋಕ್ತವಾಗಿ ನಡೆಯುವಂಥದ್ದು. ಇನ್ನೊಂದು ಕಡೆ ಒಂದು ಮಾತು ಇಲ್ಲಿ ಒಬ್ರು ಕಮೆಂಟ್ಸ್ ಮಾಡಿದ್ರು, ಯಾವ ರೀತಿ ಅಂತ ಹೇಳಿದ್ರೆ, ಇತರ ಟ್ಯಾಬ್ಲೋಗಳು ಬೇಡ, ಮೆರವಣಿಗೆ ನಾವು ತುಂಬಾ ಮಿಸ್ ಮಾಡ್ಕೊಳ್ತೇವೆ, ಇತರ ಟ್ಯಾಬ್ಲೋಗಳು ಯಾವುದು ಕೂಡ ಬೇಡ, ಅಟ್ಲೀಸ್ಟ್ 9 ದೇವರ ನವದುರ್ಗೆಯರ ಒಂದು ಟ್ಯಾಬ್ಲೋಗಳು ಹೋಗಬಹುದಾ ಅನ್ನುವಂತಹ ಮಾತನ್ನು ಕೇಳಿದ್ದಾರೆ ಜನರು. ಮತ್ತೊಮ್ಮೆ ಅಂದ್ರೆ ಮಿಸ್ ಮಾಡ್ಕೊಳ್ತಾ ಇದ್ರೆ ವಂಶ್ RK ಅನ್ನುವಂಥವ್ರು ಕೇಳಿದ್ದಾರೆ. ಅಂದ್ರೆ ಸೊ ಕ್ರೌಡ್ ಕಮ್ಮಿ ಆಗುತ್ತೆ,
ಖಾಲಿ ನವದುರ್ಗನ ಪ್ರೊಸೆಷನ್ ಮಲ್ಪೊಲಿಯೇ ಬೇತ ಟ್ರಕ್ಸ್ ಬೊಡ್ಚಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಮಾರ್ಗಸೂಚಿನ ಎಂಕುಲು ಓವರ್ಟೇಕ್ ಮಲ್ಪರನೆ ಆಪುನೆ ಇಜ್ಜಿ ಆಗಲ್ನ ಎಂಚಿನ ಒಂಜಿ ಮಾರ್ಗಸೂಚಿತ ಪ್ರಕಾರ ಮೆರವಣಿಗೆ ಮಲ್ಪರ ಇಜ್ಜಿಂದುಂಡು, ಮೆರವಣಿಗೆ ಮಾಡ್ಲೇಬಾರ್ದು ಅಂಚಾದ್ ಎಂಕಲ್ ನೆಟ್ ಕೈ ಕಟ್ಟದ ಕುಲ್ಲುಡ ಆಪುನ್ ದಾಲ ಮಲ್ಪರ ಸಾಧ್ಯ ಇಜ್ಜಿ ಸರ್ಜಿದ ಮಟ್ಟಿಗೆ. ಓಕೆ ಓಕೆ ಹಾಗಾದ್ರೆ ಪ್ರಶ್ನೆ ಬರುತ್ತೆ ಸರ್, ಈಗ ನವದುರ್ಗರ ಪ್ರತಿಷ್ಠಾಪನೆ ಆಗುತ್ತೆ, ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡುವಂತಹ ಸಂದರ್ಭಗಳಲ್ಲಿ ಮೆರವಣಿಗೆ ಹಾಗಾದ್ರೆ ಇಲ್ವೇ ಇಲ್ವಾ? ದೇವಸ್ಥಾನದ ಆವರಣದಲ್ಲಿ, ದೇವಸ್ಥಾನದ ಆವರಣದಲ್ಲಿ ಅಂಗಣದಲ್ಲಿ ಎಲ್ಲೋ ಒಂದ್ ಕಡೆ ಸರ್ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ನಾವು ಮಾತನಾಡಿದಾಗ ಈ ಧಾರ್ಮಿಕತೆ ಅದೇ ರೀತಿ ಇರುತ್ತೆ. ಅಂದ್ರೆ ದೇವಿ ಅಥವಾ ದೇವರು ನಂಬಿಕೆಗಳು ಈ ಒಂದು ರಸ್ತೆಯ ಮೂಲಕ ಹಾದು ಹೋಗ್ಬೇಕು, ಈ ರಸ್ತೆಯ ಮೂಲಕ ಹೋಗ್ಬೇಕು, ಅವಾಗ ಎಲ್ಲವೂ ಕೂಡ ಸನ್ಮಂಗಳ ಉಂಟಾಗುತ್ತೆ ಅನ್ನುವಂತ ಒಂದು ನಂಬಿಕೆಗಳು ಬರುತ್ತೆ ಅಲ್ವಾ? ಖಂಡಿತವಾಗಿ ಈ ಒಂದು ಮಾರ್ಗಸೂಚಿಯ ಪ್ರಕಾರ ಸರ್ಕಾರ ಕೊಟ್ಟಿದೆ ಮಾರ್ಗಸೂಚಿ, ಹೌದು. ಆದ್ರೆ ಈ ಭಕ್ತರ ಅಥವಾ ಧಾರ್ಮಿಕತೆಯ ನಂಬಿಕೆಗಳಿಗೆ ಎಲ್ಲೋ ಒಂದ್ ಕಡೆ ಘಾಸಿ ಆಗಲ್ವ ಅಂತ ಪ್ರಶ್ನೆ ಬರುತ್ತೆ. ನಾನು ಈ ಮೊದಲು ಕೂಡ ಒಂದೆರಡು ಬಾರಿ ಹೇಳಿದ್ದೇನೆ, ಬಹುಶಃ ಕೆಲವೊಂದು ನಾನು ಮೊದಲೇ ಹೇಳಿದಾಗೆ ಈ ಭಾರತ ದೇಶ ಧಾರ್ಮಿಕ ನೆಲಗಟ್ಟಿನಲ್ಲಿ ಆಧ್ಯಾತ್ಮಿಕವಾಗಿ ನಿಂತಿರುವಂತಹ ದೇಶ. ಆದ್ರೆ ಇಲ್ಲಿ ರಾಜಕೀಯ ಮಾತಾಡ್ಲಿಕ್ಕಿಲ್ಲ. ಬಹುಶಃ ಸರ್ಕಾರದ ಕೆಲವು ನಿರ್ಧಾರಗಳೇ ಗೊಂದಲಮಯವಾಗಿದೆ. ನಮ್ಮ ಮೇಲೆ ಇರುವಂತಹ ನಂಬಿಕೆ ನಮಗೆ ಹೊರಟು ಹೋಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತದೆ ಅಲ್ವಾ? ಎಸ್ 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 ಸರ್, ಏನ್ ಹೇಳ್ತೀರಾ ಸರ್ ರವಿಶಂಕರ್ ಮಿಶ್ರಾ ಅವರು? ಈ ಒಂದು ವಿಚಾರದ ಬಗ್ಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲವೂ ಕೂಡ ಪಾಲನೆ ಮಾಡ್ತೇವೆ, ಎಲ್ಲವೂ ಕೂಡ ಆಗುತ್ತೆ. ಆದ್ರೆ ನಮ್ಮೊಂದು ನಂಬಿಕೆ ಧಾರ್ಮಿಕತೆ ಅಂದ್ರೆ ದೇವರು ಇದೇ ದಾರಿಯಲ್ಲಿ ಹೋಗ್ಬೇಕು, ಈ ಒಂದು ರಸ್ತೆಯ ಮಾರ್ಗವಾಗಿ ಹೋಗ್ತಾರೆ, ಆ ಸಂದರ್ಭ ಅಲ್ಲಿರುವಂತಹ ಗ್ರಾಮದ ಎಲ್ಲ ಪೀಡೆ ಪಿಶಾಚಿಗಳನ್ನ ಓಡಿಸ್ತಾರೆ ಅಂತ ಒಂದು ನಂಬಿಕೆ ಹಿಂದೆ ಇದ್ದದ್ದು, ಎಲ್ಲರೂ ಕೂಡ ಇರುವಂತಹ ಒಂದು ನಂಬಿಕೆ ಅಲ್ವಾ? ಆ ನಂಬಿಕೆಯ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಬದುಕಿದ್ದೇವೆ, ನಮ್ಮ ದೇಶ ಕೂಡ ಬದುಕಿದೆ. ಸೊ ಈ ಒಂದು ಆಚಾರ ವಿಚಾರಗಳ ಬಗ್ಗೆ ಎಲ್ಲೊಂದು ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ 100% ಆಗಿ ಪಾಲನೆ ಆಗೇ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೋಗ್ತಾ ಇರುವಂತಹ ದೇವರ ವಿಸರ್ಜನೆ, ವೈಭವಯುತವಾಗಿರುವಂತಹ ವಿಸರ್ಜನೆ ಅರ್ಥಪೂರ್ಣವಾಗಿ ನಡೆಯುತ್ತೆ ಅನ್ನುವಂಥ ನಂಬಿಕೆ. ಬದಲಾವಣೆ ಸಾಧ್ಯವೇ ಇಲ್ವಾ? ಹೇಗೆ ಸರ್? ಅಂದ್ರೆ ಇನ್ನಿತರ ಯಾವುದೇ ರೀತಿಯ ಮೋಜು ಮಸ್ತಿಗಳಿಗೆ ಅಲ್ಲಿ ಅವಕಾಶ ಇಲ್ಲ, ದೇವರ ವಿಗ್ರಹ. ಖಂಡಿತವಾಗಿಯೂ ಈಗ ಜುಲೈಯಲ್ಲಿ ನಾವು ಏನು ತಿಳ್ಕೊಂಡೆವು, ಅದು ಆಗಸ್ಟ್ನಲ್ಲಿ ಸ್ವಲ್ಪ ಪರಿಸ್ಥಿತಿ ಉತ್ತಮ ಆಗಬಹುದು ಅಂತ ಹೇಳಿ, ಅಥವಾ ಆಗಸ್ಟ್ನಲ್ಲಿ ಅನ್ಕೊಂಡೆವು ಸೆಪ್ಟೆಂಬರ್ನಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದು ಅಂತ ನಮ್ಮ ಒಂದು ಊಹನೆ ಇತ್ತು. ಆ ಊಹನೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ತದ್ವಿರುದ್ಧ ಆಗಿದೆ. ಇವತ್ತು ಸಂಖ್ಯೆಯನ್ನು ನೋಡುವಾಗ, ಭಾರತ ದೇಶದಲ್ಲಿಯೇ ಸಂಖ್ಯೆಯನ್ನು ನೋಡುವಾಗ ಸ್ವಲ್ಪ ಅದರ ತೀವ್ರತೆ ಹೆಚ್ಚಾಗ್ತಾ ಉಂಟು. ಅಂಥ ಸಂದರ್ಭದಲ್ಲಿ ನಾವು ರಿಲ್ಯಾಕ್ಸೇಷನ್ನ ಬಗ್ಗೆ ಹೆಚ್ಚು ಮಾತಾಡುವುದು ಕಷ್ಟಕರ ಅಂತ ಕಾಣ್ತದೆ. ಇವತ್ತು ಒಂದು ಜವಾಬ್ದಾರಿಯಲ್ಲಿರುವ ಸರ್ಕಾರ ಮತ್ತೆ ಒಂದು ಜವಾಬ್ದಾರಿಯಲ್ಲಿರುವ ಇದನ್ನು ನಿರ್ವಹಣೆ ಮಾಡುವ ದೇವಸ್ಥಾನಗಳಿರ್ಬೋದು, ಅದು ಇನ್ನಿತರ ಧಾರ್ಮಿಕ ಕೇಂದ್ರಗಳಿರ್ಬೋದು, ಅಲ್ಲಿ ನಾವು ಸರ್ಕಾರ ಕೊಟ್ಟ ಆ ಒಂದು ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಅದನ್ನು ವಿರುದ್ಧ ನಾವು ಮಾಡಲಿಕ್ಕೆ ಆಗುವುದಿಲ್ಲ, ಒಂದು ವಿಷಯ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇವತ್ತು ಭಕ್ತರು ದೇವಸ್ಥಾನಕ್ಕೂ ಸಹ ಇವತ್ತು ಬೀಗ ಹಾಕುವ ಪರಿಸ್ಥಿತಿ ಬಂದಿತ್ತು. ಬೀಗ ಹಾಕುವ ಪರಿಸ್ಥಿತಿ ಬಂದಿತ್ತು. ಈಗ ನಮ್ಮ ವಠಾರದಲ್ಲಿರುವ ದೇವಸ್ಥಾನಗಳಿಗೆ ನಾವು ಹೋಗದೆ ತಿಂಗಳುಗಟ್ಟಲೆ ಆಯಿತು. ಆಗ ಏನಂತ ಹೇಳಿದ್ರೆ, ನಮಗೂ ದೇವರು ಅದನ್ನು ಕಲಿಸಿಕೊಟ್ಟಿದ್ದಾನೆ. ನಾವು ಹೊರಗೆ ನಿಂತೆ ದೇವರಿಗೆ ಪ್ರಾರ್ಥನೆ ಮಾಡುವಂತಹ ಆ ಒಂದು ದಾರಿಯನ್ನು ದೇವರು ಕೊಟ್ಟಿದ್ದಾನೆ. ನಾವು ಅದರ ಪ್ರಕಾರ ನಾವು ದೇವರಿಗೆ ದಾರಿಯಲ್ಲೇ ನಮಸ್ಕಾರ ಮಾಡಿಕೊಂಡು ಹೋದದ್ದು ಉಂಟು. ಅದೇ ರೀತಿ ಇವತ್ತು ಆ ಒಂದು ಬೀಗವನ್ನು ತೆರೆಯುವಂತಹ ಪರಿಸ್ಥಿತಿ ಬಂತು. ಇವತ್ತು ಬೀಗವನ್ನು ತೆರೆದ್ರೂ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೇವೆ ಆ ರೀತಿ ಜನ ಇವತ್ತು ಬರ್ತಾ ಇಲ್ಲ. ಸ್ವಲ್ಪ ಜಾಗ್ರತೆಯಲ್ಲಿದ್ದಾರೆ ಜನರತ್ರ ಅವೇರ್ನೆಸ್ ಇದೆ, ಇಲ್ಲಂತಲ್ಲ. ಹಾಗಿರುವಾಗ ಜಾಸ್ತಿ ನಿರೀಕ್ಷೆ ನಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತೊಂದು ವಯಸ್ಕರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಅವರು ಸ್ವಲ್ಪ ಇವತ್ತು ಭಯದ ವಾತಾವರಣದಲ್ಲಿದ್ದಾರೆ. ಅವರು ಮನೆಯಿಂದ ಹೆಚ್ಚು ಹೊರಗಡೆ ಬರುವುದಿಲ್ಲ. ಹಾಗೆ ಅದನ್ನು ತಪ್ಪು ಅಂತ ನಾವು ಹೇಳಲಿಕ್ಕೂ ಆಗುದಿಲ್ಲ. ಅವರ ಜಾಗ್ರತೆಯನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಹೇಗೆ ನಾವು ದೇವಸ್ಥಾನ ಅಂತ ಹೇಳ್ತೀವಿ, ಇವತ್ತು ಶಾಲಾ ಕಾಲೇಜುಗಳು ಮುಚ್ಚಿ ಇವತ್ತು 6 ತಿಂಗಳಾಗಿದೆ. ಮನೆಯಲ್ಲೇ ಕೂತ್ಕೊಂಡು ಇವತ್ತು ವಿದ್ಯಾರ್ಜನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದು ಯಾರು ಊಹನೆ ಮಾಡಿದ್ದಲ್ಲ. ಇದು ಬಹಳ ಮುಂದುವರಿದ ರಾಷ್ಟ್ರಗಳು ಅದನ್ನೇ ಫಾಲೋ ಮಾಡ್ತಾ ಇದೆ. ಬರೀ ಭಾರತದಲ್ಲೆಲ್ಲ, ಅಮೆರಿಕದಲ್ಲೂ ಅದೇ ರೀತಿ ಆಗ್ತಾ ಇದೆ. ಮೋಸ್ಟ್ ಅಡ್ವಾನ್ಸ್ಡ್ ಮೆಡಿಸಿನಲ್ ಟೆಕ್ನಾಲಜಿ ಇರುವಂತಹ ಇಟಲಿ ಇವತ್ತು ಅದೇ ಪರಿಸ್ಥಿತಿಯನ್ನು ಫಾಲೋ ಮಾಡ್ತಾ ಇದೆ. ಇದು ಜಾಗತಿಕ ಸಮಸ್ಯೆ. ಹಾಗಾಗಿ ನಾವು ಭಾರತದಲ್ಲಿ ಏನು ಅನುಭವಿಸ್ತಾ ಇದ್ದಾವೆ ಅದು ಇತರ ಭಾಗದಲ್ಲೂ ಅದೇ ಅನುಭವ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಮನುಷ್ಯನಿಗೆ, ತಂದೆಗೆ, ತಾಯಿಗೆ ಇವತ್ತು ದೂರ ಹೋಗುವಂತ ಪರಿಸ್ಥಿತಿ ಬಂದಿದೆ. ಮಗ ತಂದೆ ಹತ್ರ ಬರದೇ ಇರುವಂತ ಪರಿಸ್ಥಿತಿ ಬಂದಿದೆ. ಈ ಕಾರಣಕ್ಕಾಗಿ ಅದನ್ನು ಜನರು ಅರ್ಥ ಮಾಡಿಕೊಂಡಿದ್ದಾರೆ.
ಹಾಗಿರುವಾಗ ನಾವು ಎಲ್ಲಿಯೂ ಇದರಲ್ಲಿ ಯಾರ ಮೇಲೂ ನಾವು ಬೆರಳು ತೋರಿಸುವಂತ ಪರಿಸ್ಥಿತಿ ಬರುವುದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಮ ಜವಾಬ್ದಾರಿ ನಾವು ಹೇಗೆ ನಿರ್ವಹಣೆ ಮಾಡಬೇಕು. ಈಗ ನಾವು ದೇವಸ್ಥಾನದ ಆಡಳಿತ ಸಮಿತಿ ಅಂತ ಹೇಳುವಾಗ ನಾವು ಇದನ್ನು ಚೆನ್ನ ರೀತಿಯಲ್ಲಿ ಮಾಡಿಕೊಂಡು ಹೋಗುವಂಥದ್ದು, ಮತ್ತೆ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ನಾಳೆ ಯಾವುದೇ ಒಂದು ಗೊಂದಲಮಯ ವಾತಾವರಣ ಇಲ್ಲದಾಗಿ ನೋಡುವಂತ ಜವಾಬ್ದಾರಿ ನಮ್ದು. ಎಸ್ 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 ಸರ್, ಎಸ್ ಸರ್, ನಿಜವಾಗ್ಲೂ ಕೂಡ. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಓಕೆ, ರೈಟ್ ಸರ್. ಪದ್ಮರಾಜ್ ಸರ್, ಈಗ ಒಂದು ಪ್ರಶ್ನೆ ಯಾವ ರೀತಿ ಅಂತ ಹೇಳಿದ್ರೆ, ಕ್ಷೇತ್ರದಲ್ಲಿ ಬರ್ತಾರೆ ಈ ಸಂದರ್ಭ ಅಂದ್ರೆ ವಿದ್ಯುತ್ ದೀಪಗಳಿಂದ ಕ್ಷೇತ್ರ ಅಲಂಕಾರವಾಗಿರುತ್ತೆ, ನೋ ಡೌಟ್ ಇನ್ ದಟ್ ಅಲ್ವಾ. ಹೊರಗಡೆ ಮಾತ್ರ ಇಲ್ಲ, ವಿದ್ಯುತ್ ದೀಪಗಳಿಂದ ಕ್ಷೇತ್ರ ಮಾತ್ರ ಅಲಂಕಾರವಾಗಿರುತ್ತೆ, ದ್ವಾರದ ತನಕ ಅಲಂಕಾರವಾಗಿರುತ್ತೆ. ಈ ಸಂದರ್ಭ ಅಲ್ಲಿ ಅನೇಕ ಜನರು ಮತ್ತೊಮ್ಮೆ ಬರುವಂತಹ ವಿಚಾರ, ಈ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಅವರ ಜೀವನೋಪಾಯಕ್ಕಾಗಿ ಅವಕಾಶ ಇದೆಯಾ ಅವರಿಗೆ? ಯಾಕಂದ್ರೆ ಅನೇಕ ಜನರು ಕಾರ್ಯಕ್ರಮ ಕೂಡ ನೋಡ್ತಾ ಇದ್ದಾರೆ ನಾಳೆ ಅಲ್ವಾ. ಒಂದು ಇದೆ, ಖಂಡಿತವಾಗ್ಲೂ ಇದೆ. ನೋಡಿ, ಆ ಒಂದು ಜಾತ್ರೆ ಅಂತ ಹೇಳ್ಬೇಕಾದ್ರೆ, ಒಂದು ದಸರಾ ಸೆಲೆಬ್ರೇಷನ್ ಅಂತ ಹೇಳ್ಬೇಕಾದ್ರೆ ಅಂಗಡಿಗಳಿದೆ. ಅಂಗಡಿಗಳೀಗ ಮಾರ್ಕೆಟ್ ನಲ್ಲಿ ಎಲ್ಲಿ ಇಲ್ಲ, ಎಲ್ಲ ಕಡೆ ಜನಸಂದಣಿ ಇದೆ. ಆದ್ರೆ ಇಲ್ಲಿ ನಾವು ಅವರಿಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ ಈ ಸಲ ಕೂಡ, ಕೊಟ್ಟು ನಾವು ಅವರ ಆ ವ್ಯಾಪಾರ ಕೂಡ ಇರುತ್ತೆ. ನಾವು ಹೇಳಿದಾಗೆ ಮೊದಲು ಸ್ವರಾಜ್ ಇವರು ಫೋನ್ ಮಾಡಿ ಹೇಳಿದ್ರು, ಎಷ್ಟೋ ಒಂದು ಕುಟುಂಬದ ವರ್ಷದ ಒಂದು ಅವರ ಇನ್ಕಮ್ ಅನ್ನು ಕ್ರೋಢೀಕರಿಸುವಂತ ಒಂದು ಇದು ದಸರಾ. ಹಾಗೆ ನಾವು ಅಂತವರನ್ನು ಅವರಿಗೆ ಇಡೀ ವರ್ಷ ಆಗ್ಲೇ ಒಂದು 6 ತಿಂಗಳಾದ್ರೂ ಬದುಕುವಂತ ಒಂದು ದಾರಿ ಆ ದೇವಸ್ಥಾನದ ಮುಖಾಂತರ ಆಗ್ಬೇಕೆನ್ನೋದು ನಮ್ಮ. ಕರೆಕ್ಟ್ ಕರೆಕ್ಟ್, ನಿಜವಾಗ್ಲೂ ಕೂಡ ಆ ಭಾಗದಲ್ಲಿ ಅಂಗಡಿಗಳನ್ನ ಇಟ್ಟು ಜೀವನ ಸಾಗಿಸುವವರು, ಅದನ್ನೇ ನಂಬಿಕೊಂಡವರು ಅನೇಕ ಜನರು ಇರ್ತಾರೆ. ಕುದ್ರೋಳಿ ದಸರಾ ಅಂತ ಬರುತ್ತೆ ಅಂತ ಬಂದಾಗ ನಾವಲ್ಲೇ ಅಂಗಡಿಗಳನ್ನ ಇಡಬೇಕು, ನಮ್ಮ ಜೀವನಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ನಿರಾಶೆ ಆಗುತ್ತೆ ಅಂತ ಬಂದಾಗ ಇಲ್ಲ, ನಿರಾಶೆ ಇಲ್ಲ. ಈ ಬಾರಿ ಆಡಳಿತ ಸಮಿತಿಯವರು ಹೇಳ್ತಾ ಇದ್ದಾರೆ, ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅಂಡ್ ತಾವು ಕೂಡ ಒಂದು ಪ್ರಾಮಾಣಿಕರಾಗಿರ್ಬೇಕು, ಅದೇ ರೀತಿ ತಾವು ಕೂಡ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಪಾಲನೆ ಮಾಡಬೇಕು, ಅವಾಗ ಅವಕಾಶ ಇದೆ ತಮ್ಮ ಅಂಗಡಿಗಳನ್ನ ಅಲ್ಲಿ ಮಾಡಲಿಕ್ಕೆ ಅನ್ನುವಂಥದ್ದು. ಎಸ್, ಇನ್ನೊಂದು ಕರೆ ಇದೆ. ತಾರನಾಥ್ ಅವರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್, ತಮ್ಮ ಪ್ರಶ್ನೆ ಸರ್. ತಾರನಾಥ್ ಶೆಟ್ಟಿ ಬೋಳಾರ್. ಓಕೆ, ತಾರನಾಥ್ ಶೆಟ್ಟಿ ಬೋಳಾರ್ ಸರ್, ನಮಸ್ತೆ. ನಮಸ್ತೆ, ಗೊತ್ತಾಣ್ ಸರ್. ಪಾಲನೆ ಸರ್, ಇನ್ನ ಪ್ರಶ್ನೆ ದಾದಾ ಪನ್ಪರ್ ಈ ಸಲದ ಮಂಗಳೂರು ದಸರಾ ದಸರಾ ಬೋರ್ಡ್ ಪಂಡದು ಮಾತೆರೆಗ್ಲ ಆಸೆ ಉಂಟು. ದಸರಾ ಆವಡು ಪ್ರತಿ ವರ್ಷ ಒಂಜಿ ಆಪುನ ಒಂಜಿ ವರ್ಷದ ವರ ಆಪುನ ಒಂಜಿ ನವದಿರ್ಗಿ ಒಂದು ಪೂಜೆ ಮಂತ್ನ ಕಾರ್ಯಕ್ರಮ ಅಂಡ ಐತಿ ಕೆಲವು ನಿಯಮ ಉಂಟು, ಸರ್ಕಾರದ ನಿಯಮ ಪಂಡದುಂಟು. ನಂಗಿತ್ತೆ ನಿಜವಾದ ಒಂಜಿ ದಸರಾ ಒಂದೇ ಎಷ್ಟೋ ಜನಕ್ಕೆ ನೆಟ್ಲು ಆತುಂಡು. ಒಂಜಿ ಎಲೆಕ್ಟ್ರಿಷಿಯನ್ ಇರ್ದು ಬತ್ತಿನ, ಒಂಜಿ ದೊಂಪ ಪಾಡ್ನ ಇರ್ದು ಬತ್ತಿನ, ಒಂಜಿ ಕಲಾ ದಕ್ಲೆ ಬತ್ತಿನ ಅಂಚನೆ ಪೂರ ರೆಗ್ಲ ನೇಟ್ ಒಂಚೂರು ಅಕ್ಲೆ ಜೀವನೋಪಾಯ ಕಷ್ಟ ಉಂಡು. ಆಂಡ ನಮ್ಮ ಜನಕ್ಕೂ ಒಂಚೂರು ಅರ್ಥ ಮಾಡ್ತಾರೆ. ಇತ್ತೆ ದೇವಸ್ಥಾನ ಇತ್ತೆ ಪದ್ಮರಾಜರಿಗೆ ಗೊತ್ತುಂಡು. ಇತ್ತೆ ದೇವಸ್ಥಾನವರು ನಮ್ಮ ಕಾರ್ಯಕ್ರಮ ಮಂತದ್ದು ಅಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಮಂತಂಡ ಆ ಪುರ್ತಗೂ ಜನ ಒಂಜಿ ಜಂಗುಲಿ ಸೇರುವರು. ಆಂಡ ದೇವಸ್ಥಾನಕ್ಕೆ ಬರ್ತದೆ ದೇವರನ್ನ ಸೇವೆ ಮಂತದ್ದು ಸೈನಿಕದ ಪೋಪನೆಕ್ಕೆ ದಾಲ ತೊಂದರೆಗೆ ಆ ನಮ್ಮ ಕಾನೂನು ಐಕ್ಬಡನ ಸ್ಯಾನಿಟೈಸರ್ ಮಾಸ್ಕ್ ಪಾರ್ದು ಬರೋದು ನೇಟ್ ನಮ್ಮ ಭಕ್ತರ್ಲೊಂಜಿ ಆಲೋಚನೆ ಮಾಡ್ಬೋದು. ದಯಪಂಡ ಇತ್ತೆ ಸರ್ಕಾರ ಐತೆ ಮುರಂಜ ಪಲ್ನಕನೆ ಕೂಡ ಲಾಕ್ಡೌನ್ ಮಂತ್ ಕೂಡ ದಾಲ ಆಪುಜಿ ಪ್ರಯೋಜನ ನಿಜ ಲಾಕ್ಡೌನ್ ಮಂತ್ ಅದಕ್ಕೆ ನಮ್ಮನ್ನೇ ನಮ್ಮ ಕೊರೋನಾಗೂ ನಮ್ಮ ಓದಿಯೋಡು ಅಂಡ್ ಕೊರೋನಾ ಒಟ್ಟಿಗೆ ನಮ್ಮ ಬದುಕೋಡು ಬದುಕೋಡು ಇತ್ತ ದಯಪಂಡ ಇತ್ತೆ ಏತೋ ಇತ್ತ ನಮ್ಮ ಪಬ್ಲಿಕ್ ತೋಂದಿಲ್ಲ ಒಂಜಿ ಮಾರ್ಕೆಟ್ ಒಲ್ಲ ಅವರು ಜನಕ್ಕೂಲಿಗೆ ಐತ ಬಗ್ಗೆ ದಾಲ ಕೋಡಿಗೆ ಜನಕ್ಕೆ ಒರಿಲ ಮಾಸ್ಕ್ ಪಾಡ್ದು ಇತ್ತೆ ಒಂಜಿ 4 ದಿನ ಒಟ್ಟು ಜಿಲ್ಲಾಡಳಿತ ಐತ ಬಗ್ಗೆ ಕ್ರಮ ತೆತ್ತೊಂದು ಯಾನ್ ಬಂದು ನೇನೆ ಇಂದುವೇ ಕ್ರಮ ತಗೊಂಡು ನಂಕುವ ಇಡೀ ಊರು ಲಾಕ್ಡೌನ್ ಒಲ್ಲ ಗೊತ್ತಿ ದಯಪಂಡ ಕೆಲವು ಧಾರ್ಮಿಕ ದತ್ತಿ ಇಲಾಖೆದ ಅಂಡಡಿಪ್ನ ದೇವಸ್ಥಾನ ನೇತ ನಮ್ಮ ಸರ್ಕಾರದ ಕಾನೂನು ನಿಯಮ ಪಾಲಿಸನೆ ಮನ್ಕೊಡಿ ಎಲ್ಲ ಕೂಲು ಎಂಕ್ಲು ದಾಲ ಮನ್ಪೊಚ್ಚಿ ಅನ್ನದಾನ ಮನ್ಪೊಚ್ಚಿ ಬೊಕ್ಕ ಸಾಂಸ್ಕೃತಿಕ ಮನ್ಪೊಚ್ಚಿ ದೇವಸ್ಥಾನಕ್ಕೆ ಬರ್ತದ ಪೋಲೆಪ ನಮ್ಮ ಇನ್ನು ಪಾಲನೆ ಮನ್ಕೊಡಿ ಅಲ್ಲ ಅವ್ರು ಬರ್ಪುನ ಶಿಸ್ತು ನಮ್ಮ ಕಡ್ಡಾಯ ಒದಗಿಸ್ಬೋದು. ಈ ಸರ್ತಿ ಪದ್ಮರಾಜ ಎಂಕ್ಲು ಮರಣ್ಲಂಚಿಕರು ಪಾತ್ರನ ಎಣ್ಣೆ ದಯಪಂಡ ಈ ಮಾರ್ಗೋಡು ಮೆರವಣಿಗೆ ಮಂತ್ರಿ ಟ್ಯಾಬ್ಲ ಮಂತ್ರಿ ಕೂಡಲೇ ಜನಕ್ಕಳು ನಿಜವಾದ ಭಕ್ತರು ಸೇರು ದಯಪಂಡ ಐತೆ ಪೊರ್ಲು ತೂಪು ನಂಗೆ ನಂಗೆ ವರ್ಷ ಹೊರತಿಕ್ಕು ಅಂಡ ಎಕ್ಕಲು ಇತ್ತ ದೋಳಿ ಮನ್ಸಿಗೆ ಪಂಚೇರು ಅಂಚೆನೆ ನನ್ನಲ್ಲ ಅಲ್ಲೆಕ್ಕೊಡಿ ಜಿಲ್ಲಾಡಳಿತ ಬೇಟೆ ದೇವಸ್ಥಾನಗಳು ಅಂಚೆ ಮನ್ತಾರೆ ಅವಕಾಶ ಕೊಟ್ಕೊಂಡು ಡೌಟ್ ಅದಕ್ಕೆ ಅದು ಪುನಃ ಯಾನ್ ಬಂತು ನಾ ನಿಜವಾದ ಒಂದು ಬೇಜಾರು ಸಂಖ್ಯೆ ದಯಪಂಡ ಇಂಚಿನ ಒಂದು ಅವಕಾಶ ತಿಕ್ಕೊಂಡು ನಂಗೆ ವರ್ಷ ಗೊರಣ್ಣೆ ಹೊರಮರಿ ಇಂತ ಒಂದು ಕಾರ್ಯಕ್ರಮ ಅವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಪಿಲಿನಲ್ಲಿ ಸೇರಿದ ಬತ್ತಿನ ವೇಸರದ ಬತ್ತಿನ ಟ್ಯಾಬ್ಲ ಅಂಚಿನ ತೂಪನ ಅವಕಾಶ ಒಲ್ಕೊಳ್ತ ಪರವಡ್ಡಕ್ಕೂ ಬರ್ತೇವೆ ಐದು ಬತ್ತಿನ ಈ ಊರ್ದು ಎಷ್ಟೋ ಜನರ ಜೀವನೋಪಾಯ ಉದಾಹರಣೆಗೆ ಒಂದು ಹೋಟೆಲ್ ದಕ್ಲೇತ ಪರವಡ್ಡ ಬತ್ತಿನ ಹೋಟೆಲ್ 2-3 ದಿನ ರೂಮ್ ಅಂತ ಕುಲ್ವೇರು ಅದೊಟ್ಟಿಗೆ ನಮ್ಮ ಟ್ಯಾಕ್ಸಿ ದಕ್ಲೆಗಾವಡು ಕಾರ್ ದಕ್ಲೆಗಾವಡು ಪೂರ ಬೇರೆ ಅಲ್ಲ ಈ ಸರ್ತಿ ನಮ್ಮ
ಇಂದೊಂದು ಮಹಾಮಾರಿ ಬರ್ತನ ನಂಕಿಂದ ಬೈದ್ನಾಥ ಇಡೀ ಪ್ರಪಂಚಕ್ಕೆ ಬೈದ್ನ ಅಪ್ಪ ನಮ್ಮ ಎನ್ನೋಡು ಜನಕುಲು ನಂಗೆ ಪೊರ್ಲುಡು ಪೋಯಿ ನಂಗೆ ದೇವರ ರಕ್ಷಣೆ ಬೋಡು ಯಾಕಡೆ ಅವ್ರ ಪಣ್ಣೆ ಬಂದೆ ನಂಗೆ ದೇವರಿನ ಪಿರಿಯಡ್ ನಂಗೆ ಉಂಟುದು ಬಾಕಿಲ್ ಎತ್ತುದು ಓಪನ್ ಮಂತ್ನಲ್ಲಿ ನಂಗೆ ಇಷ್ಟೇ ಎಷ್ಟೋ ಜನಕುಲು ಇಷ್ಟೇ ಪದ್ಮರಾಜಿ ಗೊತ್ತು ಇಷ್ಟೆಲ್ಲ 50% ಜನ ಭಕ್ತಿಯರು ಬಂದಿದ್ದರು ಓಪನ್ ಮಂಚಿ ಬಕ್ಕಲ್ಲ ನಮ್ಮ ದೇವರೇ ಕೈ ಮೇಲೆ ಬಂದು ಅಂಚೆ ರೂಪನಾಗ ಏನ್ ಬಂತು ಈ ನಮ್ಮ ದಸರನು ನಮ್ಮ ಜಿಂಗ ಮನ್ಪಂದೆ ಗೌಜಿ ಮನ್ಪ ಲೈಕ್ ನಮ್ಮ ಸರ್ಕಾರದ ನಿಯಮವನ್ನು ಪಾಲನೆ ಮಾಡಿ ದಯಪಂಡ ಎಲ್ಲ ನಮ್ಮ ದಸರಾ ಮಂತ್ದು ಕೂಡ ಹೆಚ್ಚಾಂಡ ಐತ ಕೂದಲು ನಂಗೆ ಬರ್ತೀನಿ ಮಂತ್ರಿ ಇಂಚೂರಿತ್ತ ನಾಲ್ಕು ಮುನ್ನದಕ್ಕೆ ಉಂಟು ಐದು ನಮ್ಮ ಇನ್ನೂರು ನೂದಕ್ಕೆ ಬರ್ತಲಕ್ಕೆ ಮಂತ್ ದಯಮಂತ್ ನಾನು ಹೆಚ್ಚಾವನ್ಲಕ್ಕೆ ಬಟ್ಟಿ ಈ ದಸರದ್ದು ಬೊಕ್ಕಾಂಡ್ಲ ನಾವು ಶಕ್ತಿ ದೊಂಜಿ ಕೊರೋನಾ ಪಿರಪು ಪಂಪೊಂಜಿ ನಂಬಿಕೆ ನಮ್ಮ ದಸರನ್ನು ಪೊರ್ಲು ಆಚರಣೆ ಮಾಡ್ಬೇಕು ಬಂದೆ ಬಾರಿ ಪೊರ್ಲದ ಪಾತ್ರ ಥ್ಯಾಂಕ್ ಯು ಸರ್ ತಾರಾನಾಥ್ ಶೆಟ್ಟಿ ಬೋಳರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಸರ್ ಅದೇ ರೀತಿ ಈ ಒಂದು ತಾರಾನಾಥ್ ಶೆಟ್ಟಿ ಬೋಳರ್ ಅವರು ಕೂಡ ಒಂದು ದೇವಸ್ಥಾನದ ಆಡಳಿತ ಮಾಡ್ತಾರೆ ಸರ್. ಬಹುಶಃ ಈ ಕೊರೋನಾ ಟೈಮ್ನಲ್ಲಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶವನ್ನು ನೆರವೇರಿಸಿ ತೋರಿಸಿಕೊಟ್ಟಂಥವ್ರು, ಒಳ್ಳೆ ಅನುಭವ ಇರುವಂತವ್ರು. ಅವರ ಸಲಹೆಗಳು ಯಾವಾಗಲೂ ನಾವು ಖಂಡಿತವಾಗ್ಲೂ ಶಾಸ್ತ್ರೋಕ್ತವಾಗಿ ತೋರಿಸಿಕೊಟ್ಟಂಥವ್ರು. ಖಂಡಿತವಾಗ್ಲೂ ಅವರ ಸಲಹೆಯನ್ನು ನಾವು ಸ್ವೀಕರಿಸ್ತೇವೆ. ಆ ಪ್ರಕಾರ ನಾವು ಈಗ ಅವರು ಏನು ಹೇಳಿದರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ತೇವೆ. ಮತ್ತು ನಾವು ನೋಡ್ತಿದ್ದೇವೆ, ಕೊರೋನಾ ಸರ್ಕಾರ ಪ್ರಪ್ರಥಮವಾಗಿ ಲಾಕ್ಡೌನ್ ಮಾಡಿತ್ತು. ಸರ್ಕಾರದ ಒಳ್ಳೆಯ ಕೆಲಸ ಅದು. ಲಾಕ್ಡೌನ್ ಮಾಡಿ ಜನಗಳಿಗೆ ಈ ಕೊರೋನಾದಿಂದ ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ಅದನ್ನು ತೋರಿಸಿಕೊಡ್ಲಿಕ್ಕೆ ಅದನ್ನು ಕಲಿಸಿಕೊಟ್ಟಿದ್ದಾರೆ. ಅದರ ನಂತರ ನಮ್ಮ ಡ್ಯೂಟಿ, ನಾವು ಆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಮಾಸ್ಕ್ ಹಾಕಿಕೊಳ್ಳುವಂಥದ್ದು, ಇದು ನಮ್ಮ ಡ್ಯೂಟಿ. ಇದನ್ನು ನಾವು ಪ್ರಜೆಗಳು, ಭಕ್ತರು ನಾವು ನಮ್ಮ ಮನದಲ್ಲಿಟ್ಕೊಂಡು ಈ ಆಡಳಿತ ಸಮಿತಿಯೊಂದಿಗೆ ಅವರು ಸಹಕರಿಸಿದ್ರೆ ಖಂಡಿತವಾಗಿಯೂ ಯಾವುದೇ ತೊಂದರೆ ಬರೋದಿಲ್ಲ. ರೈಟ್ ಸರ್. ಈಗ ಅದೇ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಮಾಡುವಂಥದ್ದು ಕಂಪಲ್ಸರಿ. ಆ ಕ್ಷೇತ್ರಕ್ಕೆ ಬರುವವರು ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕಲೇಬೇಕು, ತೆಗೆಯಲೇಬಾರ್ದು, ಈ ರೀತಿ ಕಟ್ಟುನಿಟ್ಟಿನ ಕ್ರಮ ಇದೆ ಹೇಗೆ? ಖಂಡಿತವಾಗ್ಲೂ ಸರ್ಕಾರದ ಈಗಿನ ಆದೇಶ ಪ್ರಕಾರ ಜನಗಳು ಸೇರುವಲ್ಲಿ ಮಾಸ್ಕ್ ಕಂಪಲ್ಸರಿ, ಕಡ್ಡಾಯ. ಇದನ್ನು ಮಾಡಲೇಬೇಕು. ಯಾರು ಬಂದರೂ ಕೂಡ ಮಾಸ್ಕ್ ಇಲ್ಲದೆ ನಾವು ಪ್ರವೇಶ ಮಾಡೋದಿಲ್ಲ. ನಮ್ಮ ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಇದನ್ನು ನಾವು ಪ್ರಿಂಟ್ ಮಾಡಿದ್ದೀರಾ? ಓಕೆ, ಮಾಸ್ಕ್ ಗಳನ್ನು ಹಾಕಲೇಬೇಕು, ಸ್ಯಾನಿಟೈಸರ್ ಮಾಡಲೇಬೇಕು. ಆಮೇಲೆ ನಮ್ಮಲ್ಲಿ ಕೂಡ ನಮ್ಮ ವಾಲಂಟಿಯರ್ಸ್ ಬಂದ ಪ್ರತಿಯೊಂದು ಭಕ್ತರ ಟೆಂಪರೇಚರ್ ಅನ್ನು ಟೆಸ್ಟ್ ಪರೀಕ್ಷಿಸುವಂಥದ್ದು ಎಲ್ಲಾ ಕೆಲಸವನ್ನು ಮಾಡ್ತೇವೆ. ನಾವು ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಓಕೆ. ಅಟ್ ದ ಸೇಮ್ ಟೈಮ್ ಸರ್, ಅಲ್ಲಿ ಕ್ಷೇತ್ರಕ್ಕೆ ಬಂದಾಗ ಆ ಒಂದು ರಾತ್ರಿಯ ಸಂದರ್ಭಗಳಲ್ಲಿ ಕುದ್ರೋಳಿ ಕ್ಷೇತ್ರದ ಒಂದು ಅದ್ಭುತವಾಗಿರುವಂತಹ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿರುವಂತಹ ದೃಶ್ಯವನ್ನು ನೋಡ್ತಾರೆ. ಸೊ ಅನೇಕ ಜನರು ಅಲ್ಲಿ ಸೇರ್ತಾರೆ. ಆ ಒಂದು ಆಂಗಣದಲ್ಲಿ, ಹೊರಾಂಗಣದಲ್ಲಿ, ಪ್ರಾಂಗಣದಲ್ಲಿ ಕುಳಿತುಕೊಳ್ಳುವಂಥದ್ದು ಅನೇಕ ಜನರು. ಸೊ ಈ ರೀತಿಯ ಆ ವ್ಯವಸ್ಥೆ ಇದೆಯಾ ಈ ಬಾರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಕೊರೋನಾ ಅನ್ನುವಂಥ ವಿಚಾರಗಳು, ಯಾಕಂದ್ರೆ ಅನೇಕ ಜನ ಅಲ್ಲಿ ಕೂತ್ಕೊಳ್ತಾರೆ, ಫೋಟೋ ತೆಗೆಯುವಂಥದ್ದು ಎಲ್ಲವೂ ಕೂಡ ಸ್ವಲ್ಪ ಫ್ಯಾಮಿಲಿ ಜೊತೆ ಕಾಲ ಕಳೆಯುವಂತಹ ಸಂದರ್ಭ ಕೂಡ ಅಲ್ಲಿ. ನಾವು ಯಾವುದನ್ನು ಕೂಡ ಸರ್ಕಾರದ ಮಾರ್ಗಸೂಚಿಯನ್ನು ಬಿಟ್ಟು ನೀವು ಇದು ಮಾಡಿ ಅಂತ ನಾವು ಯಾರ ಹತ್ರನೂ ಹೇಳೋದಿಲ್ಲ. ಹಾಗೀಗ ನಾವು ಮಾರ್ಕೆಟ್ಗಳಲ್ಲಿ ಹೊರಗಡೆ ಕೂಡ ನಾವು ನೋಡ್ತಾ ಇದ್ದೇವೆ, ಎಲ್ಲ ಮಾರ್ಗಸೂಚಿಗಳು ಫಾಲೋ ಆಗ್ತಾ ಇದೆಯಾ? ಈಗ ಒಬ್ಬರೊಂದು ಫೋಟೋ ತೆಗೆದು ಒಟ್ಟಿಗೆ ನಿಂತಾಗ ನೀವು ಇಲ್ಲ ನಾವು ಅವರನ್ನು ದೂರ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಅಥವಾ 4 ಜನ ಒಟ್ಟಿಗೆ ಕುತ್ಕೊಂಡು, ಒಂದು ಮನೆಯವರು 4 ಜನ ಬಂದು ಅಲ್ಲಿ ಒಂದು ಒಳ್ಳೆಯ ಸ್ಥಳದಲ್ಲಿ ಕುತ್ಕೊಂಡಾಗ ನೀವು ದೂರ ಅಲ್ಲಿಯೋ ಕುತ್ಕೊಳ್ಳಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಜನಗಳು ಇದರಲ್ಲಿ ಸಹಕರಿಸಬೇಕು ಅಂತ ಹೇಳಿ ನಾವು ಅವ್ರ ಹತ್ರ, ಭಕ್ತರ ಹತ್ರ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಅಷ್ಟೇ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾಳೆ ಸ್ವಯಂ ಸೇವಕರು ಬಂದ್ರು ನಮ್ಮನ್ನು ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ ಅನ್ನುವಂತ ಪ್ರಶ್ನೆ. ನಮ್ಮ ಸ್ವಯಂ ಸೇವಕರಿಂದ ಅಂತ ಯಾವತ್ತೂ ಕೂಡ ಭಕ್ತರ ಮನ ನೋಯಿಸುವಂತ ಕೆಲಸ ಯಾವತ್ತೂ ಆಗುತ್ತೆ. ಬ್ಯೂಟಿಫುಲ್. ಎಸ್ ಸರ್, ಈಗ ಬರುವಂತಹ ಪ್ರಶ್ನೆ, ಈ ಬಾರಿಯ ಒಂದು ಮಂಗಳೂರು ದಸರಾ ಉದ್ಘಾಟನೆ ಯಾರು ಮಾಡ್ತಾರೆ, ಅಥವಾ ಅತಿಥಿಗಳು ಏನಾದ್ರು ಇದೆಯಾ, ಹೀಗೆ ಏನಾದ್ರು ಯೋಚನೆಗಳು, ಆಲೋಚನೆಗಳು ಆಗಿದ್ಯಾ, ನಡೆದಿದ್ಯಾ, ಹೇಗೆ ಅಂತ ಹೇಳಿ ಸರ್? ಗಣ್ಯ ವ್ಯಕ್ತಿಗಳು ಬರ್ತಾರೆ ಕುದ್ರೋಳಿ ದಸರಾ ಅಂತ ಬಂದಾಗ ದೇಶ ವಿದೇಶಗಳಿಂದ. ಈ ಸಂದರ್ಭ ಯಾರು ಉದ್ಘಾಟನೆ ಮಾಡ್ತಾರೆ ಈ ಬಾರಿ, ಇದೆಯಾ ಆ ರೀತಿ ಅನ್ನೋ ಪ್ರಶ್ನೆ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೇವೆ. ಓಕೆ. ಸರಿ. ಎಸ್ ಸರ್. ಅದೇ ರೀತಿ ಧಾರ್ಮಿಕ ನಂಬಿಕೆಯ ಜೊತೆ ಕರ್ನಾಟಕ ಕರಾವಳಿಯ ಆರ್ಥಿಕ ಪುನಶ್ಚೇತನಕ್ಕೆ ಒಂದು ನಾಂದಿ ಹಾಡಿದಂತಹ ಒಂದು ಅದ್ಭುತವಾಗಿರುವಂತಹ ಮಂಗಳೂರು ದಸರಾ, ಕುದ್ರೋಳಿ ಕ್ಷೇತ್ರ, ಗೋಕರ್ಣೇಶ್ವರ ಕ್ಷೇತ್ರದಲ್ಲಿ ನಡೆಯುವಂತಹ ಮಂಗಳೂರು ದಸರಾ, ಈ ವಿಚಾರದ ಬಗ್ಗೆ ಹಲವಾರು ಗೊಂದಲಗಳು, ಹಲವಾರು ಪ್ರಶ್ನೆಗಳು, ಯಾವ ರೀತಿ ಈ ಬಾರಿಯ ದಸರಾ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಅದೇ ರೀತಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಸೊ ಅದೇ ರೀತಿ ಸರ್, ಈ ಬಾರಿಯ ಮಂಗಳೂರು ದಸರಾದಲ್ಲಿ ಮೆರವಣಿಗೆ ಇರಲ್ಲ, ಗೊತ್ತಾಯ್ತು, ಕನ್ಫರ್ಮ್ ಆಗಿರುವಂತದ್ದು. ಹಾಗಾದ್ರೆ ಯಾವ ರೀತಿ ಈ ಬಾರಿಯ
ದೇವರ ಮೂರ್ತಿಗಳ ವಿಸರ್ಜನೆ ನಡೆಯುತ್ತೆ ಅಂಡ್ ಇದು ಕೂಡ ರಾತ್ರಿಯ ಹೊತ್ತಲ್ಲಿ ನಡೆಯುತ್ತೆ ಅಥವಾ ಬೆಳಿಗ್ಗೆ ಹೊತ್ತಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ರಾತ್ರಿಯ ಹೊತ್ತಿನಲ್ಲಿ. ಓಕೆ ಓಕೆ. ದೇವಸ್ಥಾನಕ್ಕೆ ಒಂದು ಸುತ್ತು, ಅದೇ ರೀತಿ ಮೆರವಣಿಗೆ ಪುಷ್ಕರಣಿಯಲ್ಲಿ ಮೆರವಣಿಗೆ ವಿಸರ್ಜನೆ ಆಗುವುದು. ಓಕೆ ಓಕೆ ರೈಟ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಕೊನೆಯದಾಗಿ ಸರ್ ರವಿಶಂಕರ್ ಮಿಜರ್ ಅವರು ಈ ಸಂದರ್ಭ ನಾಡಿನ ಜನತೆಗೆ, ಅದೇ ರೀತಿ ಕರಾವಳಿ ಎಲ್ಲಾ ಜನತೆಗೆ ಎಲ್ಲಾ ಭಕ್ತಾದಿಗಳಿಗೆ ಈ ಸಂದರ್ಭ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಬಾರಿಯ ದಸರಾದಲ್ಲಿ ಭಕ್ತರೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಮಾಡುವಂಥದ್ದು, ಅದೇ ರೀತಿ ಸರ್ಕಾರವು ಸುತ್ತೋಲನೆ ಏನು ಕೊಟ್ಟಿದೆ, ಸಾಮಾಜಿಕ ಅಂತರ ಮತ್ತು ಮಾಸ್ಕನ್ನು ಧರಿಸುವಂಥದ್ದು, ಸ್ಯಾನಿಟೈಸ್ ಮಾಡುವಂಥದ್ದು, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ತಮ್ಮ ಪರಿವಾರದೊಂದಿಗೆ ಬಂದು ನಮ್ಮ ಕ್ಷೇತ್ರದ ದೇವರ ದರ್ಶನವನ್ನು ಪಡೆದು ದೇವರ ಎಲ್ಲ ಅನುಗ್ರಹವನ್ನು ಪಡೆದು ಈ ಬಾರಿಯ ದಸರಾವನ್ನು ಚೆಂದಗಾಣಿಸಬೇಕು, ಅದನ್ನು ಒಂದು ಉತ್ತಮವಾಗಿ ಅನುಭವ ಮಾಡಬೇಕು ಎಂಬುದೇ ನನ್ನ ಹಾರೈಕೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಪದ್ಮರಾಜ್ ಸರ್, ಈಗ ಈ ಸಂದರ್ಭ ಕೊನೆಯದಾಗಿ ಬಿಫೋರ್ ದಟ್ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ವೈದಿಕ ವಿಧಿವಿಧಾನಗಳು ಈ ಬಾರಿ ಕೊರೋನಾ ಕೂಡ ಇದೆ, ವೈದಿಕ ವಿಧಿವಿಧಾನಗಳಲ್ಲಿ ಬದಲಾವಣೆಗಳಿದೆಯಾ ಅಥವಾ ಕೊರೋನಾಕ್ಕೆ ಏನಾದರೂ ಪೂಜೆಗಳು ಈ ಒಂದು ಮಹಾಮಾರಿ ತೊಲಗಲಿ ಅನ್ನುವಂತಹ ನಿಟ್ಟಿನಲ್ಲಿ? ಖಂಡಿತವಾಗ್ಲೂ ವಿಶೇಷವಾದಂಥ ಪ್ರಾರ್ಥನೆ ಇದೆ. ನಾನು ಮೊದಲೇ ಹೇಳಿದಾಗೆ ನಿಮಗೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ದೇವಿಯ ಒಂದು ಆರಾಧನೆಗೆ ವಿಶೇಷವಾದಂಥ ಪ್ರಾಶಸ್ತ್ಯ ಇದೆ. ಮೊದಲು ಹೇಳಿದ್ದೇನೆ, ಅನಾದಿ ಕಾಲದಿಂದಲೂ ಕೂಡ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಇದಕ್ಕಿಂತ ಭೀಕರವಾದಂತಹ ಮಾರಕ ರೋಗಗಳು ಬಂದಿದೆ, ಸಾಂಕ್ರಾಮಿಕ ರೋಗಗಳು. ಆವಾಗ ಕೂಡ ಈ ದೇವಿಯ ಆರಾಧನೆಯಿಂದ ದೇವಿಯ ಪ್ರಾರ್ಥನೆ ಮಾಡಿದಾಗ ಇಂಥ ಮಾರಕ ರೋಗಗಳಿಂದ ನಮ್ಮನ್ನು ಮುಕ್ತಗೊಳಿಸಿದಾಳೆ ಆ ದೇವಿ. ಆ ನಂಬಿಕೆ ನಮಗೆ ಈಗಲೂ ಉಂಟು. ಈ ಬಾರಿಯ ದಸರಾದಲ್ಲಿ ಆ ದೇವಿಯ ಆರಾಧನೆ, ಆ 9 ದಿವಸ ವಿಶೇಷ ಪೂಜೆ, ಆರಾಧನೆ, ಪ್ರಾರ್ಥನೆಯೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಭಕ್ತರ ಎಲ್ಲರೂ ಸೇರಿ ನಾವು ಮಾಡಲಿಕ್ಕಿದೆ. ಇದರಿಂದ ಮುಂದೆ ಬರುವಂಥ ದೀಪಾವಳಿ ಹಬ್ಬ ಬಹುಶಃ ಈ ಕೊರೋನಾ ಮುಕ್ತವಾಗಿ ನಾವು ಆಚರಿಸ್ತೇವೆ ಅನ್ನುವಂಥ ಒಂದು ನಂಬಿಕೆ ಅಲ್ವಾ ಸರ್? ಎಸ್ ಸರ್, ಕೊನೆಯದಾಗಿ ಎಸ್ ಭಕ್ತರಿಗೆ ತಮ್ಮ ಒಂದು ಮಾತು ಸರ್, ಕೊನೆಯದಾಗಿ ಕೋಶಾಧಿಕಾರಿ. ಭಕ್ತರಿಗೆ ನನ್ನ ವಿನಯಪೂರ್ವಕ ವಿನಂತಿ, ನಿಮ್ಮನ್ನು ನಿಮ್ಮ ಧಾರ್ಮಿಕ ನಂಬಿಕೆ ಏನಿದೆ ಅದಕ್ಕೆ ಖಂಡಿತವಾಗಿಯೂ ಈ ಕುದ್ರೋಳಿ ಕ್ಷೇತ್ರ ಹಾಗೆ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ದೇವಸ್ಥಾನದ ಯಾವುದೇ ರೀತಿ ನಿಮ್ಮನ್ನು ನಿರಾಶೆ ಮಾಡೋದಿಲ್ಲ. ಈ ದಸರಾದ ಒಂದು ಆಚರಣೆ ವಿಧಿವಿತ್ತವಾಗಿ, ಶಾಸ್ತ್ರೋಕ್ತವಾಗಿ, ಹಾಗೆ ಶ್ರದ್ಧಾಭಕ್ತಿಯಿಂದ ಖಂಡಿತ ನಡೆಯುತ್ತೆ. ತಾವುಗಳೆಲ್ಲರೂ ಕೂಡ ಈ ಸರ್ಕಾರದ ಮಾರ್ಗಸೂಚಿ ಅಂದ ಮೇಲೆ ಅದು ಕಾನೂನು, ಅದನ್ನು ನಾವೆಲ್ಲರೂ ಪಾಲಿಸಿಕೊಂಡು ಆ ದೇವರ ದರ್ಶನವನ್ನು ಪಡೆದುಕೊಂಡು ವಿಶೇಷವಾಗಿ ತಮ್ಮ ಮನಸ್ಸಿನಲ್ಲೇ ಆ ದೇವರ ಪ್ರಾರ್ಥನೆಯನ್ನು ಮಾಡಿ ಈ ಕೊರೋನಾದಿಂದ ಮುಕ್ತಗೊಳಿಸಲಿಕ್ಕೆ ನೀವು ಕೂಡ ನಮ್ಮೊಂದಿಗೆ ಸೇರಬೇಕು, ಆ ದೇವರ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ದೊಡ್ಡ ಮಟ್ಟದ ಪ್ರಶ್ನೆ, ಬೇಸರ ಎಲ್ಲವೂ ಕೂಡ ಇದೆ. ಯಾಕಂದ್ರೆ ಕೊರೋನಾ ಅನ್ನುವಂಥ ಮಹಾಮಾರಿಯ ಒಂದು ಭೀತಿಯಿಂದ ಈಗಾಗಲೇ ನಾವು ಅನೇಕ ಹಬ್ಬ ಹರಿದಿನಗಳನ್ನ ಒಂದು ಸಂಭ್ರಮ ಸಡಗರವನ್ನ ನಾವುಗಳು ಕಳೆದುಕೊಂಡಿದ್ವಿ ಅನ್ನುವಂಥದ್ದು, ನೀರಸವಾಗಿರುವಂತಹ ಹಬ್ಬ ಹರಿದಿನಗಳು ಬಂತು ಅನ್ನುವಂಥದ್ದು. ಹಾಗಾದ್ರೆ ಮುಂದೆ ಬರ್ತಾ ಇರುವಂಥದ್ದು ಒಂದು ಜಗದ್ವಿಖ್ಯಾತಿಯನ್ನ, ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ನಡೆಯುವಂತಹ ಮಂಗಳೂರು ದಸರಾ. ಈ ಮಂಗಳೂರು ದಸರಾ ಹೇಗೆ ಈ ಬಾರಿ ಅನ್ನುವಂತಹ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಕ್ಷೇತ್ರದ ಆಡಳಿತ ಮಂಡಳಿ ಅವರು ಈಗಾಗಲೇ ಹೇಳಿದ್ರು, ಈ ಬಾರಿ ದಸರಾ ನಡೆಯುತ್ತೆ, ಸಾಂಪ್ರದಾಯಿಕವಾಗಿ ಅಂಡ್ ಸರಳವಾಗಿ ನಡೆಯುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಅದೇ ರೀತಿ ಅನೇಕ ಪ್ರಶ್ನೆಗಳು ಕೂಡ ಬರ್ತಾ ಇದ್ದು. ಶೋಭಾಯಾತ್ರೆ, ಮಂಗಳೂರು ದಸರಾ ಅಂತ ಬಂದಾಗ ಪ್ರಮುಖವಾಗಿರುವಂತದ್ದು ಶೋಭಾಯಾತ್ರೆ. ದೇಶ ವಿದೇಶಗಳಿಂದ, ವಿವಿಧ ರಾಜ್ಯಗಳಿಂದ ಇಲ್ಲಿಗೆ ಜನರು ಬರ್ತಾರೆ ಶೋಭಾಯಾತ್ರೆಯನ್ನ ವೀಕ್ಷಣೆ ಮಾಡ್ಲಿಕ್ಕೆ. ಶೋಭಾಯಾತ್ರೆ, ಮೆರವಣಿಗೆ ಇದೆಯಾ ಅಂತ ಬಂದಾಗ ಈ ಬಾರಿ ಶೋಭಾಯಾತ್ರೆ ಮತ್ತು ಮೆರವಣಿಗೆ ಇಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಅನೇಕ ಜನರು ಭಾವನಾತ್ಮಕವಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಬದುಕಿನ ಒಂದು ವಿಚಾರದ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ. ಶೋಭಾಯಾತ್ರೆ ಇರಬೇಕಾಗಿತ್ತು, ಮೆರವಣಿಗೆ ಇರಬೇಕಾಗಿತ್ತು, ನಾವು ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ಅದೇ ರೀತಿ ಸರ್ಕಾರ ಕೊಟ್ಟಂತ ಮಾರ್ಗಸೂಚಿಗಳನ್ನ ನಾವು ಪಾಲನೆ ಮಾಡ್ತೇವೆ ಅನ್ನೋದು. ಅಂದ್ರೆ ಸರ್ಕಾರ ಹೇಳಿದೆ ಮಾರ್ಗಸೂಚಿಗಳನ್ನ ನಾವು ಪಾಲನೆ ಮಾಡಬೇಕು ಪ್ರಜ್ಞಾವಂತ ನಾಗರಿಕರಾಗಿ. ಅದೇ ರೀತಿ ಈ ಬಾರಿ ಮಂಗಳೂರು ದಸರಾ ಇದೆ, ಆದ್ರೆ ಈ ಹಿಂದೆ ಇದ್ದಂತಹ ಸಂಭ್ರಮ ಸಡಗರ ಇಲ್ಲ. ಅದಕ್ಕೋಸ್ಕರ ನಮ್ಮ ಕುಡ್ಲ ವಾಹಿನಿಯಲ್ಲಿ ಕಳೆದ ಬಾರಿ ನಡೆದಂತಹ ಮಂಗಳೂರು ದಸರಾದ ವೈಭವವನ್ನ, ಸಂಭ್ರಮ ಸಡಗರವನ್ನ ನಾವು ಪ್ರಸ್ತುತಪಡಿಸಿದ್ವಿ. ಅದೇ ರೀತಿ ಧಾರ್ಮಿಕತೆಯ ಆಚಾರ ವಿಚಾರಗಳ ನಂಬಿಕೆಯ ಆಧಾರದ ಮೇಲೆ ಧಾರ್ಮಿಕತೆಗೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಸರಳವಾಗಿ ಈ ಬಾರಿಯ ಮಂಗಳೂರು ದಸರಾ ನಡೆಯುತ್ತೆ ಅನ್ನುವಂಥದ್ದು. ಅದೇ ರೀತಿ ಅನೇಕ ಬದಲಾವಣೆಗಳು ಇನ್ನು ಮುಂದಕ್ಕೆ ಆಗಬಹುದು ಅನ್ನುವಂಥ ನಂಬಿಕೆ. ಅದೇ ರೀತಿ ದುರ್ಗಾಮಾತೆ ಏನಿದ್ದಾರೆ ಈ ಒಂದು ವಿಶ್ವಕ್ಕೆ, ಅದೇ ರೀತಿ ನಮ್ಮ ದೇಶಕ್ಕೆ ಬಂದಿರುವಂತಹ ಒಂದು ಕಳಂಕ ಮಹಾಮಾರಿ ಏನಿದೆ ಕೊರೋನಾ ಅನ್ನುವಂಥ ಮಹಾಮಾರಿ, ಇದನ್ನ ಮುಕ್ತಗೊಳಿಸಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶ್ರಯ. ಎಸ್, ಅದೇ ರೀತಿ
ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ಕುದ್ರೋಳಿ ಕ್ಷೇತ್ರದ ಟ್ರಸ್ಟಿ ರವಿಶಂಕರ್ ಮಿಜಾರ್ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಆರ್ ಪದ್ಮರಾಜ್ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮಂಗಳೂರು ದಸರಾ 2020 ಈ ಬಾರಿ ಕೊರೋನಾ ಭೀತಿಯಿಂದ ನಡೀತಾ ಇದೆ. ಸಾಂಪ್ರದಾಯಿಕವಾಗಿ ಅದೇ ರೀತಿ ಸರಳಯುತವಾಗಿ ನಡೀಲಿಕ್ಕಿದೆ. ಅನೇಕ ಜನರ ಒಂದು ಭಾವನಾತ್ಮಕವಾಗಿರುವಂತಹ ಬದುಕಿನ ಪ್ರಶ್ನೆಯೂ ಕೂಡ ಹೌದು. ಕರಾವಳಿ ಕರ್ನಾಟಕದ ಆರ್ಥಿಕ ಪುನಶ್ಚೇತನದ ಕೇಂದ್ರವೂ ಕೂಡ ಹೌದು. ಕರಾವಳಿಯ ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರ ಈ ಬಾರಿಯ ಮಂಗಳೂರು ದಸರಾ 2020. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.